ಇವತ್ತಿನಿಂದ ಪ್ರಾರಂಭವಾಗಿ 5 ದಿವಸ ನಡೀತಾ ಇರುವ ಈ ವಿಶೇಷ ಕಾರ್ಯಕ್ರಮವನ್ನು ದೂಡಿ ರಾಜರತ್ನಂ ಶೆಟ್ಟಿ ಶ್ರೀಮತಿ ವಜ್ರಮ್ಮ ಅವರ ಸ್ಮರಣೆಯಲ್ಲಿ ಅವರ ಪುತ್ರ DR ಸತ್ಯನಾರಾಯಣ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರು ಬಹಳ ಪ್ರಸಿದ್ಧವಾದ ವ್ಯಾಪಾರದ ಕುಟುಂಬದವರು. ಅವರ ಪಿತಾಮಹರು ದೂದಿ ನಾರಣಯ್ಯ ಅವರು ಈಗ 100 ವರ್ಷಕ್ಕೂ ಹಿಂದೆ ಚಿಲ್ಲರೆ ವ್ಯಾಪಾರ ಪ್ರಾರಂಭ ಮಾಡಿ ಅದರಲ್ಲಿ ಅಭಿವೃದ್ಧಿ ಹೊಂದಿ ಈಗಲೂ ಅವೆನ್ಯೂ ರೋಡ್ನಲ್ಲಿ ಅವರ ವ್ಯಾಪಾರ ಇದೆ. ರಾಜರತ್ನಂ ಶೆಟ್ಟರು ಅದನ್ನು ಅಭಿವೃದ್ಧಿ ಮಾಡಿ ಮಕ್ಕಳನ್ನೆಲ್ಲ ಸಂಸ್ಕಾರವಂತರನ್ನಾಗಿ ಬೆಳೆಸಿ ಅಪಾರವಾಗಿ ಸಮಾಜ ಸೇವೆಯನ್ನೂ ಮಾಡಿ ಅವರು ಕೀರ್ತಿವಂತರಾಗಿದ್ದಾರೆ. ಇವತ್ತಿಗೂ ಕೂಡ ಅವೆನ್ಯೂ ರಸ್ತೆಯಲ್ಲಿ ವಜ್ರಂ ಜ್ಯುವೆಲ್ರಿ ಎನ್ನುವ ಹೆಸರಿನಲ್ಲಿ ಅವರ ವ್ಯಾಪಾರ ನಡೆದಿದೆ. ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಿಗೆ ಅವರ ಪೋಷಣೆ ನಿರಂತರವಾಗಿ ಸಿಕ್ಕಿದೆ. ಆ ಪರಿವಾರದವರಿಗೆಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಮಾನ್ ಸತ್ಯನಾರಾಯಣ ಅವರು ದಯಮಾಡಿಸಿದ್ದಾರೆ. ಈ ಉಪನ್ಯಾಸ ಮಾಲೆ ನೀಡೋದಕ್ಕೆ ನಮ್ಮ ವೇದಿಕೆಗೆ ಪರಿಚಿತರೇ ಆದ ಡಾಕ್ಟರ್ S. ರಂಗನಾಥ್ ಆಗಮಿಸಿದ್ದಾರೆ. NMKRV ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಸ್ಕೃತ MA ತರಗತಿಯಲ್ಲಿ ಪ್ರಥಮ ಶ್ರೇಣಿ ಪ್ರಥಮ ರ್ಯಾಂಕ್ ಪಡೆದವರು. ಅದಕ್ಕೋಸ್ಕರ ಅವರು ಹಿರಿಯಣ್ಣ ಚಿನ್ನದ ಪದಕ, ಹೆಬ್ಬಾರ್ ಶ್ರೀವೈಷ್ಣವ ಸಭಾ ಚಿನ್ನದ ಪದಕ ಮೊದಲಾದ ಮನ್ನಣೆಗಳೆಲ್ಲ ಸಿಕ್ಕಿತ್ತು. ವೇದಧರ್ಮ ಪರಿಪಾಲನಾ ಸಭೆಯವರು ವೇದಭೂಷಣ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಗೌರವಿಸಿದರು. ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಅದ್ವೈತ ವೇದಾಂತ ಅಧ್ಯಯನ ಮಾಡಿ ಅದರಲ್ಲಿ ವಿದ್ವತ್ ಪದವಿಯನ್ನು ಪಡೆದಿದ್ದಾರೆ. ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ ಅನ್ನೋ ವಿಷಯವನ್ನು ಕುರಿತು ಬರೆದ ಪ್ರೌಢ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಡಾಕ್ಟರೇಟ್ ದೊರೆತಿದೆ. ಅಮೆರಿಕನ್ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ ಇವರನ್ನು 1996ರಲ್ಲಿ ವರ್ಷದ ವ್ಯಕ್ತಿ ಅಂತ ಗೌರವಿಸಿತ್ತು. ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯ ಕಾಶಿ ಇವರನ್ನು 1999ರಲ್ಲಿ ಗೌರವಿಸಿತ್ತು. ಇವರ ರಾಮಕೀರ್ತಿ ಅನ್ನೋ ಹೆಸರಿನ ಮಹಾಕಾವ್ಯದ ಅನುವಾದ ಥಾಯ್ಲೆಂಡಿನ ಬ್ಯಾಂಕಾಕ್ನಲ್ಲಿ ಪ್ರಕಟ ಆಗಿದೆ. ಇಲ್ಲಿವರೆಗೆ ಹತ್ತಿರ 50 ಪುಸ್ತಕಗಳನ್ನು 100ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. 2005ರಲ್ಲಿ ಹಿಮಾಚಲ ಪ್ರದೇಶ ವಿಶ್ವವಿದ್ಯಾಲಯ ಆಧುನಿಕ ಸಂಸ್ಕೃತ ಸಾಹಿತ್ಯ ಒಂದು ವಿಮರ್ಶಾತ್ಮಕ ಅವಲೋಕನ ಅನ್ನುವ ಇವರ ಪ್ರೌಢ ಪ್ರಬಂಧಕ್ಕೆ D.Litt ಪದವಿಯನ್ನು ಕೊಟ್ಟಿದೆ. ಭಾರತ ಸರ್ಕಾರದಿಂದ ಮಧುರಾಂತಕಂನ ಅಹೋಬಲ ಮಠದ ಆದರ್ಶ ಸಂಸ್ಕೃತ ಮಹಾವಿದ್ಯಾಲಯಕ್ಕೆ ಇವರು ಸದಸ್ಯರಾಗಿ ನೇಮಕರಾಗಿದ್ದಾರೆ. ಹಿಂದಿಯಲ್ಲಿಯೂ ಕೂಡ ರಾಷ್ಟ್ರಭಾಷಾ ವಿಶಾರದ ಪದವಿಯನ್ನು ಪಡೆದಿದ್ದಾರೆ. ಈ 5 ದಿವಸಗಳ ವಿಷಯ ಅಧ್ಯಾತ್ಮ ಪರಂಪರೆಗೆ ಸದಾಶಿವ ಬ್ರಹ್ಮೇಂದ್ರರ ಕೊಡುಗೆ. ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಸದಾಶಿವೇಂದ್ರ ಸರಸ್ವತಿಗಳಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಶ್ರೇಷ್ಠ ವಾಗ್ಗೇಯಕಾರರಾಗಿ ಅವರಿಗೆ ಸಂಗೀತ ಲೋಕದಲ್ಲಿಯೂ ದೊಡ್ಡ ಹೆಸರು ಇದೆ. ಇನ್ನೂ ಒಂದು ವೈಶಿಷ್ಟ್ಯ ಇದೆ. ವೇದಾಂತ ಪರಂಪರೆಯಲ್ಲಿ ಶಾಸ್ತ್ರ ಪ್ರವರ್ತನ ಕ್ಷೇತ್ರ ಒಂದು, ಸಾಧಕ ಮಾರ್ಗ ಇನ್ನೊಂದು. ಹೀಗೆ 2 ಧಾರೆಗಳು ಸಮಾನಾಂತರವಾಗಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿವೆ. ಈ 2 ಧಾರೆಗಳು ಪರಸ್ಪರ ಪೂರಕವೇ. 2 ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ಮಾಡಿದ ಅನೇಕರನ್ನು ನಮ್ಮ ಪರಂಪರೆಯಲ್ಲಿ ಕಾಣ್ತೇವೆ. ಆ ವಿರಳ ವರ್ಗಕ್ಕೆ ಸೇರಿದವರು ಸದಾಶಿವ ಬ್ರಹ್ಮೇಂದ್ರರು. ಅವರು ಬರೆದಿರುವ ಬ್ರಹ್ಮಸೂತ್ರ ವೃತ್ತಿ ಅಥವಾ ಬ್ರಹ್ಮತತ್ವ ಪ್ರಕಾಶಿಕ ಅವರ ಉನ್ನತ ಶಾಸ್ತ್ರಾಧಿಕಾರಕ್ಕೆ ಸಾಕ್ಷಿಯಾಗಿದೆ. ಇನ್ನು ಸಾಧನೆಯ ಮುಖವನ್ನು ಪರಿಶೀಲಿಸುವುದಾದರೆ ಅವಧೂತ ಚರ್ಯೆಯಿಂದಾಗಿಯೇ ಜನಜನಿತರಾದ ಸಾಧಕರ ಸರಣಿಯ ಮೊದಲ ಪಂಕ್ತಿಯಲ್ಲಿ ವಿರಾಜಮಾನರಾಗಿದ್ದಾರೆ ಸದಾಶಿವ ಬ್ರಹ್ಮೇಂದ್ರರು. ಹೀಗೆ ಯಾವುದೇ ಗಣನೆಯಿಂದಲೂ ವೇದಾಂತ ಪರಂಪರೆಯಲ್ಲಿ ಮೇರು ಸದೃಶರಾದವರು
ಸದಾಶಿವ ಬ್ರಹ್ಮೇಂದ್ರರು. ಈಚಿನ ಕಾಲದಲ್ಲಿ ನಮ್ಮ ಅದ್ವೈತ ಪರಂಪರೆಯ ಪುನಃಸ್ಥಾಪಕರು ಅಂತ ದಿಗಂತವ್ಯಾಪಿಯಾದ ಕೀರ್ತಿಗೆ ಭಾಜನರಾದ ಶೃಂಗೇರಿಯ ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಆರ್ಯ ಛಂದಸ್ಸಿನಲ್ಲಿ ಸದಾಶಿವೇಂದ್ರ ಸ್ತುತಿ ಅನ್ನುವ ಅತ್ಯಂತ ಪ್ರೇರಣಾದಾಯಿಯಾದ ಮತ್ತು ಕಾವ್ಯದೃಷ್ಟಿಯಿಂದಲೂ ಅದ್ಭುತವಾದ ಪದ್ಯಮಾಲಿಕೆಯನ್ನು ರಚಿಸಿರುವುದು ಸಾಹಿತ್ಯಾಭ್ಯಾಸಗಳಿಗೆಲ್ಲನೂ ಪ್ರಸಿದ್ಧವಾಗಿದೆ. ನರಸಿಂಹ ಭಾರತೀ ಜಗದ್ಗುರುಗಳು ತಂಜಾವೂರು ಜಿಲ್ಲೆಯ ನೇರೂರು ಅನ್ನುವ ಅಗ್ರಹಾರದಲ್ಲಿ ಇರುವ ಸದಾಶಿವೇಂದ್ರ ಅವರ ಸಮಾಧಿಯ ದರ್ಶನಕ್ಕೆ ಹೋದ ಕಾಲದಲ್ಲಿ ಈ ಪದ್ಯಮಾಲಿಕೆಯನ್ನು ರಚನೆ ಮಾಡಿದರು ಅಂತ ಹೇಳಿಕೆ ಇದೆ. ಅವರಿಗೆ ಹಿಂದಿನವರಾದ ಉಗ್ರ ನರಸಿಂಹ ಭಾರತಿಗಳು ಕೂಡ 1817ರಲ್ಲಿ ಆ ಸಮಾಧಿಯನ್ನು ಸಂದರ್ಶನ ಮಾಡಿ ಬಂದಿದ್ದರು. ಶೃಂಗೇರಿ ಪೀಠದ ಎಲ್ಲ ಆಚಾರ್ಯರು ಆ ಸಮಾಧಿಗೆ ಪೂಜೆ ಸಲ್ಲಿಸಿ ಬರೋದು ಒಂದು ಪರಂಪರೆ ಆಗಿದೆ. ನರಸಿಂಹ ಭಾರತಿಗಳ ಶಿಷ್ಯರಾದ ಚಂದ್ರಶೇಖರ ಭಾರತೀ ಸ್ವಾಮಿಗಳಂತೂ ಸದಾಶಿವೇಂದ್ರರಿಂದ ಅತಿಶಯವಾಗಿ ಪ್ರಭಾವಿತರಾಗಿದ್ದರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಸದಾಶಿವ ಬ್ರಹ್ಮೇಂದ್ರರ ಗೇಯ ಕೃತಿಗಳಿಗೆ ದಿವಂಗತ ಶಮ್ಮಂಗುಡಿ ಶ್ರೀನಿವಾಸ ಅಯ್ಯರವರು ಸ್ವರ ಸಂಯೋಜನೆ ಮಾಡಿ ಈಗ್ಗೆ 30 ವರ್ಷ ಹಿಂದೆ ಪ್ರಕಟ ಮಾಡಿದರು. ಸದಾಶಿವೇಂದ್ರರ ಜೀವನವನ್ನು ಕುರಿತು ಈಗಲೂ ಪ್ರಮುಖ ಆಕರವಾಗಿರೋದು ಅಂತ ಹೇಳಿದ್ರೆ ನರಸಿಂಹ ಭಾರತಿಗಳು ಬರೆದಿರುವ ಸದಾಶಿವೇಂದ್ರ ಸ್ತುತಿ. ಅದ್ವೈತ ಸಿದ್ಧಾಂತ ಪರವಾದ ಸುಮಾರು 12 ಗ್ರಂಥಗಳನ್ನು ಸದಾಶಿವೇಂದ್ರರು ರಚಿಸಿದ್ದಾರೆ ಅಂತ ಹೇಳಿಕೆಗಳು ಇವೆ. ಅವುಗಳಲ್ಲಿ ಆತ್ಮಾನಾತ್ಮ ಪ್ರವೇಶಿಕ, ಸ್ವಾನುಭೂತಿ ಪ್ರಕಾಶ ಮೊದಲಾದವು ಈಚಿನವರೆಗೆ ಮುದ್ರಿತವಾಗಿರಲಿಲ್ಲ. ಈಗ ಆಗಿದ್ದರೆ ನನಗೆ ಮಾಹಿತಿ ಇಲ್ಲ. ನಮ್ಮ ಅನೇಕ ಪೂರ್ವಜರ ವಿಷಯದಲ್ಲಿರುವಂತೆ ಸದಾಶಿವೇಂದ್ರರ ಜೀವಿತ ವಿವರಗಳು ಅಸ್ಪಷ್ಟ, ಅನಿಶ್ಚಿತ. ಹೆಚ್ಚು ಜನ ವಿದ್ವಾಂಸರು ಅಂಗೀಕರಿಸಿರೋ ಹಾಗೆ ಅವರು ಜನಿಸಿದ್ದು ತಂಜಾವೂರು ಜಿಲ್ಲೆಯ ತಿರುವಿಸನಲ್ಲೂರು ಅನ್ನೋ ಕಡೆ. ಅವರ ತಂದೆ ಸೋಮನಾಥ ಅಥವಾ ಸೋಮಸುಂದರ ಅವಧಾನಿ ಅಂತ ಹೇಳ್ತಾರೆ. ತಾಯಿ ಪಾರ್ವತಿಯಮ್ಮ. ತೆಲುಗು ಮೂಲದ ಸಾಂಪ್ರದಾಯಿಕ ಮನೆತನದವರು ಅಂತ ಹೇಳ್ತಾರೆ. ಸದಾಶಿವೇಂದ್ರರು ಸಮಾಧಿಸ್ಥರಾದದ್ದು 18ನೇ ಶತಮಾನದ ಪೂರ್ವಾರ್ಧದಲ್ಲಿ. ಅವರ ಜನನ ಆಗಿದ್ದದ್ದು 17ನೇ ಶತಮಾನದ ಆರಂಭದ ದಶಕಗಳಲ್ಲಿ. ಶತಾಯುಷಿಗಳಾಗಿದ್ದರು ಅಂತ ಬಹುಜನರ ಅಲ್ಲಿ ಏಕಮತ ಇದೆ. ಅವರ ಹುಟ್ಟು ಹೆಸರು ಶಿವರಾಮ ಅಥವಾ ಶಿವರಾಮಕೃಷ್ಣ ಅಂತಾರೆ. ಅದು ವಿವಾದಾಸ್ಪದವೇ. ಅವರಿಗೆ ಗುರುಗಳಾಗಿದ್ದವರು ಪರಮಶಿವೇಂದ್ರರು. ಅವರು ಅಂತ ಈ ಸಂಗತಿಯಂತೂ ಸದಾಶಿವೇಂದ್ರ ಕೃತಿಗಳಲ್ಲಿಯೇ ಉಲ್ಲೇಖ ಆಗಿದೆ. ಪರಮಶಿವೇಂದ್ರರು ನೀಲಕಂಠ ದೀಕ್ಷಿತರ ಸಮಕಾಲೀನರು. ಒಂದು ಹಂತದಲ್ಲಿ ಸದಾಶಿವೇಂದ್ರರು ಆಶ್ರಮ ತ್ಯಾಗ ಮಾಡಿ ಪರಿವ್ರಾಜಕರಾದ ಹಾಗೆ ತೋರುತ್ತೆ. ಅವರ ಅವಧೂತ ಚರ್ಯೆಯ ಬಗ್ಗೆ ಪ್ರಚಲಿತವಾಗಿ ಇರೋಷ್ಟು ಕರ್ಣಾಕರ್ಣಿಕೆಯಾದ ಕಥನಗಳು ಬಹುಶಃ ಬೇರೆ ಯಾರ ಬಗ್ಗೆನೂ ಇಲ್ಲ ಅಂತ ಹೇಳಬಹುದು. ಅಷ್ಟು ಪವಾಡಗಳು ಅವರ ಬಗ್ಗೆ ಪ್ರಚಲಿತವಾಗಿ ಇವೆ. ಒಂದು ಸಲ ಗುರುಗಳು ವಿನೋದಕ್ಕೋಸ್ಕರ ನೀನು ಬಾಯಿ ಮುಚ್ಕೊಂಡಿರೋದನ್ನು ಕಲಿ ಅಂದ್ರಂತೆ. ಸದಾಶಿವೇಂದ್ರರು ಅದನ್ನೇ ಅನ್ವರ್ಥಗೊಳಿಸಿ ಜೀವಮಾನ ಇಡೀ ಮೌನವ್ರತಧಾರಿಗಳಾಗಿಬಿಟ್ರು ಅಂತ ಹೇಳ್ತಾರೆ. ಅವರು ಎಲ್ಲೆಂದರಲ್ಲಿ ಮತಿವಿಕಲರ ಹಾಗೆಯೇ ಸಂಚಾರ ಮಾಡ್ತಾ ಇದ್ದದ್ದನ್ನು ನೋಡಿ ಕೆಲವರು ಸದಾಶಿವೇಂದ್ರ ಗುರುಗಳಾದ ಪರಮಶಿವೇಂದ್ರಲ್ಲಿ ಹೋಗಿ ನೋಡಿ ನಿಮ್ಮ ಶಿಷ್ಯ ಉನ್ಮತ್ತನಂತೆ ಬೀದಿಗಳಲ್ಲಿ ಅಲೀತಾ ಇದ್ದಾನೆ ಅಂತ ಹೇಳಿದ್ರಂತೆ. ಅದನ್ನು ಕೇಳಿ ಗುರುಗಳು ಅಯ್ಯೋ ಅಂಥ ಹುಚ್ಚಿನ ಭಾಗ್ಯ ನನಗೆ ಬರಲಿಲ್ಲವಲ್ಲ ಅಂತ ಉದ್ಗಾರ ಮಾಡಿದ್ರಂತೆ. ಇದನ್ನು ನರಸಿಂಹ ಭಾರತಿಗಳು ಅವರ ಸ್ತುತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ಲೋಕವಚಾಂಸಿ ಶೃಣ್ವನ್ ಖಿದ್ಯನ್ನುವಾಚ ಸಗುರು ಪುರಾಹೋ ಉನ್ಮತ್ತತಾ ಮೇ ನಹಿ ತಾದೃಶೀತಿ. ಸದಾಶಿವೇಂದ್ರರದ್ದೇ ಆದ ಆತ್ಮವಿದ್ಯಾವಿಲಾಸದಲ್ಲಿನ ಆರುಹ್ಯ ತತ್ವಹರ್ಮ್ಯಂ ಮುಕ್ತ್ಯಾ ಸಹ ಮೋದತೆ ಯತಿರಾಟ್ ಅನ್ನುವ ವರ್ಣನೆಗೆ ಅವರೇ ಶ್ರೇಷ್ಠ ನಿದರ್ಶನವಾಗಿದ್ದಾರೆ. ಜೀವಮಾನ ಇಡೀ ಅವಧೂತ ಭಾವದಲ್ಲೇ ಇದ್ದವರು. ಸದಾಶಿವೇಂದ್ರರಿಗೆ ಜಾನಕಿ ಪರಿಣಯ ನಾಟಕ ಬರೆದ ರಾಮಭದ್ರ ದೀಕ್ಷಿತ, ದಯಾಶತಕ ಬರೆದ ವೆಂಕಟೇಶ,
ಪಾತಂಜಲ ಮಹಾಭಾಷ್ಯಕ್ಕೆ ಭಾಷ್ಯ ಬರೆದ ಗೋಪಾಲಕೃಷ್ಣ ಶಾಸ್ತ್ರಿ ಮೊದಲಾದವರ ಒಡನಾಟ ಇದ್ದ ಹಾಗೆ ಕಾಣುತ್ತೆ. ಸದಾಶಿವೇಂದ್ರರು ಅನೇಕ ಗೇಯ ಕೃತಿಗಳನ್ನು ಬರೆದಿರಬೇಕು. ಅವ್ರೇನು ಹೇಳ್ಕೊಂಡು ಹೋಗ್ತಾ ಇದ್ರಷ್ಟೇ, ಜೊತೆಯಲ್ಲಿ ಇದ್ದವ್ರು ಕೇಳಿಸ್ಕೊಂಡು ದಾಖಲೆ ಮಾಡಿದ್ರೆ ಉಂಟು, ಇಲ್ಲದೆ ಇದ್ದರೆ ಇಲ್ಲ. ಆದರೆ ಉಳಿದು ಬಂದಿರೋದು ಸುಮಾರು 25 ಕೃತಿಗಳು ಅಷ್ಟೇ. ಆದರೆ ಈ ಒಂದೊಂದು ಕೃತಿಯೂ ಕೂಡ ಈಗಲೂ ಅತ್ಯಲ್ಪ ವ್ಯುತ್ಪತ್ತಿ ಇದ್ದವರ ಬಾಯಲ್ಲಿಯೂ ಕೂಡ ನೆಲಿದಾಡ್ತಾ ಪ್ರಸಿದ್ಧವಾಗಿಬಿಟ್ಟಿದೆ. ಪಿಬರೆ ರಾಮರಸಂ, ಮಾನಸ ಸಂಚರರೆ, ಬ್ರೂಹಿ ಮುಕುಂದೇತಿ, ಚಿಂತಾ ನಾಸ್ತಿ ಕಿಲ, ಸರ್ವಂ ಬ್ರಹ್ಮಮಯಂ, ಭಜರೆ ಗೋಪಾಲಂ, ಗಾಯತಿ ವನಮಾಲಿ. ಈ ಒಂದೊಂದು ಕೃತಿಯೂ ಎಷ್ಟು ಪ್ರಸಿದ್ಧವಾಗಿದೆ, ಅದನ್ನು ಹಾಡದೇ ಇರೋ ಗಾಯಕರೇ ಇಲ್ಲ ಅಂತ ಹೇಳಬಹುದು. ಅತ್ಯಂತ ಉದಾತ್ತ ಕಲ್ಪನೆಗಳನ್ನು ಅತ್ಯಂತ ಸರಳ ಶಬ್ದಗಳಲ್ಲಿ ಸದಾಶಿವೇಂದ್ರರು ನಿವೇಶಗೊಳಿಸಿದ್ದಾರೆ. ಇದನ್ನು ಒಂದು ಅದ್ಭುತ ಅಂತ ಹೇಳಬೇಕಾಗಿದೆ. ಎಷ್ಟೋ ಶ್ರಮಪಟ್ಟು ರಚನೆ ಮಾಡಿದ ಎಷ್ಟೋ ವಾಗ್ಗೇಯಕಾರರ ಕೃತಿಗಳೆಲ್ಲನೂ ಎಲ್ಲ ಬೆಟ್ಟ ಹತ್ತು ಹೊರಟೋಗಿವೆ, ಯಾವುದೂ ಉಳಿದೇ ಇಲ್ಲ. ಆದರೆ ಸದಾಶಿವ ಬ್ರಹ್ಮೇಂದ್ರರ ಒಂದೊಂದು ಕೃತಿಯು ಅವರು ಬ್ರಹ್ಮೈಕ್ಯರಾಗಿ 250 ವರ್ಷ ಆದಮೇಲೂ ಕೂಡ ಇವತ್ತು ನಾಡಿನಾದ್ಯಂತ ಕೇಳಿಬರುತ್ತಾ ಇವೆ. ಇದೇ ಅವರ ಸತ್ವವಂತಿಕೆಗೆ, ಅವುಗಳ ಸತ್ವವಂತಿಕೆಗೆ ಸಾಕ್ಷಿ ಅಂತ ಹೇಳಬಹುದು. ಸಾಂದರ್ಭಿಕವಾಗಿ ಹೇಳಬೇಕಾದ ಮಾತು, ಸದಾಶಿವೇಂದ್ರರು DVG ಅವರ ಹೃದಯ ಸಿಂಹಾಸನದಲ್ಲಿ ಸದಾ ವಿರಾಜಮಾನರಾಗಿದ್ದವರು. DVG ಎಳೆವಯಸ್ಸಿನಲ್ಲಿ ಚಿಕ್ಕ ಪುಸ್ತಕ ಒಂದರಲ್ಲಿ ಕೈಯಲ್ಲಿ ಬರೆದು ಇಟ್ಟುಕೊಂಡಿದ್ದ ಆತ್ಮವಿದ್ಯಾವಿಲಾಸ, ಅದರ ಪದ್ಯಗಳು ಇಳಿವಯಸ್ಸಿನಲ್ಲಿಯೂ ಅವರ ಸಂಗಾತಿಯಾಗಿ ಪಕ್ಕದಲ್ಲೇ ಇರ್ತಾಯಿತ್ತು. ಒಂದು ದೃಷ್ಟಿಯಿಂದ ಆತ್ಮವಿದ್ಯಾವಿಲಾಸ ಸದಾಶಿವೇಂದ್ರರ ಆತ್ಮವೃತ್ತವೇ ಅಂತ ಹೇಳಬಹುದು. ಇಂಥ ಅಸಾಧಾರಣ ಮಹನೀಯರನ್ನು ಕುರಿತು ಈ 5 ದಿವಸ ಡಾಕ್ಟರ್ ಎಸ್ ರಂಗನಾಥ್ ಅವರು ವ್ಯಾಖ್ಯಾನ ಮಾಡೋರಿದ್ದಾರೆ. ಅವರ ಪ್ರವಚನ ಮಾಲೆಯನ್ನು ಉಪಕ್ರಮ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಪರಮಶಿವೇಂದ್ರ ಕರಾಂಬುಜ ಸಂಭೂತಾಯ ಪ್ರಣಮ್ಯ ವರದಾಯ ಪದಧೂತ ಪಂಕಜಾಲಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ವಿಜನನದೀ ಕುಂಜಗೃಹೆ ಮಂಜುಲ ಪುಲುನೈಕ ಮಂಜುತರ ತಲ್ಪೆ ಶಯನಂ ಕುರ್ವಾಣಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಕಾಮಾಹಿ ದ್ವಿಜಪತಯೇ ಶಮದಮ ಮುಖ ದಿವ್ಯ ರತ್ನ ವಾರಿಧಯೇ ಶಮನಾಯ ಮೋಹವಿತತೇಃ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಪರಮಪೂಜ್ಯರು, ಹಿರಿಯರು ಆದಂತಹ ಡಾಕ್ಟರ್ SR ರಾಮಸ್ವಾಮಿ ಅವರೇ, ನನ್ನ ಸನ್ಮಿತ್ರ ಕರ್ಮಯೋಗಿ ರಾಮು ಅವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ತಾಯಂದಿರೇ ಮತ್ತು ಆಸ್ತಿಕ ಮಹನೀಯರೇ, ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ಪೂರ್ವ ಪೀಠಿಕೆಯಾಗಿ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ SR ರಾಮಸ್ವಾಮಿ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಅದರಿಂದ ಈಗ ನಾನು ಹೆಂಗೆ ಶುರು ಮಾಡಬೇಕು ಅನ್ನೋದು ನನಗೆ ತೋರ್ತಾ ಇಲ್ಲ. ಯಾವ ಪೀಠಿಕೆಯನ್ನು ಕೊಟ್ಟು ಯಾವ ಹಿನ್ನೆಲೆಯಲ್ಲಿ ಹೇಗೆ ಶುರು ಮಾಡಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಬಂದನೋ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಸಮಸಾಮಯಿಕವಾಗಿರ್ತಕ್ಕಂಥ DVG ಅವರ ಹಿನ್ನೆಲೆಯಲ್ಲಿ, ನರಸಿಂಹ ಭಾರತಿಗಳ ಹಿನ್ನೆಲೆಯಲ್ಲಿ, ಉಗ್ರ ನರಸಿಂಹ ಭಾರತಿಗಳ ಹಿನ್ನೆಲೆಯಲ್ಲಿ, ಚಂದ್ರಶೇಖರ ಭಾರತಿಗಳ ಹಿನ್ನೆಲೆಯಲ್ಲಿ ಎಷ್ಟು ಸೊಗಸಾಗಿ ಅವರು ನಿರೂಪಿಸಿದ್ದಾರೆ ಅಂದರೆ ಪ್ರಾಯಶಃ ಇನ್ನು ನಾನು ಏನೇ ಹೇಳಿದರೂ ಅದು ಪುನರುಕ್ತವೇ ಹೊರತು ಹೊಸದಾಗಿ ಹೇಳೋಕ್ಕೆ ಒಂದು ಅಂಶವೂ ಇಲ್ಲ. ಅಷ್ಟು ಸೊಗಸಾಗಿ ಅವರು ದಾಖಲಾತಿ ಮಾಡಿದ್ದಾರೆ. ಸೂತ್ರಪ್ರಾಯವಾಗಿ ಪೂಜ್ಯರಾಗಿರ್ತಕ್ಕಂಥ ರಾಮಸ್ವಾಮಿಯವರು ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ ದಾಖಲಾತಿಯನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಅತ್ಯಂತ ಕೃತಜ್ಞನಾಗಿದ್ದೀನಿ. ಅವರೇ ನಿರೂಪಿಸಿರೋ ಹಾಗೆ ನಮಗೆ ಮುಖ್ಯವಾಗಿ ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ ಹಿನ್ನೆಲೆಯಾಗಿ ದೊರೀಬೇಕಾಗಿರ್ತಕ್ಕಂಥ ಮಾಹಿತಿ ಅಂದರೆ ಪರಮಪೂಜ್ಯರಾದಂತಹ ಶೃಂಗೇರಿ ಶಾರದಾ ಪೀಠದ
33ನೇ ಜಗದ್ಗುರುಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಆರ್ಯಾವೃತದಲ್ಲಿ ರಚಿಸಿರ್ತಕ್ಕಂತಹ ಸದಾಶಿವೇಂದ್ರ ಸ್ತುತಿ, ತದನಂತರ ಸಮ್ ಸೇಂಟ್ಲಿ ಲೈವ್ಸ್ ಬೈ ಜ್ಞಾನಾನಂದ ಭಾರತಿ, ಆ ಗ್ರಂಥದಲ್ಲಿ ಸ್ವಲ್ಪ ಮಾಹಿತಿ ದೊರೆಯುತ್ತೆ. ಟಿ ಕೆ ಬಾಲಸುಬ್ರಹ್ಮಣ್ಯಂ ಅವರ ಇಂಟ್ರೊಡಕ್ಷನ್ ಟು ಬ್ರಹ್ಮಸೂತ್ರ ವೃತ್ತಿ, ಅದರಲ್ಲಿ ಸ್ವಲ್ಪ ಮಾಹಿತಿ ದೊರೆಯುತ್ತೆ. ಸದಾಶಿವ ಬ್ರಹ್ಮೇಂದ್ರ ಚರಿತ ಆಫ್ ಕನಕರಾಜ ಅಯ್ಯರ್, ಅದರಲ್ಲಿ ಒಂಚೂರು ಮಾಹಿತಿ ಸಿಗತ್ತೆ. ಇತ್ತೀಚೆಗೆ ಬಂದಿರತಕ್ಕಂತಹ ನಮ್ಮ ವಿನಾಯಕ್ ರಾವ್ ಅವರು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಬರೆದಿರ್ತಕ್ಕಂಥ ಪುಸ್ತಕವನ್ನು ನಾವು ನೋಡ್ಬೋದು. ಜೊತೆಗೆ ಗಿರಿನಗರದಲ್ಲಿ ವಾಸವಾಗಿರ್ತಕ್ಕಂತಹ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ನನ್ನ ವಿದ್ಯಾಗುರುಗಳು ಆಗಿದ್ದಂತಹ ಜ್ಞಾನನಿಧಿ ಶೇಷಾಚಲ ಶರ್ಮರು ಬ್ರಹ್ಮಸೂತ್ರ ವೃತ್ತಿ ಮುಂತಾದ ಗ್ರಂಥಗಳನ್ನು ಕನ್ನಡೀಕರಿಸಿರತಕ್ಕಂಥ ಮುನ್ನುಡಿನಲ್ಲಿ ಕೆಲವು ಅತ್ಯುಪಯುಕ್ತವಾಗಿರತಕ್ಕಂಥ ವಿಷಯಗಳು ಬ್ರಹ್ಮೇಂದ್ರರ ಬಗ್ಗೆ ನಮಗೆ ದೊರೆಯುತ್ತೆ. ತದನಂತರ ರಾಜಾಜಿನಗರದಲ್ಲಿ 17ನೇ ಮುಖ್ಯ ರಸ್ತೆಯಲ್ಲಿ 102ನೇ ಡೋರ್ ನಂಬರಲ್ಲಿ ಪುಷ್ಪಕದಲ್ಲಿ ವಾಸವಾಗಿರ್ತಕ್ಕಂತಹ ವಿದ್ವಾನ್ ಎಸ್ ವಿ ಶ್ಯಾಮ್ ಭಟ್ರು ಬರೆದಿರತಕ್ಕಂತಹ ಸದಾಶಿವ ಬ್ರಹ್ಮೇಂದ್ರ ಚರಿತ್ರೆ ಮತ್ತು ಅವರ ಕೆಲವು ಕೃತಿಗಳು ಆವಣಿ ಶೃಂಗೇರಿ ಮಠದಿಂದ ಪ್ರಕಾಶಿತವಾಗಿರ್ತಕ್ಕಂಥ ಈ ಗ್ರಂಥದಲ್ಲಿ ಕೆಲವು ಮಾಹಿತಿ ದೊರೆಯುತ್ತೆ. ಈ ಹಿನ್ನೆಲೆ ಬಿಟ್ಟರೆ ನಮಗೆ ಖಚಿತವಾಗಿ ಏನೂ ಕೂಡ ದೊರೆಯೋದಿಲ್ಲ. ಪೂಜ್ಯರು ಆಗಲೇ ಹೇಳಿರೋ ಹಾಗೆ ಇದಮಿತ್ತಂ ಎಂಬತಕ್ಕಂಥ ಜ್ಞಾನ ನಮಗೆ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ಪರಂಪರೆಯಲ್ಲಿ ಕೃತಿ ಮುಖ್ಯವಾಗಿತ್ತೇ ಹೊರತು ಕರ್ತೃ ಮುಖ್ಯವಾಗಿರಲಿಲ್ಲ. ಯಾರಾದರೂ ನಾನು ಬರೆದಿದ್ದೀನಿ ಅಂತ ಹೇಳಿಕೊಂಡ್ರೆ ಅಹಂಕಾರಕ್ಕೆ ಅದು ಕಾರಣ ಆಗತ್ತೆ ಅನ್ನೋ ದೃಷ್ಟಿಯಿಂದ ಹೆಸರೇ ಹೇಳ್ತಾ ಇರಲಿಲ್ಲ. ಈಗ ನೋಡಿ, ಎಷ್ಟೋ ಕೃತಿಗಳು ಆ ರೀತಿ ಉಳ್ಕೊಂಡ್ಬಿಟ್ಟಿದೆ. ಕಾಳಿದಾಸ ಕೃತ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಇವತ್ತಿಗೂ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಕಾಳಿದಾಸನಿಂದ ಬರೆದಿದ್ದೋ ಅಲ್ವೋ ಅನ್ನೋ ಎಷ್ಟೋ ಕೃತಿಗಳು ಆಗಿದೆ. ಭಾಸ ಕೃತೆ, ಸ್ವಪ್ನವಾಸವ ದತ್ತ ನಾಟಕ, ಈ ತರಹ ಬಂದರೆ ಇಂಥವ್ರು ಆಥರು ಅಂತ ಹೇಳ್ಬೋದು. ಆ ಥರ ಹೇಳ್ಕೊಂಡಿಲ್ಲ ಯಾರು. ಯಾಕೆಂದರೆ ಅದೊಂಥರಹ ಅಹಂ ಬೆಳೆಯುತ್ತೆ ಅಂತ. ನಮಗೆ ಅಹಂ ಹೋಗದೆ ಹೋದರೆ ಸೋಹಂ ಬರಲ್ಲ. ನಮಗಿರಬೇಕಾಗಿರ್ತಕ್ಕಂಥದ್ದು ಸೋಹಂ ಮಟ್ಟ. ಸೊ ಎಲ್ಲಿವರೆಗೂ ಅಹಂ ಹೋಗಲ್ವೋ ಅಲ್ಲಿ ತನಕ ಸೋಹಂ ಹತ್ತಿರ ಕೂಡ ಸುಳಿಯೋಕ್ಕಾಗಲ್ಲ. ಈ ದೃಷ್ಟಿಯಿಂದ ಯಾರೂ ತಾವು ಏನು ಬರೆದ್ರು ಅಂತ ಹೇಳ್ಕೊತಾ ಇರಲಿಲ್ಲ. ಅದು ನಮ್ಮ ಪರಂಪರೆ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಮೊದಲು ನನ್ನ ಹೆಸರು ಬರೆದು ಬಿಡ್ಬೇಕು ಮೇಲೆ, ಆಮೇಲೆ ಕೃತಿ ಹೆಸರು, ಆಮೇಲೆ ಪ್ರೆಸ್ ಅವನ ಹತ್ರ ಹೋಗಿ ಜಗಳ ಕಾಯೋದು. ನಂದು 12 ಪಾಯಿಂಟಲ್ಲಿ ಹಾಕಿದೆ, ಅದು 16 ಪಾಯಿಂಟಲ್ಲಿ ಹಾಕಿದೆ ಅಂತ. ಇದು ಈ ಮಟ್ಟಕ್ಕೆ ನಾವು ಎಳೆದಿದ್ದೀವಿ ಇವತ್ತು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸದಾಶಿವ ಬ್ರಹ್ಮೇಂದ್ರ ಹೇಗಿದ್ದರು ಅಂದರೆ, ಈಗ ತಾನೇ ಪೂಜ್ಯರ ಹತ್ರ ಮಾತಾಡ್ತಾ ಒಂದು ವಿಷಯ ಬಂತು, ಸದಾಶಿವ ಬ್ರಹ್ಮೇಂದ್ರ ತರಹ ಇದ್ದರು ಅಷ್ಟೇ. ನಿಮಗೆ ಇನ್ನೊಬ್ಬರು ಉದಾಹರಣೆ ಕೊಡೋಕ್ಕೆ ಬರಲ್ಲ. ನಮ್ಮಲ್ಲಿ ಅನನ್ವಯ ಅಲಂಕಾರ ಅಂತ ಒಂದು ಅಲಂಕಾರ ಇದೆ. ಆಕಾಶ ಹೇಗಿದೆಯಪ್ಪ, ಆಕಾಶ ತರಹ ಇದೆ. ಸಮುದ್ರ ಹೇಗಿದೆಯಪ್ಪ, ಸಮುದ್ರ ತರಹ ಇದೆ. ಸಮುದ್ರ ಕೆರೆ ಅಲ್ಲ, ಕುಂಟೆ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ಕಾಲುವೆ ಅಲ್ಲ, ಸಮುದ್ರ ಸಮುದ್ರವೇ. ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ಹೇಗಿತ್ತು, ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ತರಹ ಇತ್ತು ಅಷ್ಟೇ. ಸದಾಶಿವ ಬ್ರಹ್ಮೇಂದ್ರ ಹೇಗಿದ್ದರು, ಸದಾಶಿವ ಬ್ರಹ್ಮೇಂದ್ರ ತರಹ ಇದ್ದರು ಅಷ್ಟೇ. ಇನ್ನು ಯಾರ ಜೊತೆಯೂ ಹೋಲಿಕೆ ಕೊಡೋಕ್ಕಾಗಲ್ಲ. ಹೋಲಿಕೆಗೆ ಅನುಪಮವಾಗಿರ್ತಕ್ಕಂಥವರು, ಹೋಲಿಕೆಗೆ ಅತೀತವಾಗಿರ್ತಕ್ಕಂಥವ್ರು ಅವರು. ಇಂತಹ ಬ್ರಹ್ಮೇಂದ್ರರು ಪ್ರಧಾನವಾಗಿ ಅದನ್ನು ಹೇಳಿದ್ದಾರೆ ಪೂಜ್ಯರಾಗಲೇ. ಅವರು ಎಷ್ಟು ವಾಚಾಟರಾಗಿದ್ದರು ಮುಂಚೆ ಅಂದರೆ, ಪ್ರತಿಯೊಬ್ಬರನ್ನೂ ಹೀಯಾಳಿಸೋದು, ಪ್ರತಿಯೊಬ್ಬರನ್ನೂ ವಾದಕ್ಕೆ ಕರೆಯೋದು, ಚೀಮಾರಿ ಹಾಕೋದು, ನಿನಗೇನು ಗೊತ್ತಿಲ್ಲ ಅಂತ ಅವಮಾನ ಮಾಡಿ ಕಳಿಸೋದು, ಈ ರೀತಿ ಮಾಡ್ತಾಯಿದ್ರಂತೆ. ಒಂದು ಸಲ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರ ಕೇಳಿದಂತೆ, ಯಾಕಪ್ಪ ತೇಜೋವಧೆ ಮಾಡ್ತೀಯ, ಅವನು ಜ್ಞಾನಿ ತಾನೇ, ನಿನ್ನಷ್ಟು ಈ ಸಂದರ್ಭಕ್ಕೆ ಅವನಿಗೆ ವಾದ ಮಾಡೋಕ್ಕೆ ಹೊಳಿದೇ ಇರ್ಬೋದು, ಹಾಗೆ ಅಂಥೇಳಿ ಅವನೇನು ಮುಟ್ಟಾಳ ಅಲ್ವಲ್ಲ, ಯಾಕಪ್ಪ ತೇಜೋವಧೆ ಮಾಡ್ತೀಯ, ಯಾಕೆ ನಿಂದೆ ಮಾಡ್ತೀಯ ಅಂದಿದ್ದಕ್ಕೆ ಆವತ್ತಿಂದ ಅವ್ರು ಮಾತಾಡದೆ ಬಿಟ್ಬಿಟ್ರು ಅಂತ. ಈಗ ನೋಡಿ, ಪೆಂಡುಲಮ್ ಏನಾಗುತ್ತೆ ಅಂದರೆ, ಐದರ್ ಇಟ್ ವಿಲ್ ಬಿ LHS ಆರ್ ಇಟ್ ವಿಲ್ ಬಿ RHS, ನೋ ಸ್ಟಾಪಿಂಗ್ ಇನ್ ದ ಮಿಡಲ್. ನೀವೊಂದು ಪೆಂಡುಲಮ್ ಬಿಟ್ಬಿಟ್ರೆ ಈ ಕೊನೆಯಿಂದ ಆ ಕೊನೆಗೆ ಹೊಟ್ಟೋಗುತ್ತೆ. ಹಾಗೆ ಮಾತಾಡ್ತಾ ಇರೋರು ನಿಲ್ಲಿಸ್ಬಿಟ್ರೆ ಆಮೇಲೆ ಮಾತೇ ಆಡಲ್ಲ. ಅದಕ್ಕೆ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಯಾರು ಮಾತನಾಡಲು ಬಲ್ಲರೋ ಅವರು ಮೌನವಾಗಿರಲು ಬಲ್ಲರು ಅಂತ. ಏಕೆಂದರೆ ಒಂದು ಅದು ಎಕ್ಸ್ಟ್ರೀಮ್ಗೆ ಹೋಗಿಬಿಟ್ರೆ ಆಮೇಲೆ ಏನೂ ಮಾತಾಡೋದಿಲ್ಲ. ನಾನು
ಆ ವಿಷಯ ಹೇಳಬೇಕು ಅಂತಿದ್ದೆ, ಅದನ್ನು ಹೇಳಿದ್ದಾರೆ ಪೂಜ್ಯರು. ಸಹಪಾಠಿಗಳೆಲ್ಲರೂ ಕೂಡ ಇವ್ರಿಗೆ ಹುಚ್ಚಿಡಿದು ಬಿಟ್ಟಿದೆ ಸದಾಶಿವ ಬ್ರಹ್ಮೇಂದ್ರಿಗೆ, ಕಾಡಿಂದ ಕಾಡಿಗೆ ಅಲಿತಾರೆ ಆತ್ಮ ಬ್ರಹ್ಮ ಅಂತ, ಇವನಿಗೆ ಈ ಲೋಕದ ಜ್ಞಾನವೇ ಇಲ್ಲ ಅಂತ ಹೋಗಿ ಗುರುಗಳಾದ ಪರಮಶಿವೇಂದ್ರರಿಗೆ ದೂರು ಕೊಟ್ಟಿದ್ದಕ್ಕೆ ಪರಮಶಿವೇಂದ್ರ ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡಿತೋ ಆ ಹುಚ್ಚಿನ ನನಗೆ ಹಿಡಿಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂದ್ಬಿಟ್ಟು ಶಿಷ್ಯನನ್ನು ಮೇಲ್ಗಡೆ ಕೂಡಿಸಿ ತಾವು ಕೆಳಗಡೆ ನಿಂತ್ಕೊಂಡು ಪಾಠ ಮಾಡ್ತಾಯಿದ್ರಂತೆ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಅಂದರೆ, ಸಾಮಾನ್ಯವಾಗಿ ಗುರುಗಳಾಗಿರೋರು ಮೇಲಿರಬೇಕು, ಶಿಷ್ಯರಾಗಿರೋರು ಕೆಳಗಿರಬೇಕು. ಆದರೆ ಇಲ್ಲಿ ಅದು ವ್ಯತ್ಯಾಸ. ಪರಮಶಿವೇಂದ್ರರು ತಾವು ಕೆಳಗಡೆ ನಿಂತ್ಕೊಂಡು ಅವ್ರನ್ನ ಮೇಲ್ಗಡೆ ಕೂಡಿಸಿ ಪಾಠ ಮಾಡ್ತಾಯಿದ್ರಂತೆ. ಇವತ್ತಿಗೂ ಕೂಡ ಅರವಂಗಾಡಿಗೆ ನೀವು ಹೋದರೆ ಪರಮಶಿವೇಂದ್ರರ ಸಮಾಧಿ ಸುತ್ತಲೂ 4 ಇಷ್ಟಿಷ್ಟು ಅಗಲ ರೆಕ್ಕೆ ಇರತಕ್ಕಂಥ ಬಿಳಿ ಹದ್ದುಗಳು ಕಾಯ್ತಾ ಇದೆ ಆ ಸಮಾಧಿಯನ್ನು. ಅದು ಯಾರು ಅಂದರೆ 4 ಜನ ಶಿಷ್ಯರು ಗುರುಗಳ ಸಮಾಧಿಯನ್ನು ಇವತ್ತು ಕಾಯ್ತಾ ಇದ್ದಾರೆ ಅಂತ. ಅದರಲ್ಲಿ ಒಬ್ಬರು ಶಿಷ್ಯರು ಸದಾಶಿವ ಬ್ರಹ್ಮೇಂದ್ರರು, ತಮ್ಮ ಗುರುಗಳ ಸಮಾಧಿಯನ್ನು ಅವರು ಕಾಯ್ತಾ ಇದ್ದಾರೆ ಅಂತ. ಮತ್ತು ಪೂಜ್ಯರು ನನಗಾಗಲೇ ಮಾತಾಡುವಾಗ ಹೇಳಿದರು, ನಾನು ಸದಾಶಿವ ಬ್ರಹ್ಮೇಂದ್ರರ ಒಂದು ಸಮಾಧಿ ನೋಡೋ ಸುಯೋಗ ನನಗೆ ದೊರಕಿತ್ತು ಅಂತ. ಸೊ ಆ ಸುಯೋಗ ನನಗೂ ಕೂಡ ದೊರಕೋ ಹಾಗಾಯಿತು. ಯಾಕೆ ಅಂತ ಹೇಳಿದರೆ, ನಿಜವಾಗಿ ಆ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿದರೆ, ನಮಗಿರ್ತಕ್ಕಂತಹ ಮಾನಸಿಕ ಅಲ್ಲೋಲ ಕಲ್ಲೋಲಗಳೆಲ್ಲ ನಿವಾರಣೆ ಆಗಿಬಿಡುತ್ತೆ ಒಂದು ಸಲ ಆ ಸಮಾಧಿ ಹತ್ತಿರ ಹೋದರೆ. ಬೆಂಗಳೂರಿಂದ ನಾವು ಹೊರಟ್ರೆ 5 ಗಂಟೆ ಪ್ರಯಾಣ ಮಾಡಿದರೆ ಸಾಕು. ಬೆಂಗಳೂರಿಂದ ಹೊರಟಾಗ ಹೊಸೂರಿಂದ ಮುಂದಕ್ಕೆ ಕೃಷ್ಣಗಿರಿ, ಧರ್ಮಪುರಿ, ಸೇಲಮ್ಮು, ನಾಮಕಲ್ಲು, ಆಮೇಲೆ ಕರೂರು, ಆಮೇಲೆ ಡಿವಿಯೇಷನ್ 18 ಕಿಲೋಮೀಟರ್ಸ್ ಹೋದರೆ ಅಲ್ಲಿ ಸಿಗ್ತಕ್ಕಂಥದ್ದು ನೆರೂರಲ್ಲಿ ಒಂದು ಮರದಲ್ಲಿ ಅವರು ಸಮಾಧಿಸ್ಥರಾಗಿದ್ದಾರೆ. ಇವತ್ತಿಗೂ ಕೂಡ ಯಾರಾದರೂ ಹೋಗಿ ನೋಡ್ಕೊಂಬರ್ಬೋದು, ಅಷ್ಟು ಪವಿತ್ರವಾಗಿರ್ತಕ್ಕಂಥ ಜಾಗ. ಕಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳು, ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಏಕಮತ್ಯವಾಗಿ ದೀರ್ಘದಂಡ ನಮಸ್ಕಾರ ಪ್ರಣಾಮಗಳನ್ನು ಸನ್ಯಾಸಿಗಳಾಗಿರ್ತಕ್ಕಂಥ ಸ್ವಾಮಿಗಳು ರಚಿಸ್ತಕ್ಕಂಥದ್ದು ಒಂದೇ ಒಂದು ಜಾಗ, ಅದು ಸದಾಶಿವ ಬ್ರಹ್ಮೇಂದ್ರ ಸಮಾಧಿಯಲ್ಲಿ. ಇನ್ನು ಎಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಇದು ಕಂಡು ಬಂದಿಲ್ಲ ನಮಗೆ. ಇಂತಹ ಪೂಜ್ಯರು ಒಂದು ಕಡೆ ವಾಗ್ಗೇಯಕಾರರು ಅಂತ ಮಾತಾಡೋಣವೆ, ಇನ್ನೊಂದು ಕಡೆ ವ್ಯಾಖ್ಯಾನಕಾರರು ಅಂತ ಮಾತಾಡೋಣವೆ, ಮತ್ತೊಂದು ಕಡೆ ಸಾಧಕರು ಅಂತ ಮಾತಾಡೋಣವೆ, ಅವಧೂತ ಅಗ್ರೇಸರರು ಅಂತ ಮಾತಾಡೋಣವೆ, ಜೀವನ್ಮುಕ್ತರು ಅಂತ ಮಾತಾಡೋಣವೆ, ಸ್ತೋತ್ರ ಕಾವ್ಯಗಳನ್ನು ಲೋಕಕ್ಕೆ ಕೊಟ್ಟವರು ಅಂತ ಹೇಳೋಣವೆ, ಶಾಸ್ತ್ರಕಾರರು ಅಂತ ಹೇಳೋಣವೆ, ಏನು ಅಂತ ಹೇಳೋಣ ಅವ್ರ ಬಗ್ಗೆ. ನಿಜವಾಗ್ಲೂ ಕೂಡ ಏನೇ ಹೇಳಿದ್ರೂ ಕೂಡ ನಾನು ಎಲ್ಲಿ ಅಪಚಾರ ಮಾಡ್ತಾ ಇದ್ದೀನೋ ಬ್ರಹ್ಮೇಂದ್ರರಿಗೆ ಅನ್ನೋದು ನನಗೆ ಕಾಡುತ್ತೆ ಹೊರತು, ನಾನು ಅವ್ರ ಬಗ್ಗೆ ಹೇಳ್ತೀನೋ ಅನ್ನೋ ಸಾಹಸ ನನಗಿಲ್ಲ. ಏನೋ ನಿಂತ್ಕೊಂಡಿದ್ದೀನಿ, 2 ಮಾತು ನಿಮ್ಮ ಹತ್ರ ವಿನಂತಿಸ್ಕೋತೀನಿ ಅಷ್ಟೇ ಹೊರತು, ಖಂಡಿತವಾಗಿಯೂ ನಾನು 5 ದಿನದಲ್ಲಿ ಜಸ್ಟಿಸ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದೊಂದು ಕೂಡ ಮೇರು ಕೃತಿಗಳು ಅವ್ರು ಕೊಟ್ಟಿರ್ತಕ್ಕಂಥದ್ದು, ಪಾಂಡಿತ್ಯ ಶಿಖರಗಳು, ಅನುಭವದ ಆಧ್ಯಾತ್ಮಿಕ ಉತ್ತುಂಗ ನೆಲೆಯನ್ನು ತಲುಪಿರತಕ್ಕಂತಹ ಮೇರು ಪರ್ವತಗಳು ಒಂದೊಂದು ಕೂಡ. ಅದನ್ನು ನಮ್ಮಂಥವ್ರು ಹೇಳಿದರೆ ಎಲ್ಲಿ ಆ ಮಟ್ಟ ನಮ್ಮ ಮಟ್ಟಕ್ಕೆ ಇಳಿಸ್ಬಿಡ್ತೀವೋ ಅನ್ನೋ ಬಾಧೆ ನಮಗೆ ಉಂಟಾಗತ್ತೆ ಹೊರತು, ಖಂಡಿತವಾಗಿಯೂ ಕೂಡ ಆ ಮಟ್ಟ ಅರ್ಥ ಆಗೋಕ್ಕೆ ಬಹಳ ಕಷ್ಟ. ಅದು ಅನುಭವದಲ್ಲಿ ನಿಂತ್ಕೊಂಡು ಸಾಧಕರು ಆ ಮಾತನ್ನು ಹೇಳಿದರೆ ಅದನ್ನು ಒಪ್ಪಬಹುದೇ ಹೊರತು, ಪುಸ್ತಕ ಪಾಠ ಇಟ್ಕೊಂಡು ಭಾಷಾಂತರ ಇಟ್ಕೊಂಡು ನಾನು ಮಾತಾಡ್ತೀನಿ ಬ್ರಹ್ಮೇಂದ್ರ ಬಗ್ಗೆ ಅಂದರೆ ಅದು ಅಪಚಾರವೇ ಸರಿ. ಏನೇನು 5 ದಿನ ನನ್ನಿಂದ ಅಪಚಾರವಾಗುತ್ತೋ ಬ್ರಹ್ಮೇಂದ್ರ ಕ್ಷಮಿಸಬೇಕು ಅಂತ ಬೇಡಿಕೊಂಡು 2 ವಿಷಯಗಳನ್ನು ತಮ್ಮ ಹತ್ರ ವಿನಂತಿಸ್ಕೋತಾ ಇದ್ದೀನಿ. ಅವರ ಕೃತಿಗಳಲ್ಲಿ ಯೋಗ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಯೋಗ ಸುಧಾಕರ ಎಂಬತಕ್ಕಂಥ ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಪಾತಂಜಲ ಯೋಗ ಸೂತ್ರಗಳ ಮೇಲೆ ಇರತಕ್ಕಂತಹ ಅದ್ಭುತವಾದ ವ್ಯಾಖ್ಯಾನ ಇದು, ಯೋಗ ಸುಧಾಕರ ಎಂಬತಕ್ಕಂತಹ ಗ್ರಂಥ. ತದನಂತರ ಆಗಲೇ ರಾಮಸ್ವಾಮಿಯವರು ಹೇಳಿರೋ ಹಾಗೆ ಬ್ರಹ್ಮಸೂತ್ರಗಳ ಮೇಲೆ ವೃತ್ತಿಯನ್ನು ಬ್ರಹ್ಮೇಂದ್ರರು ಅನುಗ್ರಹಿಸಿದ್ದಾರೆ. ಅದಕ್ಕೆ ಬ್ರಹ್ಮಸೂತ್ರ ವೃತ್ತಿ ಎಂಬುದಾಗಿ ಕರೀತಾರೆ. ಇದನ್ನು ಬ್ರಹ್ಮ ಪ್ರಕಾಶಿಕ ಎಂಬುದಾಗಿಯೂ ಕೂಡ ಇನ್ನೊಂದು ಹೆಸರಿದೆ. ಇದನ್ನು ಶೇಷಾಚಲ ಶರ್ಮರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತದನಂತರ ಅದ್ವೈತ ರಸಮಂಜರಿ, ಇದು ಒಂದು ಸ್ವತಂತ್ರ ಕೃತಿ. ಇಲ್ಲಿ ಯಾವ ರೀತಿಯಾಗಿ ಅದ್ವೈತ ವೇದಾಂತದ ಸಾರವನ್ನು ಜನಸಾಮಾನ್ಯರು ಗ್ರಹಿಸ್ಬೋದು ಅನ್ನೋದನ್ನು ತೆರೆದಿಟ್ಟ ಪುಸ್ತಕ ತರಹ ವರ್ಣನೆ ಮಾಡ್ತಾರೆ. ಆಗಲೇ ಒಂದು ಮಾತು ಬಂತು,
ಯಾರಿಗೆ ನಿಜವಾಗಿ ಕ್ಲಿಯರ್ ಹೆಡ್ ಇರುತ್ತೋ ಅವರೇ ಸಿಂಪಲ್ಲಾಗಿ ಮಾತಾಡೋದಕ್ಕೆ ಸಾಧ್ಯ ಅಂತ. ಏಕೆಂದರೆ ಜನಗಳಿಗೆ ತಲುಪಬೇಕು, ಉದ್ದೇಶವೇ ಜನಗಳಿಗೆ ತಲುಪೋದು. ತಲುಪದೇ ಹೋದರೆ ಮಾತಾಡಿ ಏನು ಪ್ರಯೋಜನ ಆಯಿತು? ಆ ದೃಷ್ಟಿಯಿಂದ ಬ್ರಹ್ಮೇಂದ್ರರಿಗಿಂತ ಒಳ್ಳೆಯ ಉದಾಹರಣೆ ಇನ್ನೊಬ್ಬರು ಇಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಇನ್ನು ಮುಂದೆ ಪರಮಹಂಸಚರ್ಯ, ವೇದ ಮತ್ತು ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾಗಿರುವಂತಹ ಪರಮಹಂಸರ ನಡವಳಿಕೆ. ನಮ್ಮಲ್ಲಿ ಸನ್ಯಾಸಿಗಳಲ್ಲಿ 4 ರೀತಿ ಅಂತ ಹೇಳ್ತಾರೆ: ಬಹುದಕ, ಕುಟೀಚಕ, ಹಂಸ, ಪರಮಹಂಸ ಅಂತ. ಈಗ ಹೊಸದಾಗಿ ಆಚೆ ಬಂದಿರತಕ್ಕಂತಹ ಪರಮಪೂಜ್ಯ ಹರ್ಷಾನಂದಜಿ ಮಹಾರಾಜ ಅವರು ಬರೆದಿರ್ತಕ್ಕಂಥ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಫಿಲಾಸಫಿ ಅದು ತೆಗೆದು ನೋಡಿದ್ರೆ ನೀವು ಅದರಲ್ಲಿ ಪರಮಹಂಸ ಅನ್ನೋ ಅದರ ಕೆಳಗಡೆ ಶೀರ್ಷಿಕೆ ಅಡಿನಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದಾರೆ ಅವರು. ಜೀವನ್ಮುಕ್ತಿ ವಿವೇಕ ಆ ಒಂದು ಗ್ರಂಥ ಪ್ರಾರಂಭ ಆಗೋದೇ ಈ 4 ರೀತಿಯಾಗಿರ್ತಕ್ಕಂಥ ಸನ್ಯಾಸಿಗಳ ಒಂದು ಅದ್ಭುತವಾಗಿರ್ತಕ್ಕಂಥ ವರ್ಣನೆಯಿಂದ. ಬಹುದಕನಿಗೂ ಕುಟೀಚನಿಗೂ ಏನು ವ್ಯತ್ಯಾಸ, ಕುಟೀಚಕನಿಗೂ ಹಂಸನಿಗೂ ಏನು ವ್ಯತ್ಯಾಸ, ಹಂಸಕ್ಕೂ ಪರಮಹಂಸಕ್ಕೂ ಏನು ವ್ಯತ್ಯಾಸ, ಅದನ್ನು ಬಹಳ ಟೆಕ್ನಿಕಲ್ ಆಗಿ ಆ ಇರತಕ್ಕಂಥ ಅಂಶವನ್ನು ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲಂತೂ ಆತ್ಮವಿದ್ಯಾ ವಿಲಾಸವನ್ನು ನಾವು ಹೇಳೋ ಹಾಗೆ ಇಲ್ಲ. ಜ್ಞಾನಿಗಳ ಅನುಭವಾತ್ಮಕವಾದಂತಹ ಆರ್ಯಾವೃತ್ತದಲ್ಲಿ ಬರೆದಿರತಕ್ಕಂತಹ ಸ್ವಾನುಭವ ವೇದ್ಯವಾಗಿರ್ತಕ್ಕಂಥ ಕೃತಿ ಆತ್ಮವಿದ್ಯಾ ವಿಲಾಸ. ಯಾವಾಗಲೂ ಆತ್ಮ ಎಂಬತಕ್ಕಂಥ ವಿಷಯ ನಾವು ಬಾಯಿಂದ ಹೇಳೋಕ್ಕಾಗಲ್ಲ, ಕಿವಿಯಿಂದ ಕೇಳೋಕ್ಕಾಗಲ್ಲ, ಮನಸ್ಸಿಂದ ಗ್ರಹಿಸೋದಕ್ಕಾಗೋದಿಲ್ಲ. ಇದಕ್ಕೆಲ್ಲ ಅತೀತವಾಗಿರ್ತಕ್ಕಂಥದ್ದು ಆತ್ಮವಸ್ತು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಯಧೀರ ಪ್ರೇತ್ಯಾಸ್ಮಾಲ್ಲೋಕಾದಮೃತ ಗಚ್ಚಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಏನಸ್ತದ್ವ್ಯಾಚಕ್ಷಿರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ. ಈ ರೀತಿಯಾಗಿ ಕೇನೋಪನಿಷತ್ ವರ್ಣನೆ ಮಾಡ್ತಾ ಬರುತ್ತೆ. ಇಂದ್ರಿಯಗಳಿಗೆ ಅತೀತವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಅತೀತವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಈ ಆತ್ಮವಿದ್ಯಾವಿಲಾಸ ಅನುಭವಕ್ಕೆ ಮಾತ್ರ ಸಿಲುಕತಕ್ಕಂಥದ್ದು. 2 ಬ್ರಹ್ಮಸೂತ್ರಗಳು ಅನುಭವ ಹೇಗೆ ಮುಖ್ಯ ಅನ್ನೋದಕ್ಕೇ ಹೊರಟಿದೆ. ಅನುಭವಾವಸಾನತ್ವ ಶಾಸ್ತ್ರಾಣಂ ಅನುಭವ ಗಮ್ಯಂ ಹಿ ವಿದ್ಯಾ ಫಲಂ. ವಿದ್ಯೆಗೆ ಎಲ್ಲಿ ಫಲ ಅಂದರೆ ಅನುಭವದಲ್ಲಿ. ಆಚಾರ್ಯ ಶಂಕರ್ ಒಂದು ಕಡೆ ಭಾಷ್ಯದಲ್ಲಿ ಅನುಗ್ರಹಿಸಿದ್ದಾರೆ, 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ತಣ್ಣಗಿದೆ ಅಂದರೆ ನೀನು ಒಪ್ಪಬೇಕಾಗಿಲ್ಲ. ನಿನ್ನ ಅನುಭವಕ್ಕೇನು ಬರ್ತಾ ಇದೆ, ಹತ್ತಿರ ಹೋದ ಕೂಡಲೇ ಬೆಂಕಿ ಸುಡುತ್ತೋ ಇಲ್ವೋ. ನಹಿ ಶ್ರುತಿ ಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯುಪಗಂತುಂ ಶಕ್ಯತೆ. ಸೊ ಅದರಿಂದ ಪರಮ ಪ್ರಾಮಾಣ್ಯ ಯಾವುದು ಅಂದರೆ ಅನುಭವವೇ. ನಾನು ಊಟ ಮಾಡಿ ನಿಮ್ಮ ಹಸುವು ಹೋಗಲಿ ಅಂದರೆ ಹೇಗೆ ಹೋಗಲ್ವೋ ಹಾಗೆ ನನ್ನ ಹಸುವು ಹೋಗಬೇಕಾದ್ರೆ ನಾನೇ ಊಟ ಮಾಡಬೇಕು. ಈ ದೃಷ್ಟಿಯಿಂದ ಪರಮ ಮುಖ್ಯವಾಗಿರ್ತಕ್ಕಂಥದ್ದು ಅನುಭವ. ಅದನ್ನು ವರ್ಣನೆ ಮಾಡೋಕ್ಕೆ ಹೊರಟಿರೋದು ಆತ್ಮವಿದ್ಯಾವಿಲಾಸ. ತದನಂತರ ಸಿದ್ಧಾಂತ ಕಲ್ಪವಲ್ಲಿ ಈ ಗ್ರಂಥ ಅಪ್ಪೈ ದೀಕ್ಷಿತರ ಸಿದ್ಧಾಂತಲೇಶ ಸಂಗ್ರಹದ ಸಾರ ಸರ್ವಸ್ವದಂತೆ ಮೂಡಿಬಂದಿದೆ. ಈ ಗ್ರಂಥವನ್ನು ಕೂಡ ಶೇಷಾಚಲ ಶರ್ಮರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತದನಂತರ ಮನೋ ನಿಯಮನಂ. ನಾನು ಅಂದ್ಕೊಂಡಿರೋದು ಪ್ರಾಯಶಃ ಈ ಗ್ರಂಥ ಇವತ್ತಿನ ಕಾಲದ ಜನರಿಗೆ ತುಂಬ ಉಪಯುಕ್ತವಾಗತ್ತೆ ಅಂತ. ಏಕೆಂದರೆ ಮನಸ್ಸನ್ನು ನಿಗ್ರಹ ಮಾಡಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಹೇಗೆ ನಿಗ್ರಹ ಮಾಡಬೇಕು ಅದನ್ನು ಹೇಳಿ ಸ್ವಾಮಿ. ಪ್ರತಿಯೊಬ್ಬರು ಹೇಳೋರೆ ಮನಸ್ಸು ನಿಗ್ರಹಿಸಿಬಿಡ್ರಿ. ಆಯಿತು, ಹೆಂಗೆ ನಿಗ್ರಹಿಸ್ಬೇಕು ಹೇಳು. 9 ಉಪಾಯಗಳನ್ನು ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ ಹೇಳಿದ್ದಾರೆ ಬ್ರಹ್ಮೇಂದ್ರರು ಈ ಗ್ರಂಥದಲ್ಲಿ. ಸೊ ಈ ಗ್ರಂಥಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಆತ್ಮವಿದ್ಯಾವಿಲಾಸವನ್ನು ಟಚ್ ಮಾಡಿದ ಹಾಗೆ ಮಾಡಿ ಅದರಿಂದ 5ನೇ ದಿನ ಮುಕ್ತಾಯಗೊಳಿಸ್ಬೋದು ಅಂತ ಒಂದು ಜನರಲ್ ಮೆಂಟಲ್ ಫ್ರೇಮ್ವರ್ಕ್ ನಾನು ಹಾಕ್ಕೊಂಡು ಬಂದಿದ್ದೀನಿ. ಇರಲಿ, ಇನ್ನು ಅವ್ರು ಬ್ರಹ್ಮೇಂದ್ರ ಹೇಗೆ ನಡೆಸ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಮನೋ ನಿಯಮನಂ, ಮನಸ್ಸನ್ನು ಹೇಗೆ ನಿಯಮನಗೊಳಿಸೋದು. 13 ಶ್ಲೋಕಗಳಲ್ಲಿ 9 ಉಪಾಯಗಳನ್ನು ಕೊಟ್ಟು ಮನಸ್ಸನ್ನು ಹೇಗೆ ನಿಗ್ರಹ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಆಚಾರ್ಯ ಶಂಕರರ ಮನೀಷಾ ಪಂಚಕ ವ್ಯಾಖ್ಯಾನ ಅದನ್ನು ಕೂಡ ಬ್ರಹ್ಮೇಂದ್ರರು ಮಾಡಿಕೊಟ್ಟಿದ್ದಾರೆ. ತದನಂತರ 13 ಉಪನಿಷತ್ತುಗಳಿಗೂ ಕೂಡ ದೀಪಿಕೆ ಇವರು ಬರೆದ ಹಾಗೆ ತೋರ್ತಾ ಇದೆ, ಆದರೆ ಗ್ರಂಥ ಉಪಲಬ್ಧವಿಲ್ಲ ನಮ್ಮಲ್ಲಿ.
ಇನ್ನು ಅವರ ಸಂಗೀತ ಕೃತಿಗಳ ಬಗ್ಗೆ ಬಂದರೆ ಅದನ್ನು ಎಲ್ಲ ಹೇಳಿಬಿಟ್ಟಿದ್ದಾರೆ ಪೂಜ್ಯರು. ಮತ್ತು ನಾನು ಸುಮ್ಮನೆ ಅದನ್ನು ಚರ್ವಿತ ಚರ್ವಣ ಆದರೂ ಚಿಂತೆ ಇಲ್ಲ. ಯಾಕೆಂದರೆ ನಮಗೆ ಒಂದು ಸಲ ಕೇಳಿದರೆ ಸ್ವಲ್ಪ ಕಷ್ಟ ಕೂತ್ಕೊಳ್ಳೋದು. ಅದರಿಂದ ಎರಡನೇ ಸಲ ಕೇಳಿದರೆ ಏನೂ ತೊಂದರೆ ಇಲ್ಲ ಅನ್ನೋ ದೃಷ್ಟಿಯಿಂದ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಹೊಸದಾಗಿ ನಾನೇನು ಹೇಳ್ತಾ ಇಲ್ಲ. ಭಜರೇ ಗೋಪಾಲಂ ಕಲ್ಯಾಣಿ ರಾಗ ಆದಿತಾಳ, ಸ್ಮರ ವಾರಂ ವಾರಂ ಕಾಪಿ ರಾಗ ಆದಿತಾಳ, ಬ್ರೂಹಿ ಮುಕುಂದೇತಿ ಸುರುಟಿ ರಾಗ ಆದಿತಾಳ, ಬ್ರಹ್ಮಣಿ ಮಾನಸ ಸಂಚರರೆ ನವರೋಜ ರಾಗ ಆದಿತಾಳ, ಗಾಯತಿ ವನಮಾಲಿ ಕುಂತಲವರಾಳಿ ರಾಗ ಆದಿತಾಳ, ಕ್ರೀಡತಿ ವನಮಾಲಿ ಸುರುಟಿ ರಾಗ ಆದಿತಾಳ, ಭಜರೇ ಯದುನಾಥಂ ಸಾವೇರಿ ರಾಗ ಆದಿತಾಳ, ಭಜರೇ ರಘುವೀರಂ ಮೋಹನ ರಾಗ ಆದಿತಾಳ, ಪಿಬರೇ ರಾಮರಸಂ ಝಂಝೋಟಿ ರಾಗ ಆದಿತಾಳ, ರಾಮ ಖೇಲತಿ ಮಮ ಹೃದಯೇ ಅಠಾಣ ರಾಗ ಆದಿತಾಳ, ಮಾನಸ ಸ್ಥಿರತಾ ನಹಿ ನಹಿರೇ ಘನಸಾರಿ ರಾಗ ಆದಿತಾಳ, ತೇಷಾಂ ಚಿಂತಾ ನಾಸ್ತಿ ಕಿಲ ಕಾಂಬೋದಿ ರಾಗ ಆದಿತಾಳ, ಬ್ರಹ್ಮೈವ ಅಹಂ ಕಿಲ ನಾಥನಾಮ ಕ್ರಿಯಾ ರಾಗ ಆದಿತಾಳ, ಸರ್ವಂ ಬ್ರಹ್ಮಮಯಂ ನವರೋಜ ರಾಗ ಆದಿತಾಳ, ಪೂರ್ಣಬೋಧೋಹಂ ಕಲ್ಯಾಣಿ ರಾಗ ಆದಿತಾಳ. ಇದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಸದಾಶಿವ ಬ್ರಹ್ಮೇಂದ್ರರ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೊಡುಗೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಂಗೀತ ಲೋಕದಲ್ಲಿ ಜನಸಾಮಾನ್ಯರಿಗೆ ಸುಲಭವಾಗಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶನ ಮಾಡಬಲ್ಲದು. ಅದಕ್ಕೇ ಒಂದು ಗಾದೆ ಇದೆ, ಸಂಗೀತವನ್ನು ಕಡೆಗಾಣಿಸುವುದು ಎಂದರೆ ಮಾನವತೆಯನ್ನೇ ಮೊಟಕು ಮಾಡಿದಂತೆ. ಗಾಂಧೀಜಿ ಹೇಳ್ತಾ ಇದ್ರು, ಮೀರಾ ಹಾಡಿದ್ದು ಏಕೆಂದರೆ ಹಾಡದಿರುವುದು ಅವಳಿಂದ ಆಗದಿದ್ದರಿಂದ ಅಂತ. ಸಂಗೀತ ದೇವತೆಗಳ ಭಾಷೆ ಅಂತ ಕಾರ್ಲೈಲ್ ಹೇಳ್ತಾನೆ. ಎಂ ವಿ ಸೀತಾರಾಮಯ್ಯನವರು ಒಂದು ಕಡೆ ಹೇಳ್ತಾರೆ, ಸಂಗೀತದ ಸ್ವಾರಸ್ಯ ಬೇಕಾದರೆ ಕಣ್ಣು ಮುಚ್ಚಿ ಕಿವಿ ತೆಗೆಯಬೇಕು, ಸಂಗೀತದ ಸಭೆಯ ಸ್ವಾರಸ್ಯ ಬೇಕಾದರೆ ಕಿವಿ ಮುಚ್ಚಿ ಕಣ್ಣು ತೆಗೆಯಬೇಕು ಅಂತ. ತ್ಯಾಗರಾಜರು ಹೇಳ್ತಾರೆ ನೋಡಿ, ಸಂಗೀತ ಜ್ಞಾನ ವಿಹೀನರಿಗೆ ಮೋಕ್ಷ ಉಂಟೆ. ಸೊ ಮೋಕ್ಷ ತನಕ ನಮಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಯಾವುದು ಅಂದರೆ ಸಂಗೀತ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಹೇಳ್ತಾರೆ, ಸಾಹಿತ್ಯ ಸಂಸ್ಕಾರ ಇಲ್ಲದ ಸಂಗೀತ ಜೀವಾಳ ಇಲ್ಲದ ತಂಬೂರಿಯ ತಂತಿಯಂತೆ ಸೊರಗಿ ಹೋಗುತ್ತದೆ. ಸೊ ಆ ದೃಷ್ಟಿಯಿಂದ ತಂತಿನೇ ಇಲ್ಲದೆ ಹೋದರೆ ಆ ತಂಬೂರಿಗೇನು ಬೆಲೆ? ಆ ತರಹನೇ ಸಾಹಿತ್ಯ ಸಂಸ್ಕಾರ ಇಲ್ಲದ ಸಂಗೀತ ಜೀವಾಳ ಇಲ್ಲದ ತಂಬೂರಿಯಂತೆ ಅಂತ. ಭರ್ತೃಹರಿ ಹೇಳಿರ್ತಕ್ಕಂಥ ಸುಪ್ರಸಿದ್ಧ ವಾಕ್ಯ ತಮಗೆಲ್ಲ ಗೊತ್ತೇ ಇದೆ, ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ತೃಣನ್ನ ಖಾದನ್ನಪಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಂ ಅಂತ. ಸಾಹಿತ್ಯ ಸಂಗೀತ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ ಬಾಲವಿಲ್ಲದ ಹುಲ್ಲನ್ನು ತಿನ್ನದ ಪಶು ತರಹ. ಇವನು ಹುಲ್ಲನ್ನು ತಿಂದಾಕ್ಬಿಟ್ಟಿದ್ರೆ ಪಶುಗಳಿಗೆ ಪಾಪ ಅದು ಸಿಗ್ತಾ ಇರಲಿಲ್ಲ. ಹಿಂದೆ ಇದು ನೆನೆಸ್ಕೊಂಡ್ರೆ ಪರಂಪರೆ ಬಗ್ಗೆ ಪೂಜ್ಯ ರಾಮಸ್ವಾಮಿಯವರು ಮಾತಾಡ್ತಾಯಿದ್ರು, ನನಗೊಂದು ನೆನಪಾಯಿತು. ಈ ಹುಲ್ಲು ಅಂದರೆ ಹಿಂದೆ ವ್ಯಾಕರಣದವ್ರಿಗೂ ತರ್ಕಶಾಸ್ತ್ರ ಓದೋರಿಗೂ ಮಹಾ ಪೈಪೋಟಿ, ನಮ್ಮ ಸಮಾನ ಹರಿತವಾಗಿರ್ತಕ್ಕಂಥ ಬುದ್ಧಿ ಇರೋರೇ ಇಲ್ಲ ಅಂತ. ಒಂದು ಸಲ ವ್ಯಾಕರಣ ಓದೋನು ತರ್ಕ ಓದೋರನ್ನ ಬೈದ್ರಂತೆ, ಎಂ ಸರ್ವೇ ಪಶವಃ, ನೀವೆಲ್ಲ ಪಶುಗಳು ಹೋಗ್ರಯ್ಯ ನಿಮಗೆ ಅರ್ಥ ಆಗಲ್ಲ ಅಂತ. ಅದಕ್ಕೆ ತರ್ಕ ಓದೋನು ಸುಮ್ಮನೆ ಇರಬೇಕೋ ಇಲ್ವೋ, ಯದಿ ವಯಂ ಪಶವಃ ತರ್ಹಿ ಯೂಯಂ ತೃಣವಃ ಅಂತ ಹೇಳಿದ್ನಂತೆ. ನಾವೇನೋ ಪಶು ಸರಿ, ನೀವು ಯಾರು? ತೃಣ ಅಂದ್ರೇನು? ಹುಲ್ಲು. ಪಶುಗಳೇನು ಮಾಡ್ತವೆ? ಹುಲ್ಲನ್ನು ತಿಂದಾಕ್ಬಿಡತ್ತೆ, ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಈ ರೀತಿಯಾಗಿ ಮಾತಾಡ್ತಾ ಪಾಂಡಿತ್ಯ ಯಾವ ರೀತಿ ಪ್ರದರ್ಶನ ಮಾಡ್ತಾಯಿದ್ರು ಅನ್ನೋದಕ್ಕೆ ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯೇ ರವೌ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ನನ್ನನ್ನು ಎಲ್ಲಿ ಹಾಡಿ ಹೊಗಳ್ತಾರೋ ಸುಶ್ರಾವ್ಯವಾಗಿ ಅಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಇಲ್ಲಿರ್ತಕ್ಕಂಥ ಮಾತು. ಮಂತ್ರಶಾಸ್ತ್ರದ ಪ್ರಕಾರ
ಸಂಗೀತ ಅಂತ 3 ಅಕ್ಷರ ಇದೆ ನೋಡಿ. ಸಂ ಅಂದರೆ ಸರಸ್ವತಿ, ಗೀ ಅಂದರೆ ಲಕ್ಷ್ಮಿ, ತಾ ಅಂದರೆ ಪಾರ್ವತಿ. ಶಕ್ತಿತ್ರಯ ಸಂಗಮ ಅಂತ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥದಲ್ಲಿ ಈ ಮಾತು ಬರುತ್ತೆ. ಸರಸ್ವತಿ, ಲಕ್ಷ್ಮೀ, ಪಾರ್ವತಿಯರ ತ್ರಿವೇಣಿ ಮಿಶ್ರಣ ಸಂಗೀತದಲ್ಲಿದೆ ಅಂತ. ಸೊ ಆ 3 ದೇವತೆಗಳನ್ನು ನೀವು ಏಕಕಾಲದಲ್ಲಿ ಆರಾಧನೆ ಮಾಡ್ದಂಗೆ ಆಗುತ್ತೆ ಸಂಗೀತ ಅಭ್ಯಾಸ ಮಾಡಿದರೆ. ಭರತ ಸಂಗೀತ ಪಿತಾಮಹ. ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಸೊ ಭರತ ಅಂದ್ರೇ ಭಾವ, ರಾಗ, ತಾಳಗಳು ಬಂದ್ಬಿಡ್ತು ಸಂಗೀತಕ್ಕೆ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಈ ಹಿನ್ನೆಲೆಯಲ್ಲಿ ಮುಂದೆ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದೇ ಒಂದು ಸಾಂದರ್ಭಿಕವಾಗಿ ನಿಮ್ಮ ಮುಂದೆ ಪ್ರಸ್ತುತಿಪಡಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ಬ್ರಹ್ಮೈವ ಅಹಂ ಕಿಲ ಸದ್ಗುರು ಕೃಪಯ ಬ್ರಹ್ಮೈವ ಅಹಂ ಕಿಲ. ಅಷ್ಟು ಸಾಕು. ಬ್ರಹ್ಮ ಅಂದ್ರೇನು, ಗುರು ಅಂದ್ರೇನು, ಕೃಪಾ ಅಂದ್ರೇನು, 3 ಶಬ್ದ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಧನ್ಯರಾಗ್ಬಿಡ್ತೀವಿ. ಇನ್ನೇನು ಬೇರೆ ಬೇಕೇ ಆಗಿಲ್ಲ. ಬ್ರಹ್ಮ ಅಂದರೆ ಯಾವುದು? ದಿಕ್ಕು, ದೇಶ, ಗುಣ, ಗತಿ, ಫಲ, ಭೇದ ಶೂನ್ಯಂ ಪರಮಾರ್ಥ ಸತ್ ಅದ್ವಯಂ ಬ್ರಹ್ಮ. ಶಂಕರ ಭಾಷ್ಯ 8ನೇ ಅಧ್ಯಾಯ 1ನೇ ಪಾದ 1ನೇ ಮಂತ್ರ, ಛಾಂದೋಗ್ಯೋಪನಿಷತ್ತು, ಸಾಮವೇದಕ್ಕೆ ಸೇರಿರ್ತಕ್ಕಂಥದ್ದು, ತತ್ವಮಸಿ ವಾಕ್ಯಾರ್ಥವನ್ನು ಒಳಗೊಂಡಿರ್ತಕ್ಕಂಥ ಉಪನಿಷತ್ತು. ದಿಕ್ಕು, ದೇಶ, ಗುಣ, ಗತಿ, ಫಲ, ಭೇದ ಶೂನ್ಯವಾಗಿರ್ತಕ್ಕಂತಹ ಪಾರಮಾರ್ಥಿಕ ಸತ್ಯವಾಗಿರೋದು ಯಾವುದೋ ಅದೇ ಬ್ರಹ್ಮವಸ್ತು, ಅದೇ ನಾವೆಲ್ಲ ಆಗಿದ್ದೀವಿ. ಅದರಿಂದ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ನಾನು ಆ ಬ್ರಹ್ಮಸ್ವರೂಪ. ಹಾಗಿದ್ದರೆ ನನಗೆ ಯಾಕೆ ಅನುಭವ ಬರ್ತಾ ಇಲ್ಲ ಸ್ವಾಮಿ? ನಾನು ಬ್ರಹ್ಮ ಅನ್ನೋ ಅನುಭವ ನನಗೆ ಯಾಕೆ ಬರ್ತಾ ಇಲ್ಲ ಅಂದರೆ, ಆತ್ಮಬೋಧ ಗ್ರಂಥದಲ್ಲಿ ಒಂದು ಕಡೆ ಆಚಾರ್ಯ ಶಂಕರರು ನಿರೂಪಣೆ ಮಾಡ್ತಾರೆ. ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ. ಒಂದು ಕ್ಷಣಕಾಲ ಮೋಡ ಬಂದು ಮುಚ್ಚಿದಾಗ ಸೂರ್ಯನಿಗೆ ಸೂರ್ಯ ಮುಳುಗೋದ ಅನ್ನೋ ಕಲ್ಪನೆ ನಮ್ಮಲ್ಲಿರುತ್ತೆ. ಮರುಕ್ಷಣ ಗಾಳಿ ಬೀಸಿದಾಗ ಮೋಡ ಚೆದರು ಹೋದಾಗ ಮತ್ತೆ ಸೂರ್ಯ ಬೆಳಗ್ತಾನೆ. ಆ ಸೂರ್ಯ ಬೇರೆಯಲ್ಲ, ನಮ್ಮ ಹೃದಯದ ಒಳಗಡೆ ಇರತಕ್ಕಂತಹ ಸೂರ್ಯ ಬೇರೆಯಲ್ಲ. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ರಮಣಗೀತ. ಅಹಂ ಬರಬೇಕು ನಮಗೆ. ಅಹಂ ಇದೆಯೇ ಹೊರತು ಅಹಂ ಇಲ್ಲ. ಅದು ಬಂದಿರತಕ್ಕಂಥದ್ದು ನಾನು ಅಂತ ಬಂತೇ ಹೊರತು ಅದೇ ನಾನು ಇದು ಬರ್ತಾ ಇಲ್ಲ. ಆ ಮೋಡದ ತರಹ ಇರತಕ್ಕಂಥದ್ದು ನಮ್ಮ ಅಜ್ಞಾನ. ಆ ಗಾಳಿ ತರಹ ಇರತಕ್ಕಂಥದ್ದು ಸದ್ಗುರುವಿನ ಉಪದೇಶ. ಆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ಪಷ್ಟವಾಗಿ ಇದು ಅರ್ಥ ಆಗತ್ತೆ. ಆ ದೃಷ್ಟಿಯಿಂದನೇ ಸದ್ಗುರು ಕೃಪೆಯ ಅಂತ ಹೇಳಿದ್ದಾರೆ. ಗುರುಕೃಪೆ ನಮ್ಮಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಗುರುವಿನ ಕೃಪೆ ಅನ್ನೋದು ಇಲ್ಲದೆ ಹೋದರೆ ನಮಗೇನೂ ಕೂಡ ಈ ಲೋಕದಲ್ಲಿ ಲಭಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ವೇದ ಮತ್ತು ವೇದಾಂತವನ್ನು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಗುರುಮುಖೇನೇ ಅಧ್ಯಯನ ಮಾಡಬೇಕೇ ಹೊರತು ಇಲ್ಲ ಸ್ವಂತ ಪಾಂಡಿತ್ಯದಿಂದ ಅರ್ಥ ಮಾಡ್ಕೋತೀನಿ ಅಂದರೆ ಅದಾಗಲ್ಲ. ಅದಕ್ಕೆ ನಮಗೆ ಪರಂಪರೆಗೆ ಅಷ್ಟು ಬೆಲೆ ಕೊಟ್ಟಿರ್ತಕ್ಕಂಥದ್ದು. ಆಚಾರ್ಯ ಶಂಕರರು ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ 4ನೇ ಸಾಲಿನಲ್ಲಿ ಅವರ 16ನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷ್ಯದಲ್ಲಿ ಒಂದು ಮಾತನ್ನು ಅನುಗ್ರಹಿಸಿದ್ದಾರೆ. ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ. ಯಾರಿಗೆ ಸಂಪ್ರದಾಯ ಗೊತ್ತಿಲ್ವೋ ಅವರು ಎಲ್ಲ ಶಾಸ್ತ್ರ ಓದ್ಕೊಂಡಿದ್ದರೂ ಕೂಡ ಸಾಕ್ಷಾತ್ ಮೂರ್ಖರೇ ಸರಿ, ಅವ್ರಿಗೆ ಬೆಲೆ ಕೊಡಬೇಡ ಅಂತ. ಸೊ ಅದರಿಂದ ಸಂಪ್ರದಾಯಕ್ಕೆ ಅಷ್ಟು ಬೆಲೆ. ಪರಶುರಾಮರ ಹೆಸರು ತಾವೆಲ್ಲ ಕೇಳಿದ್ದೀರ. ಪರಶುರಾಮರು ಚಿರಂಜೀವಿಗಳು. ಅಶ್ವತ್ಥಾಮಃ ಬಲಿರ್ವ್ಯಾಸ ಹನುಮಶ್ಚ ವಿಭೀಷಣ ಕೃಪಶ್ಚ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ. ಆ ಮಹನೀಯರು 6000 ಕಲ್ಪಸೂತ್ರಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರೆ, ಮರಿಬೇಡಿ. ಪರಶುರಾಮರಿಂದ ರಚಿತವಾಗಿರ್ತಕ್ಕಂಥ ಕಲ್ಪಸೂತ್ರಗಳಲ್ಲಿ ಒಂದು ಕಲ್ಪಸೂತ್ರ ಹೇಳುತ್ತೆ, ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ಯಾರಿಗೆ ಸಂಪ್ರದಾಯದಲ್ಲಿ ವಿಶ್ವಾಸ ಇರುತ್ತೋ ಅವರಿಗೆಲ್ಲವೂ ಸಿದ್ಧವಾಗತ್ತೆ. ಹೇಗೆ ಅಂದರೆ ರೋಗಿಗೆ ವೈದ್ಯನಲ್ಲಿರ್ತಕ್ಕಂಥ ವಿಶ್ವಾಸ ತರಹ.
ಡಾಕ್ಟರ್ ರಾಧಾಕೃಷ್ಣನ್ ಅವರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ 2ನಲ್ಲಿ ಹೇಳಿರೋ ಹಾಗೆ, ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಇ ಪ್ರಿಸ್ಕ್ರೈಬ್ಸ್. ವೈದ್ಯ ಕೊಡ್ತಕ್ಕಂತಹ ಔಷಧಿಯಿಂದ ಅಲ್ಲ ಗುಣ ಆಗ್ತಾ ಇರೋದು, ರೋಗಿಗೆ ವೈದ್ಯನಲ್ಲಿರ್ತಕ್ಕಂಥ ನಂಬಿಕೆಯಿಂದ ಗುಣ ಆಗ್ತಾ ಇದೆ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಡಾಕ್ಟರ್ ಶಿವರಾಮ್ ಇದ್ದಾಗ ಮೆಜೆಸ್ಟಿಕ್ ಸರ್ಕಲಲ್ಲಿ ರಾಶಿ ರಾಮಿ ಅಂತ ಬರೀತಾ ಇದ್ರು ಕೊರವಂಜಿನಲ್ಲಿ. ಅವರು ಎಷ್ಟು ಹಾಸ್ಯ ಪ್ರವೃತ್ತಿಯಿಂದ ಮಾತಾಡಿ ಮಾನಸಿಕವಾಗಿರ್ತಕ್ಕಂಥ ಬೇಗೇನು ಅವರು ಕಳೀತಾ ಇದ್ರು ಅಂದರೆ, ನಾನು ನೋಡಿರೋ ಒಂದು ಘಟನೆ, ನಿಮಗೆ ಇನ್ನೂ ಜಾಸ್ತಿ ಘಟನೆ ಗೊತ್ತಿರ್ಬೋದು, ನನ್ನ ಅನುಭವಕ್ಕೆ ಬಂದಿದ್ದು ಒಂದು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಒಂದು ಸಲ ಒಬ್ಬರು ಬಂದುಬಿಟ್ಟು ಹೇಳಿದರು, ಡಾಕ್ಟ್ರೇ ಯಾಕೋ ನನಗೆ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿದೆ ಅಂತ ಹೇಳಿದರು. ಹೌದಮ್ಮ, ಯಾವ ಓಡಾಡೋ ತರಕಾರಿ ತಿನ್ಕೊಂಬಂದೆ ಅಂತ ಕೇಳಿದರು. ಕೋಳಿ ತಿಂದ್ಯಾ ಅನ್ನೋದಕ್ಕೆ, ಯಾವುದೋ ಓಡಾಡೋ ತರಕಾರಿ ತಿನ್ಕೊಂಬಂದಿರಬೇಕು, ಅದಕ್ಕೆ ನಿನ್ನ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿದೆ, ನಾಳೆಯಿಂದ ಓಡಾಡೋ ತರಕಾರಿ ತಿನ್ನಿಸೋದು ನಿಲ್ಲಿಸ್ಬಿಡು ಅಂದರು. ಈ ರೀತಿಯಾಗಿ ಅವರು ಎಷ್ಟು ಸುಲಲಿತವಾಗಿ ಮಾತಾಡಿ ಇರತಕ್ಕಂಥ ಮಾನಸಿಕ ಬೇನೆಯನ್ನು ಕಡಿಮೆ ಮಾಡ್ತಾಯಿದ್ರು ಅಂದರೆ ಒಂದು ಅಚ್ಚಳಿಯಾಗಿರ್ತಕ್ಕಂತಹ ಸಂಗತಿ. ನೋಡಿ, ನಮ್ಮಲ್ಲಿ ಗುರು ಅನ್ನೋ ಶಬ್ದಕ್ಕೆ 2 ಅಕ್ಷರ ಇದೆಯಪ್ಪ, ಗು ಮತ್ತು ರು ಅಂತ. ಗು ಅಂದರೆ ಅಜ್ಞಾನ, ರು ಅಂದರೆ ನಿವಾರಕ. ನೀವು ಯಾವುದೇ ಭಾಷೆನಲ್ಲಿ ಭಾಷಾಂತರ ಮಾಡಿ, ಯು ಕ್ಯಾನ್ ನಾಟ್ ಟ್ರಾನ್ಸ್ಲೇಟ್ ದ ವರ್ಡ್ ಗುರು ಇಂಟು ಎನಿ ಅದರ್ ಲ್ಯಾಂಗ್ವೇಜ್. ಇಟ್ಸ್ ಅನ್ಟ್ರಾನ್ಸ್ಲೇಟಬಲ್. ಲೈಕ್ ಧರ್ಮ. ಧರ್ಮನ ಹೆಂಗಪ್ಪ ಟ್ರಾನ್ಸ್ಲೇಟ್ ಮಾಡ್ತೀಯ ಇಂಗ್ಲೀಷ್ಗೆ? ಧರ್ಮ ಇಸ್ ನಾಟ್ ರಿಲಿಜನ್, ಧರ್ಮ ಇಸ್ ನಾಟ್ ಎಥಿಕ್ಸ್, ಧರ್ಮ ಇಸ್ ನಾಟ್ ಮೊರಾಲಿಟಿ, ಧರ್ಮ ಇಸ್ ನಾಟ್ ವ್ಯಾಲ್ಯೂಸ್, ಧರ್ಮ ಇಸ್ ನಾಟ್ ಕೋಡ್ ಆಫ್ ಕಾಂಡಕ್ಟ್, ಬಟ್ ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ಇನ್ ಪರ್ಫೆಕ್ಟ್ ಕಾಂಬಿನೇಷನ್ ಕಾನ್ಸ್ಟಿಟ್ಯೂಟ್ಸ್ ಧರ್ಮ. ದೇರ್ ಇಸ್ ನೋ ಸಿಂಗಲ್ ವರ್ಡ್ ಥ್ರೂ ವಿಚ್ ಯು ಕ್ಯಾನ್ ಟ್ರಾನ್ಸ್ಲೇಟ್ ದ ವರ್ಡ್ ಧರ್ಮ. ಭಾಷಾಂತರ ಮಾಡೋಕ್ಕೆ ಬರಲ್ಲ, ಅದನ್ನು ಅತೀತವಾಗಿರ್ತಕ್ಕಂಥದ್ದು ಅದು. ಅದಕ್ಕೆ ಗುರು ಇಸ್ ನಾಟ್ ಟೀಚರ್, ಗುರು ಇಸ್ ನಾಟ್ ಮೆಂಟರ್, ಗುರು ಇಸ್ ನಾಟ್ ಪ್ರಿಸೆಪ್ಟರ್, ಗುರು ಇಸ್ ಗುರು ಹಿಮ್ಸೆಲ್ಫ್. ಹಿಂದಿನ ಕಾಲದಲ್ಲಿ ಗುರುಗಳಿದ್ದರು, ಈಗಿನ ಕಾಲದಲ್ಲಿ ಇರೋರೆಲ್ಲ ಟೀಚರ್ಸೇ. 3 ತರಹ ಟೀಚರ್ಸು. ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್ ಹೂ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ರೂಮ್. ಒಳಗೆ ಬರಲ್ಲ ಅವರು. ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್ ನೋಡಿ, ಎಲ್ಲ ಆಚೆ ಕಡೆನೇ ಇರ್ತಾರೆ. ಇನ್ನು ಕೆಲವರು ರೇರ್ ಟೀಚರ್ಸ್, ಬಿಕಾಸ್ ರೇರ್ಲಿ ದೇ ಟೇಕ್ ಕ್ಲಾಸಸ್. ಭಾಳ ಅಪ್ರೂಪ ಕ್ಲಾಸ್ ತಗೋತಾರೆ ನೋಡಿ, ಅವ್ರು ರೇರ್ ಟೀಚರ್ಸು. 3ನೇವ್ರು ಇದ್ದಾರೆ, ದೇ ಆರ್ ಎ ಕ್ಲಾಸ್ ಬೈ ದೆಮ್ಸೆಲ್ಸ್, ಬಿಕಾಸ್ ನೋ ಬಡಿ ಎವರ್ ಅಟೆಂಡ್ಸ್ ದೇರ್ ಕ್ಲಾಸಸ್. ದೇ ಆರ್ ಆಲ್ ಅಲೋನ್ ಇನ್ ದ ಕ್ಲಾಸ್ ರೂಮ್. ಅದು ದೇ ಆರ್ ಕ್ಲಾಸ್ ಬೈ ಟೀಚರ್ಸ್. ಅದಕ್ಕೆ ಸಂವಾದಿಯಾಗಿ 3 ಥರ ಶಿಷ್ಯರು ಇರ್ತಾರೆ ಅಂತ ವೀಣಾ ದೊರಸಾಮಯ್ಯಂಗಾರು 35 ವರ್ಷದ ಹಿಂದೆ ಮಲ್ಲೇಶ್ವರದ 32ನೇ ಡೋರ್ ನಂಬರಿನ 14-15ನೇ ಕ್ರಾಸ್ ಮಧ್ಯಾಹ್ನ 3 ಗಂಟೆಗೆ ಒಂದು ಮಾತು ಹೇಳಿದರು. ನೋಡಪ್ಪ ಮಗು, ಮುಂದೆ ಯಾವಾಗಾದರೂ ಉಪಯೋಗಿಸ್ಕೋ, ನೀವು ಬೇಕಾದರೆ ಪ್ರವಚನದಲ್ಲಿ ಇವತ್ತು ಉಪಯೋಗಿಸ್ಕೋತಾ ಇದ್ದೀನಿ, ಅದನ್ನು ಅವಾಗ ಹೇಳಿದ್ದವರು. 3 ಥರ ಶಿಷ್ಯರು ಇರ್ತಾರಪ್ಪ. 1ನೇ ಥರ ಶಿಷ್ಯರು ಯಾರು ಗೊತ್ತಾ? ಕರ್ಪೂರ ಥರ ಶಿಷ್ಯರು. ಕರ್ಪೂರ ಹಚ್ಚಿದ ಕೂಡಲೇ ಟಕ್ಕಂತ ಹತ್ಕೊಂಡು ಉರಿಯತ್ತೆ ನೋಡಿ, ಆ ಥರ ಅಧ್ಯಾಪಕರು ಹೇಳಿದ ಕೂಡಲೇ ಗ್ರಹಿಸಿಬಿಟ್ರೆ ಕರ್ಪೂರ ಥರ ಶಿಷ್ಯರು, ಅದು ಫಸ್ಟ್ ರೇಟ್. 2ನೇವ್ರು ಇದ್ದಾರಪ್ಪ, ಇಜ್ಜಿಲು ಒಲೆ ತರಹ. ಇಜ್ಜಿಲು ಒಲೆ ಹಚ್ಚಬೇಕಾದ್ರೆ ಊದಿ 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 ಹಚ್ಚಿಸ್ಬೇಕು. ಈಗಿನ ಕಾಲದವ್ರಿಗೆ ಅದು ಅನುಭವ ಬರಲ್ಲ. ಹಿಂದೆ ಆದರೆ ಸೌದೆನಲ್ಲಿ ಇಜ್ಜಿಲೊಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದವ್ರಿಗಾದರೆ ಸ್ವಾನುಭವ, ಅದು ಅವ್ರಿಗೆ ಸುಲಭವಾಗಿ ಅರ್ಥ ಆಗತ್ತೆ. 3ನೇ ಥರ ಇದ್ದಾರಪ್ಪ ಶಿಷ್ಯರು, ಬಾಳೆ ದಿಂಡು ತರಹ. ಬಾಳೆ ದಿಂಡನ್ನು ಬೆಂಕಿಗೆ ಹಾಕಿದ್ರೆ ಬೆಂಕಿನೇ ಆರೋಗುತ್ತೆ. ಆ ತರಹ ಕೆಲವು ಶಿಷ್ಯರಿಗೆ ಹೇಳ್ಕೊಟ್ಬಿಟ್ರೆ ಗುರುಗೆ ಮರೋದೇ ಮರ್ತೋಗತ್ತೆ ಅಂತ ಏನೋ ಹೇಳ್ತಾರೆ ತೆಲುಗಲ್ಲಿ. ಹಾಗೆ ನೀಕು ಒಚ್ಚಲ್ಲೇದು ನಾಲ್ಕು ಮರ್ಚಲ್ಲೇದು ನೀಕು ಪಾಠಂ ಚಪ್ಪಿ ನಾಲ್ಕು ಮಾನಂ ಪೋಯನೆ ಅಂತ ಆ ಸ್ಥಿತಿಗೆ ಬಂದ್ಬಿಡತ್ತೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರು ಶಿಷ್ಯ ಸಂಬಂಧ ಅನ್ನೋದು ನಮ್ಮಲ್ಲಿ ಅಪೂರ್ವವಾಗಿರ್ತಕ್ಕಂಥದ್ದು. ಗುರು ಅಂದರೆ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು 3 ತರಹ ಗುರುಗಳು. ದೃಷ್ಟಿ ಮಾತ್ರ ಗುರು, ಆಲಿಂಗನ ಮಾತ್ರ ಗುರು, ಸ್ಪರ್ಶ ಮಾತ್ರ ಗುರು ಅಂತ. ದೃಷ್ಟಿ ಮಾತ್ರ ಗುರುಗಳು ರಮಣ ಮಹರ್ಷಿಗಳು. ರಮಣರನ್ನ ಈ ಪ್ರಶ್ನೆ ಕೇಳಬೇಕು ಆ ಪ್ರಶ್ನೆ ಕೇಳಬೇಕು ಅಂತ ಉದ್ದುದ್ದ ಕ್ವೆಶ್ಚನ್ ಬರ್ಕೊಂಡು ಬಂದು ಏನಿಲ್ಲ, ಅವರ ಮುಗುಳ್ನಗೆಯಿಂದನೇ ಇವರ ಎಲ್ಲ ಸಂದೇಹಗಳು ನಿವಾರಣೆಯಾಗಿ ನಗ್ತಾ ನಗ್ತಾ ಇವರೇ ನಮಸ್ಕಾರ ಮಾಡಿ ಹೊರಟೋಗ್ತಾ ಇದ್ರಂತೆ ಬಂದವರು. ಮಾತೇ ಆಡದೆ ಶಿಷ್ಯನ ಸಮಸ್ತ ಸಂದೇಹಗಳನ್ನು ನೀಗಿಸ್ತಕ್ಕಂಥ ಶಕ್ತಿ ರಮಣರಿಗಿತ್ತು. ಅದಕ್ಕೆ ಅವರು ದೃಷ್ಟಿ ಮಾತ್ರೆ ಗುರುಗಳು. ಯಾವಾಗಲೂ ಕೂಡ ನಾವು ಬಾಯಲ್ಲಿ ಏನು ಹೇಳ್ತೀವೋ ಅದಕ್ಕಿಂತ ಹೇಳದೇ ಇರೋದು ಹೆಚ್ಚು ಸುಪೀರಿಯರು ಅಂತ ಒಂದು ಮಾತಿದೆ. ಹರ್ಡ್ ಮೆಲೋಡೀಸ್ ಮೇ ಬಿ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್ ಅಂತ ಓಡನೆ ಗ್ರೀಷನರ್ನಲ್ಲಿ ಕೀಟ್ಸ್ ಹೇಳ್ತಾನೆ. ನಾವು ಕೇಳಿದ್ದಕ್ಕಿಂತ ಕೇಳದೇ ಇರತಕ್ಕಂಥದ್ದು ತುಂಬ ಯಾವಾಗಲೂ ಕೂಡ ಗಹನವಾದದ್ದು, ಗೂಢವಾದದ್ದು, ಗಾಢವಾದದ್ದು, ಗಂಭೀರವಾದದ್ದು ಅನ್ನೋ ದೃಷ್ಟಿಯಿಂದ. 2ನೇವರು ಆಲಿಂಗನ ಮಾತ್ರ ಗುರುಗಳು. ಆ ಮಟ್ಟಕ್ಕೆ ಸೇರಿರ್ತಕ್ಕಂಥವರು ರಾಮಕೃಷ್ಣ ಪರಮಹಂಸರು. ನರೇಂದ್ರ
ಯಾವ ರೀತಿಯಾಗಿ ವಿವೇಕಾನಂದರು ಆದರೂ ಅನ್ನೋದೇ ಒಂದು ಬದಲಾವಣೆ, ಸೋಜಿಗದ ಸಂಗತಿ. ಅವ್ರು ಕೇಳಿದ್ದೇನು, ನೀವು ಭಗವಂತನನ್ನು ಕಂಡಿದ್ದೀರಾ ಅಂತ ಕೇಳಿದರು. ನಾನು ನೋಡಿದ್ದೀನಿ, ನಿನಗೆ ತೋರಿಸ್ತೀನಿ ಅಂತ ಹೇಳಿದರು. ಎಷ್ಟು ಜನಕ್ಕೆ ತಾಕತ್ತಿರುತ್ತೆ, 8 ಎದೆ ಬೇಕು ನಿನಗೆ ದೇವ್ರನ್ನ ತೋರಿಸ್ತೀನಿ ಅಂತ ಹೇಳಬೇಕಾದ್ರೆ. ಸ್ವಾನುಭವ ಇಲ್ಲದೆ ಆ ಮಾತು ಬರೋಕ್ಕೆ ಸಾಧ್ಯವೇ ಇಲ್ಲ. 3ನೇವರು ಸ್ಪರ್ಶ ಮಾತ್ರ ಗುರುಗಳು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ನಿಮಗೆ ನಡೆದಿರೋ ಘಟನೆ ಹೇಳ್ತೀನಿ, ಆಶ್ಚರ್ಯ ಆಗುತ್ತೆ, ನೀವು ನಂಬಲ್ಲ, ಆದರೆ ನೀವು ನಂಬಲಿ ಬಿಡಲಿ, ಅದು ನಡೆದಿರೋ ಘಟನೆ. 68 ವರ್ಷದ ಹಿಂದೆ ಮೆಜೆಸ್ಟಿಕ್ಕಲ್ಲಿ ಮೂವಿಲ್ಯಾಂಡ್ ಥಿಯೇಟರ್ ಪಕ್ಕ ಸಂದಿನಲ್ಲಿ ಹೋದರೆ 2ನೇ ಗಲ್ಲಿನಲ್ಲಿ ಎಂಟರಾದರೆ 4ನೇ ಔಟ್ ಹೌಸಲ್ಲಿ ನಡೆದಿರೋ ಘಟನೆ. ಅಮ್ಮ ಆದವಳು ಕೋಡ್ಬಳೆ ಚಕ್ಲಿ ಮಾಡ್ತಾ ಕರಿತಾ ಇದ್ಲಂತೆ, ಎಣ್ಣೆ ಪದಾರ್ಥ ಕಾದ ಎಣ್ಣೆನಲ್ಲಿ. 2 ವರ್ಷದ ಮಗುಗೆ ಕಣ್ಣಿಗೆ ಬಿದ್ದುಬಿಟ್ಟು 2 ಕಣ್ಣು ಹೋಗ್ಬಿಡ್ತಂತೆ. ಬೆಂಗಳೂರಲ್ಲಿ ಆವತ್ತಿನ ಕಾಲದಲ್ಲಿ ಇದ್ದಂತಹ ಎಲ್ಲರೂ ಕೂಡ ಈ ಜನ್ಮದಲ್ಲಿ ಈ ಮಗು ಕಣ್ಣು ಬರಲ್ಲ ಅಂತ ಕೈ ಬಿಟ್ಬಿಟ್ರಂತೆ. ಆ ತಂದೆ ತಾಯಂದಿರು ಶಾರದಾ ಪೀಠದ ಪರಮ ಭಕ್ತರಾಗಿದ್ದರಿಂದ ಮಗುನ ಎತ್ಕೊಂಡು ಶೃಂಗೇರಿಗೆ ಹೋದ್ರಂತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ತೊಡೆ ಮೇಲೆ ಮಲಗಿಸ್ಕೊಂಡು ಬ್ಯಾಂಡೇಜ್ ಮೇಲೆ ಕೈ ಆಡಿಸ್ಬಿಟ್ಟು ಒಂದು ಸಲ ತೆಗೀರಿ ಬ್ಯಾಂಡೇಜು ಅಂದ್ರಂತೆ. ಇವತ್ತು ನೀವು ನಂಬಿ ಬಿಡಿ, ಅವ್ರಿಗೆ 70 ವಯಸ್ಸು, 400-500 ಪುಟ ಇರ್ತಕ್ಕಂಥ ಪುಸ್ತಕ ಕೊಡಿ, ಅರ್ಧ ಗಂಟೆ ಟೈಮ್ ಕೊಡಿ, ಪೇಜ್ ಟು ಪೇಜ್ ಯು ಕ್ಯಾನ್ ವೆರಿಫೈ. ಹೇಳ್ತಾ ಹೋಗ್ತಾರೆ ಬಾಯಲ್ಲಿ, 222ನೇ ಪುಟ 4ನೇ ಲೈನ್ 2ನೇ ಸಾಲು ಅಲ್ಲಿಂದ ಹೋಗ್ತಾರೆ ಮುಂದಕ್ಕೆ. ಹೆಂಗೆ ಬಂತು ಅದು ಅನುಗ್ರಹ? ಈ ಕಣ್ಣಿಂದ ಅಲ್ಲ, ಅದು ದಿವ್ಯ ದೃಷ್ಟಿಯಿಂದ ಬಂದಿರೋದು. ನಾನು ನಿಮಗೆ ಈ ಮಾತು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ. ಸದಾಶಿವ ಬ್ರಹ್ಮೇಂದ್ರ ಸಮಾಧಿಗೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದಾಗ ಕರೂರಲ್ಲಿ ಒಂದು ಅಂಗಡಿಯವನಿಗೆ 10 ರೂಪಾಯಿ ನೋಟು 3 ಎಣಿಸ್ಕೊಂಡು ತೆಗೆದು ಹಿಂಗೆ ಕೊಟ್ಟರು. ಅವನು ಗಲ್ಲ ಒಳಗೆ ಹಾಕ್ಕೊಂಬಿಟ್ಟು ನೀವು ಕೊಟ್ಟೇ ಇಲ್ಲ ಅಂದ. ಹೌದು ತಾನೇಪ್ಪ, ಹಾಗಿದ್ರೆ ನನಗೂ ನಿನಗೂ ಒಂದು ಒಪ್ಪಂದ. ಈ 10 ರೂಪಾಯಿ ಮೇಲ್ಗಡೆ ಇರತಕ್ಕಂಥ ಡಿಜಿಟ್ಸ್ ಇದೆ ನೋಡು, 8 ಡಿಜಿಟ್ ನೋಟ್ ಮೇಲೆ, ಅದನ್ನು ನಾನು ಮೆಮರಿಯಿಂದ ರೀಪ್ರೊಡ್ಯೂಸ್ ಮಾಡ್ತೀನಿ. ತೆಗಿ, ನಿನ್ನ ಗಲ್ಲಾನಲ್ಲಿ ಎಷ್ಟೆಷ್ಟು 10 ರೂಪಾಯಿ ನೋಟ್ ಇದೆಯೋ ತೆಗಿ. ಒಂದೇ ಒಂದು ಡಿಜಿಟ್ ವ್ಯತ್ಯಾಸ ಆದರೆ ನನ್ನ ಬ್ಯಾಗಲ್ಲಿರ್ತಕ್ಕಂಥ 20,000 ರೂಪಾಯಿ ನಿಂದು. ಸರಿಯಾಗಿದ್ದರೆ ನಿನ್ನ ಗಲ್ಲಾನಲ್ಲಿ ಎಷ್ಟು ದುಡ್ಡು ಅಷ್ಟು ನಂದು, ಒಪ್ಕೋತೀಯಾ? ತೆಗೆದ ಒಂದೇ ಒಂದು ಡಿಜಿಟ್ ವ್ಯತ್ಯಾಸ ಇಲ್ಲ. ಒಂದು ಸಲ ಹಿಂಗೆ ಕೈಯಿಂದ ನೋಟ್ ಹೋಗಿಬಿಟ್ರೆ ಆ ನಂಬರ್ ಸ್ಥಳ ರಿಜಿಸ್ಟರ್ ಆಗಿಬಿಡುತ್ತೆ. ಅದು ಹೆಂಗೆ ಬಂತು ಆ ಜ್ಞಾನ ಅಂದರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಅನುಗ್ರಹದಿಂದ ಅಷ್ಟೇ. ಅದಕ್ಕೆ ಸ್ಪರ್ಶ ಮಾತ್ರ ಗುರು ಅಂತ ಅಂಥವ್ರನ್ನ ಕರೀತಕ್ಕಂಥದ್ದು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇದಕ್ಕೆಲ್ಲ ನಾವು ರ್ಯಾಷ್ನಲಾಗಿ ಪ್ರೂವ್ ಮಾಡೋಕ್ಕಾಗಲ್ಲ, ಸೈಂಟಿಫಿಕ್ಕಾಗಿ ನಾವಾಗಿ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ನಾನು ಕಣ್ಣಿಂದ ನೋಡಿದ್ದೆ ನಿಮಗೆ ಹೇಳಬೇಕು ಅಷ್ಟೇ ಹೊರತು ಅದನ್ನು ನೀವು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮತ್ತು ನಾನು ಅದನ್ನು ಈಗ ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೆಂಗಾಯಿತು ಆವಾಗ ಅಂತ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬ್ರಹ್ಮೇಂದ್ರ ಬಗ್ಗೆ ಇರತಕ್ಕಂಥ ಎಲ್ಲ ಐತಿಹ್ಯಗಳು ಹೀಗೇನೆ. ಜನಸಾಮಾನ್ಯರ ದೃಷ್ಟಿಯಿಂದ ಅದು ಆಗಿಲ್ಲ ಅಂತಲೇ ನಮಗೆ ಭಾಸವಾಗುತ್ತೆ. ಉದಾಹರಣೆಗೆ ಅವರ ಜೀವನದಲ್ಲಿ 1-2 ಅದನ್ನು ಹೇಳಿಬಿಟ್ಟಿದ್ದಾರೆ ಪೂಜ್ಯರು. ಪವಾಡಗಳು, ಅವರು ಪವಾಡ ಪುರುಷ ಅಂತಲೇ ಒಂದು ಮಾತಿತ್ತು. ಎಷ್ಟು ಪವಾಡಗಳು ಅವರ ಜೀವನದಲ್ಲಿ ನಡೀತು ಅನ್ನೋದೇ ಲೆಕ್ಕ ಇಲ್ಲ. ಒಂದು ಸಲ ಮಕ್ಕಳೆಲ್ಲ, ತಾತ ನಮಗೆ ಮಧುರೆ ಮೀನಾಕ್ಷಿ ದರ್ಶನ ಮಾಡಿಸು ಅಂದ್ರಂತೆ. ಮಕ್ಕಳನ್ನು ಬಾಚಿ ತಬ್ಕೊಂಡು, ಎಲ್ಲಿ ಮಕ್ಕಳೇ ಕಣ್ಣು ತೆಗೀರಿ ಅಂದ್ರಂತೆ. ತೆಗೆದರೆ ಇವರು ಮೀನಾಕ್ಷಿ ಮುಂದೆ ಇದ್ದಾರೆ, ಮಕ್ಕಳು ಮೀನಾಕ್ಷಿ ಮುಂದೆ ಇದ್ದಾರೆ ಮಧುರೈನಲ್ಲಿ. ಅವರ ತಂದೆ ತಾಯಂದರೆ ಬಂದು, ಬ್ರಹ್ಮೇಂದ್ರೆ ನಮ್ಮ ಜೀವನನೇ ಕಳೆದೋಯ್ತು, ರಾಮಲಿಂಗ ದರ್ಶನವೇ ಮಾಡಲಿಲ್ವಲ್ಲ, ನಮ್ಮ ಜೀವನ ಸಮಾಪ್ತಿ ಆಗೋಯ್ತು, ರಾಮೇಶ್ವರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬಾರ್ದಾ ಅಂದ್ರಂತೆ. ಅವರು ಕಣ್ಮುಚ್ಕೊಂಡು ತೆಗೆದಿದ್ದಾರೆ. ರಾಮೇಶ್ವರದಲ್ಲಿ ಅದೇ ಕಾಲದಲ್ಲಿ ಬ್ರಹ್ಮೇಂದ್ರಿದ್ದಾರೆ. ಇವರ ಭಕ್ತಾದಿಗಳಿಗೆ ಸಮಾಧಿಯಿಂದಾನೇ ಆಚೆ ಬಂದಿಲ್ಲ. ಏಕಕಾಲದಲ್ಲಿ 3 ಕಡೆ ಆವಿರ್ಭವಿಸ್ತಕ್ಕಂಥ ಶಕ್ತಿ ಬ್ರಹ್ಮೇಂದ್ರಿಗಿತ್ತು. ಅದು ಕೇವಲ ಯೋಗ ಸಿದ್ಧಿಗಳಿರ್ತಕ್ಕಂತಹ ಮಹಾಪುರುಷರಿಗೆ ಮಾತ್ರ ಸಾಧ್ಯವೇ ಹೊರತು ಜನಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಅದನ್ನು ಕನಸು ಮನಸ್ಸಲ್ಲೂ ಎಣಿಸ್ಕೊಳ್ಳೋಕ್ಕೂ ಆಗಲ್ಲ. ನಾನು ಅದಕ್ಕೆ ಕೆಲವು ಸಲ ನಮ್ಮ ಜರ್ನಲಿಸ್ಟ್ ಬಗ್ಗೆ ಹೇಳ್ತೀನಿ. ಕೆಲವು ಸಲ ಈ ಪೇಪರ್ ಅವ್ರು ಏನು ಮಾಡ್ತಾರೆ ಅಂದರೆ, ದಯವಿಟ್ಟು ಯಾರಾದ್ರು ಪೇಪರ್ ಅವರಿದ್ದರೆ ತಪ್ಪು ತಿಳ್ಕೊಬೇಡಿ, ನನ್ನ ಸ್ವಾನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಒಂದೇ ದಿನ ಒಂದೇ ಹೊತ್ತಿಗೆ 3 ಕಡೆ ನನ್ನ ಹೆಸರು ಹಾಕ್ಬಿಡ್ತಾರೆ. ಮಲ್ಲೇಶ್ವರ ಗಾಂಧಿ ಸಾಹಿತ್ಯ ಸಂಘದಲ್ಲಿ ರಮಣಗೀತ, ಶಂಕರ ಕೃಪಾನಲ್ಲಿ ಆತ್ಮವಿದ್ಯಾವಿಲಾಸ, ರಾಗಿಗುಡ್ಡದಲ್ಲಿ ಸದ್ದರ್ಶನಂ. ನಾನು ಹೇಳಿದೆ, ಅಪ್ಪ ನಾನು ನಿಮಗೆ ಕೃತಜ್ಞ, ಯಾಕೆಂದರೆ ನೀವು ನನ್ನನ್ನು ಸದಾಶಿವ ಬ್ರಹ್ಮೇಂದ್ರ ಮಟ್ಟಕ್ಕೆ ಏರಿಸ್ಬಿಟ್ಟಿದ್ದೀರಪ್ಪ. ನಿಮ್ಮ ಅನುಗ್ರಹದಿಂದ ಆದರೂ ನಾನು ಆ ಮಟ್ಟಕ್ಕೆ ಹೋಗೋ ಹಾಗಿದ್ದರೆ ಯಾವತ್ತಾದರೂ ಐ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು ಯು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಆ ಮಟ್ಟ ಎಂತಹ ಮಟ್ಟ ಅದು ಅಂದರೆ, ಅದು ಮಟ್ಟವಿಲ್ಲದ ಮಟ್ಟ. ಅದು ನಮ್ಮಲ್ಲಿ ಜಾಗ್ರತ್, ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಗಳು
ನಾನು ಅನಂತಮೂರ್ತಿಯವರ ಅವಸ್ಥೆ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇದು ಸ್ಥಿತಿ, ಇದು ಆ ಸ್ಥಿತಿಯನ್ನು ಮುಟ್ಟಿದ ಮೇಲೆ ಮತ್ತೆ ನೀವು ವಾಪಸ್ ಬರೋಕ್ಕಾಗಲ್ಲ, ತುರಿಯ. ಅದಕ್ಕೆ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಸೊ ಶಾಂತ ಸ್ಥಿತಿ ನೋಡಿ, ಪರಿಪೂರ್ಣ ಸ್ಥಿತಿ ಇರೋವು ಶಾಂತವಾಗಿರ್ತಾರೆ ಯಾವಾಗಲೂ. ಅದನ್ನೇ ಮುಂದೆ ಬರ್ತದೆ ಆತ್ಮವಿದ್ಯಾವಿಲಾಸದಲ್ಲಿ 20ನೇ ಶ್ಲೋಕದಲ್ಲಿ, ಆ ಕೊನೆ ದಿನ ಅದನ್ನು ಹೇಳ್ತೀನಿ. ಶಾಂತ ಸಂಸಾರ ಕಲನಃ ಕಲವಾನಪಿ ನಿಷ್ಕಲಃ ಯಸಚಿತ್ತೋಪಿ ನಿಶ್ಚಿತ್ತ ಜೀವನ್ಮುಕ್ತ ಸ ಉಚ್ಯತೆ ಅಂತ ವಿವೇಕ್ ಚೂಡಾಮಣಿಯಲ್ಲಿ ಶಂಕರ್ ಏನು ಹೇಳಿದ್ರು ಅದನ್ನೇ ಬ್ರಹ್ಮೇಂದ್ರರು ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕ. ಶಾಂತ ಅಹಂಕೃತಿ ದೋಷ ವರ್ಜಿತ. ಯಾರಿಗೆ ಅಹಂಕಾರ ಇಲ್ವೋ ಅವರು ಶಾಂತವಾಗಿರೋಕ್ಕೆ ಸಾಧ್ಯ. ಅದನ್ನೇ ರಮಣರು ಹೇಳ್ತಾರೆ, ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ದರ್ಶನ ಯುಗ ಹೋಗ್ಬಿಟ್ಟು ನಾವು ಪ್ರದರ್ಶನ ಯುಗಕ್ಕೆ ಇಳಿದುಬಿಟ್ಟಿದ್ದೀವಿ. ಪ್ರತಿಯೊಂದು ಪ್ರದರ್ಶನವಾಗಬೇಕು, ದರ್ಶನ ಹೊಟ್ಟೋಯ್ತು. ಸೊ ಆ ದೃಷ್ಟಿಯಿಂದ ಶಕ್ತಿಮಂತಮಪಿ ಶಾಂತಿ ಸಂಯುತಂ, ಧರ್ಮರಾಯನ ಪಾತ್ರ ಹಂಗಿತ್ತು ಅಂತ. ಧರ್ಮರಾಯ ಹೇಡಿಯಲ್ಲ, ವಿನಾಕಾರಣ ರಕ್ತಪಾತ ಆಗೋದು ಬೇಡ ಅಂತ ಯುದ್ಧ ತಡೀತಾ ಇದ್ನೇ ಹೊರತು ಕೈಯಲ್ಲಾಗದೆ ಅಲ್ಲ. ಭೀಮಾರ್ಜನಿಗೆ ಉತ್ಸಾಹ ಜಾಸ್ತಿ, ಮುಂದೆ ಬಿಡ್ತಾ ಇದ್ದ. ಒಂದು ನೆನಪಿಟ್ಕೊಳ್ಳಿ, ಧರ್ಮರಾಜನಿಗೆ ಯುಧಿಷ್ಠಿರ ಅಂತ ಒಂದು ಹೆಸರಿದೆ. ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ರಣರಂಗಕ್ಕೆ ಕಾಲಿಟ್ಟರೆ ಪರಾಜಯವನ್ನು ಹೊತ್ಕೊಂಡು ಯಾವನು ಯಾವತ್ತೂ ಹಿಂದಕ್ಕೆ ಬರಲಿಲ್ವೋ ಅವನು ಯುಧಿಷ್ಠಿರ. ಹಿ ಈಸ್ ನಾಟ್ ಎ ಕವರ್ಡ್. ಜೂಲಿಯಸ್ ಸೀಸರಲ್ಲಿ ಶೇಕ್ಸ್ಪಿಯರ್ ಹೇಳ್ತಾನೆ ಅಂತ ಕೇಳಿದ್ದೀನಿ, ಕವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದರ್ ಡೆತ್, ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್ ಅಂತ. ಸೊ ಎವ್ರಿ ಡೇ ಇಸ್ ಡೆತ್ ಫಾರ್ ಎ ಕವರ್ಡ್. ಸೊ ಈ ದೃಷ್ಟಿಯಿಂದ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಬ್ರಹ್ಮೈವ ಅಹಂ ಕಿಲ. ಕಿಲ ಅನ್ನೋ ಶಬ್ದ ನಮ್ಮಲ್ಲಿ ಅವ್ಯಯ. ಕಿಲ ಅಂದರೆ ಹೌದೇ ಹೌದು, ನಿಶ್ಚಯಾರ್ಥಕದಲ್ಲಿ ಇಲ್ಲಿ ಬಳಸಿರೋದು. ಆ ಪದವನ್ನು ಸಂಶಯಾತ್ಮಕವಾಗಿ ಬೇಕಾದರೂ ಬಳಸ್ಬೋದು, ನಿಶ್ಚಯಾತ್ಮಕವಾಗಿ ಬೇಕಾದರೂ ಬಳಸ್ಬೋದು, ಸಂದರ್ಭಕ್ಕೆ ಅನುಗುಣವಾಗಿ. ಭವತಃ ನಾಮ ರಾಮಸ್ವಾಮಿ ಕಿಲ ಅಂತ ನಾನು ಕೇಳಿದ್ರೆ ಸಂದೇಹ, ನನಗೆ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಭವತಃ ನಾಮ ರಾಮಸ್ವಾಮಿ ಕಿಲ ಅಂತ ಉದ್ಗಾರ ಆಯಿತು, ನನಗೆ ಗೊತ್ತು ಅವರ ಹೆಸರು ರಾಮಸ್ವಾಮಿ ಅಂತ. ಸೊ ನಿಶ್ಚಯಾರ್ಥಕವಾದರೂ ಆಗ್ಬೋದು, ಸಂಶಯಾತ್ಮಕವಾದರೂ ಆಗ್ಬೋದು. ಇಲ್ಲಿ ನಿಶ್ಚಯಾರ್ಥಕವಾದ ಹಿನ್ನೆಲೆಯಲ್ಲಿ ಬ್ರಹ್ಮೇಂದ್ರರು ಬಳಸ್ತಾ ಇರತಕ್ಕಂಥದ್ದು ಬ್ರಹ್ಮೈವ ಅಹಂ ಕಿಲ, ನಾನು ಬ್ರಹ್ಮವೇ ಆಗಿದ್ದೀನಿ ಅನ್ನೋ ದೃಷ್ಟಿಯಿಂದ. ಅದು ಹೇಗೆ ಅಂದರೆ ನಿಮಗೊಂದು ಉದಾಹರಣೆ ಕೊಡ್ತೀನಿ, ಸ್ಪಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ಏನೋ ವಿಶೇಷ ಸಂದರ್ಭ ಇದೆ, ನೀವು ಯಾರನ್ನೋ ಮಾಡ್ಕೋತೀರ, ದಯವಿಟ್ಟು ನಾಳೆ ಬನ್ನಿ ಅಂತ ಕರಿತೀರ. ಎರಡನೇ ಸಲ ಬರ್ತೀರಾ ತಾನೇ ಅಂತ ಕರಿತೀರ. ಮೂರನೇ ಸಲ ಬರ್ದೇ ಇರಲ್ಲ ತಾನೇ ಅಂತ ಕರಿತೀರ. ಎರಡನೇದಕ್ಕೂ ಮೂರನೇದಕ್ಕೆ ಏನು ವ್ಯತ್ಯಾಸ? ಬನ್ನಿ ಅಂದರೆ ಬನ್ನಿ ಅಂತಾನೆ, ಬರಬಾರ್ದು ಅಂತ ಯಾರು ಬನ್ನಿ ಅಂತ ಕರೆಯಲ್ಲ. ಯು ಮಸ್ಟ್ ಆ್ಯಂಡ್ ಶುಡ್ ಕಮ್ ಅನ್ನೋದಕ್ಕೆ ಎರಡನೇ ಸಲ ಮೂರನೇ ಸಲ ಅದನ್ನೇ ಹಿಂದೆ ಮಾಡಿ ಹೇಳ್ತಕ್ಕಂಥ ಮಾತು. ಒಂದು GP ರಾಜರತ್ನಂ ಅವರು ಒಂದು ಮಾತು ಹೇಳಿದರು ನನಗೆ 36 ವರ್ಷದ ಹಿಂದೆ, ಬೆನ್ನ ಮೇಲೆ ಗುದ್ದಿ. ಇವತ್ತಿಗೂ ನನಗೆ ಜುಮ್ಮನತ ಅದನ್ನು ನೆನೆಸ್ಕೊಂಡ್ರೆ. ವಿದೇಹ ಅಂತ ಅವ್ರ ಮನೆ 17ನೇ ಕ್ರಾಸ್ ಮಲ್ಲೇಶ್ವರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಅವ್ರು ಹೇಳಿದ ಮಾತು, ನೋಡು ಮಗು, ನಿಧಾನಕ್ಕೆ ಮಾತಾಡು, ಗೋಡೆಗೆಲ್ಲ ಮಾತಾಡೋದು, ಸಜೀವವಾಗಿ ಎದುರುಗಡೆ ಕೂತಿದ್ದಾರೆ ಅವ್ರನ್ನ ನೋಡ್ಕೊಂಡು ಮಾತಾಡು. ಸೋಕಾಗ್ಬಿಡ್ಬೇಕು ಏನಾದರೂ ಮಾತಾಡಿದರೆ, ನೀನು ಅವ್ರ ತಲೆಯಲ್ಲಿ ಇಳಿಬೇಕು. ಇಲ್ಲದ್ರೆ ಇನ್ನೊಂದು ಉದಾಹರಣೆ ಕೊಡು, ಇನ್ನೊಂದು ಸಲ ರಿಪೀಟ್ ಮಾಡು, ಚಿಂತೆ ಇಲ್ಲ. ಜಾಸ್ತಿ ವಿಷಯ ತುರುಕಬೇಕು ಅನ್ನೋ ಹವ್ಯಾಸಕ್ಕೆ ಹೋಗಬೇಡ. ಎಷ್ಟಿದ್ರೆ ಅಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದು ಮನದಟ್ಟು ಮಾಡ್ಕೊ ಅಂತ ಹೇಳಿದ್ರು ಅವ್ರ ಪುಣ್ಯಾತ್ಮರು. ನಾನೇನು ಅದನ್ನು ಫಾಲೋ ಮಾಡಲಿಲ್ಲ. ಅವ್ರು ಹೇಳಿದ್ರು, ಅವ್ರ ಜೊತೆಗೆ ಹೊಟ್ಟೋಯ್ತದು. ಶುರು ಮಾಡೋದು ನ್ಯಾರೋ ಗೇಜಲ್ಲೇ ಶುರುವಾಗುತ್ತೆ, ಆಮೇಲೆ ಬ್ರಾಡ್ ಗೇಜ್ ಹೊಟ್ಟೋಗುತ್ತೆ. ಏನು ಮಾಡೋದು, ನನ್ನ ದೌರ್ಬಲ್ಯ ಅದು. ಸೊ ಅದರಿಂದ ಬ್ರಹ್ಮೈವ ಅಹಂ ಕಿಲ. ಕಿಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಅರ್ಥ, ನಾನು ಬ್ರಹ್ಮವೇ ಆಗಿದ್ದೀನಿ. ಸೊ ಆ ಬ್ರಹ್ಮ ಎಂಬತಕ್ಕಂಥದ್ದು ಬೇರೆಯಲ್ಲ, ಆತ್ಮ ಅನ್ನೋದು ಬೇರೆಯಲ್ಲ. ಆತ್ಮ ಚ ಬ್ರಹ್ಮ ಸ್ಪಷ್ಟವಾಗಿ ಶ್ರುತಿವಾಕ್ಯ ಹೇಳ್ತಾ ಇದೆ. ಅದರಿಂದಾನೇ ಎಷ್ಟು ಈ ಸಂಗೀತ ಕೃತಿಗಳಲ್ಲಿ ಬ್ರಹ್ಮಣಿ ಮಾನಸ ಸಂಚರರೆ ಯಾತಕ್ಕೋಸ್ಕರ ಅದನ್ನು ಹೇಳಬೇಕಾಯಿತು? ನಮ್ಮ ಮನಸ್ಸು ಯಾವಾಗಲೂ ಕೂಡ ಉದಾತ್ತವಾಗಿರ್ತಕ್ಕಂಥ, ಉನ್ನತವಾಗಿರ್ತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅಡಕವಾದರೆ ಕ್ಷುಲ್ಲಕವಾಗಿರ್ತಕ್ಕಂಥ, ಕ್ಷಣಭಂಗುರವಾಗಿರ್ತಕ್ಕಂತಹ ಸಾಂಸಾರಿಕ ವಿಷಯಗಳಲ್ಲಿ ಜಂಜಾಟ ಅನ್ನೋದು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬ್ರಹ್ಮಣಿ ಮಾನಸ ಸಂಚರರೆ ಅಂತ ಅವರು ಹೇಳಿದ್ದು. ಅದಕ್ಕೆ ಪೂರಕವಾಗಿ ಮುಂಡಕೋಪನಿಷತ್ತಲ್ಲಿ ಒಂದು ಮಂತ್ರ ಬರುತ್ತೆ ನೋಡಿ, ಪ್ರಣವೋ ಧನು
ಶರೋಹಿ ಆತ್ಮ ಬ್ರಹ್ಮತಲ್ ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ದವ್ಯಂ ಶರವತ್ತನ್ಮಯೋ ಭವೇತ್. ಪ್ರಣವೋ ಧನು, ಓಂಕಾರ ಎಂಬತಕ್ಕಂಥದ್ದೇ ಬಿಲ್ಲು, ಆತ್ಮ ಅನ್ನೋದೇ ಬಾಣ, ಬ್ರಹ್ಮ ಅನ್ನೋದೇ ಲಕ್ಷ್ಯ. ಆ ರೀತಿಯಾಗಿ ಇಟ್ಕೊಂಡಾಗ ಲಕ್ಷ್ಯ ಯಾವಾಗಲೂ ಕೂಡ ನಮಗೆ ಹಿರಿದಾಗಿರಬೇಕು. ಸುಲಭವಾಗಿ ಸಿಗ್ತಕ್ಕಂಥದ್ದು ಲಕ್ಷ್ಯವೇ ಆಗೋದಿಲ್ಲ. ಅದಕ್ಕೆ ಒಂದು ಮಾತಿದೆ, ಇಟ್ಸ್ ಬೆಟರ್ ಟು ಸ್ಕೋರ್ 60 ಬೈ ಎಕ್ಸ್ಪೆಕ್ಟಿಂಗ್ 90 ದ್ಯಾನ್ ಟು ಸ್ಕೋರ್ 35 ಔಟ್ ಆಫ್ 35 ಅಂತ. ಯಾವಾಗಲೂ ಕೂಡ ಲಕ್ಷ್ಯ ಸುಲಭವಾಗಿ ಸಿಗದೇ ಇರೋದಾಗಬೇಕು. ಆ ದೃಷ್ಟಿಯಿಂದನೇ ನಮ್ಮ ಲಕ್ಷ್ಯ ಯಾವಾಗಲೂ ಕೂಡ ಮೇಲಿರಬೇಕು. ಅದಕ್ಕೆ ನಾವು ಮೇಲ್ಗಡೆ ನಮ್ಮ ರಾಷ್ಟ್ರ ಲಾಂಛನ ಹಾಕ್ಕೊಂಡಿದ್ದೀವಿ ನೋಡಿ. ಏನು ನಮ್ಮ ರಾಷ್ಟ್ರ ಲಾಂಛನ? ಸತ್ಯಮೇವ ಜಯತೆ. ಕೆಳಗಡೆ ಸುಳ್ಳು ಹೇಳ್ಬೋದಲ್ಲ, ಅದರಿಂದ ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ಸತ್ಯಮೇವ ಜಯತೆ ಅಷ್ಟೇ. ಸೊ ಸತ್ಯ ಅಂದರೆ ಏನು? ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಬ್ರಹ್ಮೈವ ಅಹಂಕಿಲ ಗುರುಕೃಪಯ ಚಿನ್ಮಯ ಬೋಧಾನಂದ ಘನಂತತ್. ಚಿನ್ಮಯ, ಚಿತ್ ಅಂದ್ರೇನಪ್ಪ? ಚಿತ್ಯೈ ನಮಃ, ಚಿತ್ ಶಕ್ತಿಯೈ ನಮಃ. ಲಲಿತಾ ಸಹಸ್ರನಾಮದಲ್ಲಿ ಯಾತಕ್ಕೋಸ್ಕರ ಆ ಎರಡು ಹೆಸರು ಬರಬೇಕಾಯಿತು? ಆ ಚಿತ್ ಯಾವುದು? ಪಾರಮಾರ್ಥಿಕವಾಗಿ ಅದನ್ನೇ ನಾವು ಕಾನ್ಷಿಯಸ್ನೆಸ್ ಅಂತ ಹೇಳ್ಕೊಳ್ತಕ್ಕಂಥದ್ದು. ಅದನ್ನೇ ಅರವಿಂದ್ ಅವರ ಫ್ಯೂಚರ್ ಪೋಯಿಟ್ರಿಯಲ್ಲಿ ಒಂದು ಕಡೆ ಹೇಳ್ತಾರೆ, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೇನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿಚ್ ಒನ್ ಶುಡ್ ನಾಟ್ ಇವನ್ ಬಿ ಕಾನ್ಷಿಯಸ್ ಆಫ್ ಅಂತ. ಆ ಮಟ್ಟದಲ್ಲಿ ಇರಬೇಕದು ನಿಜವಾಗಿರ್ತಕ್ಕಂಥ ತುರಿಯ ಸ್ಥಿತಿ. ಆ ಸ್ಥಿತಿಯಲ್ಲಿದ್ದರೆ ಪರಿಪಕ್ವವಾಗಿರ್ತಕ್ಕಂಥ ಸ್ಥಿತಿ ಅದು. ಆ ಚಿದ್ಗಗನ ಚಂದ್ರಿಕಾ ಅಂತ ಒಂದು ಗ್ರಂಥ ಕಾಳಿದಾಸನ ಹೆಸರಿನಲ್ಲಿ ಪ್ರಖ್ಯಾತವಾಗಿದೆ. ಅದನ್ನು ಆಥೆಂಟಿಕೇಟ್ ಆಗಿಲ್ಲ. ಇರಲಿ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಯೋಗಶಾಸ್ತ್ರ, ವೇದಾಂತಗಳ ಪಿಂಡೀಭೂತವಾಗಿರ್ತಕ್ಕಂಥ ಗ್ರಂಥ ಅದು ಚಿದ್ಗಗನ ಚಂದ್ರಿಕಾ ಅಂತ. ಚಿನ್ಮಯ ಬೋಧಾನಂದ ಘನಂತತ್. ಬೋಧ ಆನಂದ. ಬೋಧ ಅಂದರೆ ಜ್ಞಾನ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನಾ ವಿಂದತೆ ವೀರ್ಯಂ ವಿದ್ಯೆಯಾ ವಿಂದತೆ ಅಮೃತಂ. ಅದೇ ನಮ್ಮಲ್ಲಿರೋದು. ವಿದ್ಯೆಯಿಂದನೇ ಅಮೃತತ್ವ ಪ್ರಾಪ್ತಿ. ಸಾ ವಿದ್ಯಾ ಯಾ ವಿಮುಕ್ತಯೇ. ಅದಕ್ಕೆ ಸ್ಪಷ್ಟವಾಗಿ ಆ ಮಾತಿರೋದು. ಯಾವುದು ವಿದ್ಯೆ ಅಂದರೆ ಯಾವುದು ಮೋಕ್ಷವನ್ನು ಉಂಟು ಮಾಡುತ್ತೋ ಅದೇ ವಿದ್ಯೆ. ಅದಕ್ಕೆ ನೋಡಿ, ಮುಂಡುಕೋಪನಿಷತ್ ಹೇಗೆ ಪ್ರಾರಂಭ ಆಗುತ್ತೆ? ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಪರಾಚ ಪರಾಯಯ ತದಕ್ಷರಮಧಿಗಮ್ಯತೆ ಅಪರಾ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಸೊ ಪರಾವಿದ್ಯೆ ಅಪರಾವಿದ್ಯೆ ಅಂತ ಎರಡು ರೀತಿಯಾಗಿರ್ತಕ್ಕಂಥ ವಿದ್ಯೆಗಳು. ಸರ್ವದಾ ವಿದ್ಯಾನುಸಂಧಾನಂ, ಪರಶುರಾಮರ ಕಲ್ಪಸೂತ್ರ. ಯಾವತ್ತೂ ಕೂಡ ವಿದ್ಯೆಯನ್ನು ನಾವು ಅನುಸಂಧಾನ ಮಾಡ್ತಾ ಇರಬೇಕು ಅಂತ. ಅದಕ್ಕೆ ಹೇಳೋದು, ವಿದ್ಯಾಭ್ಯಾಸಕ್ಕೆ ಆದಿಯುಂಟು, ಅಂತ್ಯವಿಲ್ಲ ಅಂತ. ಆದಿ ಇದೆ. ಮೊಟ್ಟ ಮೊದಲನೇ ದಿನ ಯಾವತ್ತು ಪ್ರಾರಂಭ ಮಾಡಿದ್ವೋ ಆವತ್ತು ಶುರುವಾಗೋಯ್ತು. ಆದರೆ ಕೊನೆ ಅನ್ನೋದು ಇಲ್ಲವೇ ಇಲ್ಲ. ಹೋದ ಸಲ ನನ್ನನ್ನು ಪರಿಚಯ ಮಾಡುವಾಗ ಪೂಜ್ಯರು ಒಂದು ಮಾತು ಹೇಳಿದರು, 100 ವರ್ಷ ವೇದಾಧ್ಯಯನ ಮಾಡಿ ಕೊನೆಗೆ ಎಷ್ಟಾಗಿದೆ ಅಂದರೆ ಒಂದು ಹಿಡಿ ಹಿಡ್ಕೊಳ್ಳೋಷ್ಟು ಮಣ್ಣಷ್ಟು ಕೂಡ ಆಗಿಲ್ಲ ಅಂತ. ಯಾಕೆಂದರೆ ಓದಬೇಕಾಗಿರೋದು ಅಷ್ಟಿದೆ. ಅನಂತ ಶಾಸ್ತ್ರಂ ಬಹು ವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಾ ಯತ್ ಸಾರಭೂತಂ ತದ್ ಗ್ರಹೀತವ್ಯಂ ಹಂಸೋ ಯಥಾ ಕ್ಷೀರಮಿವ ಅಂಬಃ. ಅದಕ್ಕೆ ಮಾತು ಹೇಳಿರೋದು, ಅನಂತ ಶಾಸ್ತ್ರಂ. ತಿಳ್ಕೋಬೇಕಾಗಿರೋ ಶಾಸ್ತ್ರಗಳು ಅನಂತವಾಗಿದೆ. ಶಾಸ್ತ್ರ ಅಂದ್ರೇನು? ಶಾಸ್ತೀತಿ ಶಾಸ್ತ್ರಂ, ಹೀಗೇ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ರಾಜಾಜ್ಞೆ ತರಹ ಹೇಳ್ತಕ್ಕಂಥದ್ದು ಶಾಸ್ತ್ರಗಳು. ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂಜುಹುಯಾತ್ ನ ಕಲಂಜಂ ಭಕ್ಷಯೇ ನಸುರಾಂ ಪಿಬೇತ್. ಇದೆಲ್ಲ ಶಾಸ್ತ್ರವಾಕ್ಯಗಳು. ಪ್ರಭು ಸಂಹಿತೆ ಅಂತ ಅದಕ್ಕೆ ಕರೆಯೋದು. ಪ್ರತಿನಿತ್ಯ ಸಂಧ್ಯಾವನೆ ಮಾಡು. ಕೆಲವು ಕೇಳೋದುಂಟು, ಏನರ 50 ವರ್ಷದಿಂದ ಸಂಧ್ಯಾವನೆ ಮಾಡ್ತಾಯಿದ್ದೀನಿ, ಇನ್ನೂ ಮುಕ್ತಿನೇ ಸಿಗಲಿಲ್ಲ. ನಿತ್ಯ ಕರ್ಮ ಅಪ್ಪ. ನಿತ್ಯ ಕರ್ಮ ಮಾಡದೆ ಹೋದರೆ ಅಕರಣೆ ಪ್ರತ್ಯವಾಯ ದೋಷ ಇದೆ. ಮಾಡೋದರಿಂದ ಫಲ ಇಲ್ಲ, ಮಾಡದೆ ಹೋದರೆ ಪಾಪ ಇದೆ. ಪಾಪ ನಿವಾರಣೆಯೇ ಫಲ ಪ್ರತಿ ನಿತ್ಯ ಕರ್ಮಕ್ಕೂ ಕೂಡ. ಅದರಿಂದಾನೇ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಸೊ 100 ವರ್ಷ ಬದುಕಿದ್ರೂ ಕೂಡ ನೀನು ಕರ್ಮವನ್ನು ಬಿಡೋ ಹಾಗಿಲ್ಲ. ಆದರೆ ಬ್ರಹ್ಮೇಂದ್ರರ ಮಟ್ಟಕ್ಕೆ ಏರಿದರೆ ಕರ್ಮವೇ ಅವರನ್ನು ಬಿಟ್ಟು ಹೋಗುತ್ತೆ. ಅಷ್ಟೇ ವ್ಯತ್ಯಾಸ. ನಾವು ಕರ್ಮವನ್ನು ಬಿಡಬಾರ್ದು ನಮ್ಮಂಥವರು. ಆದರೆ ಅಂಥವರಿಗೆ ಯಾವ ಕರ್ಮವೂ ಇಲ್ಲ. ಯಾಕೆಂದರೆ ಅವರು ಅವಧೂತರು. ಏಕೆಂದರೆ ಅವರು, ಒಂದು ಮಾತು ಬರುತ್ತೆ ಇಲ್ಲೇ ನರಸಿಂಹ ಭಾರತಿಗಳು ಹೇಳ್ತಕ್ಕಂಥದ್ದು, ಅವರು ಯಾವತ್ತೂ ಕೂಡ ಹುಲ್ಲಿನ ಮೇಲೆ ಮಲಗ್ತಾ ಇದ್ದರಂತೆ ಬ್ರಹ್ಮೇಂದ್ರರು. ಯಾಕೆ? ತೃಣತೋಪಿ ಅಧರಂ ಜಗದ್ ವಿಲೋಕಯತೆ. ಪ್ರಪಂಚ ಅನ್ನೋದು ಹುಲ್ಲಿಗಿಂತ ಕಡೆ ಅವರ ದೃಷ್ಟಿನಲ್ಲಿ ಅಂತ.
ಸೊ ನಮ್ಮಲ್ಲಿ ತೃಣ ಅಂತ ಹೇಳ್ತೀವಿ ನೋಡಿ, ಅದೇನು ಮಹಾ ತೃಣ ಕಾಷ್ಟ ಅಂತ. ಅಷ್ಟೇ, ಈ ನಿಸ್ಸಾರವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಅವರು ಕೊಡ್ತಾ ಇದ್ದಂತಹ ಬೆಲೆ ಅಷ್ಟೇ. ಅವರು ಸಮಾಧಿ ಸ್ಥಿತಿಯಲ್ಲಿ ನಿಂತಿದ್ದಾಗ ಸಂಪೂರ್ಣವಾಗಿ ಕಾವೇರಿ ಉಕ್ಕಿ ಹರಿದು ಅವರ ದೇಹ ಪೂರ್ತಿ ಮುಚ್ಚೋಯ್ತಂತೆ. ಚೆನ್ನಾಗಿ ಮರಳು ಸಿಗತ್ತೆ ಅನ್ನೋ ದೃಷ್ಟಿಯಿಂದ ಕಾರ್ಮಿಕರು ಗುದ್ಲಿ, ಪಿಕಾಸೆ, ಹಾರೆ ಎಲ್ಲ ತಗೊಂಡು ಅಗಿಯೋದಕ್ಕೆ ಶುರು ಮಾಡಿದ್ರಂತೆ. ಅಗೀತಾ ಇದ್ದಾಗ ಆ ಗುದ್ಲಿ, ಹಾರೆ, ಪಿಕಾಸೆ ಕೊನೆಗೆ ರಕ್ತ ಬಂತಂತೆ. ನೋಡಿದ್ರೆ ಬ್ರಹ್ಮೇಂದ್ರ ಸಮಾಧಿ ಸ್ಥಿತಿಯಲ್ಲಿರುವಾಗ ಹಣೆಯಲ್ಲಿ ಧಾರಾಕಾರವಾಗಿ ರಕ್ತ ಸುರಿತಾ ಇದ್ರೂ ಕೂಡ ಆ ಕಡೆ ಪರಿವೆಯೇ ಇಲ್ಲದೆ ಸಮಾಧಿಯನ್ನು ಮುಂದುವರಿತಾ ಇದ್ರಂತೆ. ಅದು ಅವರ ಸ್ಥಿತಿ. ಅಂದರೆ ನಮಗೆ ಅಲ್ಲಿ ಚಪ್ಪಲಿ ಬಿಟ್ಟು ಈ ಫುಟ್ರಾಗ್ ಮೇಲೆ ಹತ್ಕೊಂಡು ಹೋಗೋವಾಗ ಒಂದು ಸಣ್ಣದೇನಾದರೂ ಕಾಲಿಗೆ ಚುಚ್ಕೊಂಡ್ರೆ ಅದನ್ನು ತೆಗೆದುಹಾಕೋ ತನಕ ಮನಸ್ಥಿತಿ ಇರಲ್ಲ. ಬ್ರಹ್ಮೇಂದ್ರಿಗೆ ಧಾರಾಕಾರವಾಗಿ ರಕ್ತವೇ ಸುರಿತಾ ಇದ್ರೂ ಆ ಕಡೆ ಪರಿವೆಯೇ ಇರಲಿಲ್ವಂತೆ. ಇನ್ನೊಂದು ಸಲ ಒಬ್ಬ ನವಾಬ ಕತ್ತಿ ತಿರುಗಿಸ್ತಾ ಇದ್ದಂತೆ. ಹೀಗೆ ತಿರುಗಿಸ್ತಾ ಇದ್ದಾಗ ಇವರು ತೋಳ ಮೇಲೆ ಬಿದ್ದು ಬಲ ತೋಳು ಕಟ್ಟಾಗಿ ಕೆಳಗೆ ಬಿದ್ದೋಯ್ತಂತೆ. ಅವ್ರು ಆ ಕಡೆ ಗಮನವೇ ಇಲ್ಲದೆ ಮುಂದೆ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಆಮೇಲೆ ನವಾಬನಿಗೆ ಪಶ್ಚಾತ್ತಾಪ ಆಗಿಬಿಟ್ಟು ತೋಳನ್ನು ವಾಪಸ್ ತಂದು ಕೊಟ್ಟರೆ ಏನಿಲ್ಲ, ಇವರು ಸುಮ್ಮನೆ ಹಿಂಗೆ ಸೇರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರಂತೆ ಅಷ್ಟೇ, ಏನೂ ಆಗದೆ ಇರೋ ಹಾಗೇನೆ. ಸೊ ಬಿದ್ದಿದ್ದೂ ಗೊತ್ತಿಲ್ಲ, ರಕ್ತ ಸೋರಿದ್ದೂ ಗೊತ್ತಿಲ್ಲ, ಅವ್ನು ಕೊಟ್ಟಿದ್ದೂ ಗೊತ್ತಿಲ್ಲ, ಸೇರಿಕೊಂಡಿದ್ದೂ ಗೊತ್ತಿಲ್ಲ, ಏನೂ ಆಗದೆ ಇರೋ ಹಾಗೇ ಹೋಗ್ತಾ ಇದ್ರಂತೆ ಮುಂದಕ್ಕೆ. ಯಾವ ಮಟ್ಟ ತಲುಪಿರ್ಬೇಕು ನೋಡಿ ಅವರು. ಆ ಮಟ್ಟ ಎಲ್ಲಿ, ನಾವು ಎಲ್ಲಿ? ಅವರ ಅನುಗ್ರಹದಿಂದ ಏನಾದರೂ ನಮಗೆ ಅಲ್ಪ ಸ್ವಲ್ಪ ಸಿದ್ಧಿಸಬೇಕೇ ಹೊರತು ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಚಿನ್ಮಯ ಬೋಧಾನಂದ ಘನಂತತ್. ಆನಂದ, ಎಂತಹ ಆನಂದ ನೋಡಿ ಇದು. ಅದಕ್ಕೆ ಹೇಳೋದು ಬ್ರಹ್ಮಾನಂದ ಅಂತ. ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ. ಬ್ರಹ್ಮಾನಂದ ಪರಮಸುಖ. ಅದು ಬರೀ ಸುಖ ಅಲ್ಲ. ಬರೀ ಸುಖ ಇರತಕ್ಕಂಥದ್ದು ಜಿಲೇಬಿ ಸುಖ, ಜಾಂಗೀರ್ ಸುಖ, ಸೋಹನ್ ಪಪಡಿ ಸುಖ, ದೂದ್ ಪೇಡ ಸುಖ ಅಲ್ಲ. ಅದು ತಿನ್ನೋ ತನಕ ಸುಖ ಅಷ್ಟೇ. ಆಮೇಲೆ ಪಾರಮಾರ್ಥಿಕವಾಗಿ ಮತ್ತೆ ಅದು ಆಗೋದು ಕೂಡಲೇ ಮತ್ತೆ ಬೇಕು ಅಂತ ದುಃಖ ಆಗತ್ತೆ ಹೊರತು ನಿಮಗೆ ಸುಖ ಸಿಗಲ್ಲ. ನಿಜವಾದ ಶಾಶ್ವತ ಸುಖ ಅದೇ ಬ್ರಹ್ಮಾನಂದ. ಅದಕ್ಕೆ ನಮ್ಮಲ್ಲಿ ಹೇಳಿರೋದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧ್ಯಂತಾಂ ವಿರಜಾ ವಿಪಾಪ್ಮ ಭೂಯಾಸಗ್ಗ ಸ್ವಾಹ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತೀತಿ. ಆನಂದ, ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಪಂಚಕೋಶ ವಿವೇಕ ಅಂತ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಪಂಚಕೋಶ ವಿವೇಕ ಕಾನ್ಸೆಪ್ಟ್ ಅದಕ್ಕೆ ಬಂದಿರತಕ್ಕಂಥದ್ದು. ಶ್ರುತ್ಯಂತೈಕ ನಿರೂಪಿತ ಮಥಲಂ. ನೋಡಿ, ಕೇವಲ ಶ್ರುತಿಯಿಂದ ಮಾತ್ರವೇ ನಿರೂಪಿಸೋದಕ್ಕೆ ಸಾಧ್ಯವಾಗಿರೋದು. ಶ್ರುತಿ ಅಂತ ಯಾಕೆ ಹೆಸರು ಬಂತು ಅಂದರೆ ಕೇಳಿ ಕೇಳಿ ಬರ್ತಕ್ಕಂಥದ್ದು ಶ್ರುತಿ. ಅದಕ್ಕೆ ಯಾರು ವೇದಾಧ್ಯಯನ ಹಿಂದೆ ಮಾಡ್ತಾಯಿದ್ರೋ ಅವರಿಗೆ ಶ್ರೌತಿ ಅಂತ ಒಂದು ನಾಮ ಇತ್ತು. ಶ್ರುತಿಯಿಂದ ಶ್ರೌತಿ, ನಾಗಪ್ಪ ಶ್ರೌತಿ ಅಂತ ಯಶವಂತಪುರದಲ್ಲಿ ಸಾಮವೇದಿಗಳಿದ್ದರು. ಈಗ ತಾನೇ ಮೊನ್ನೆ ತೀರ್ಕೊಂಡ್ರು ಅವರು. ಏಕೆಂದರೆ ಶ್ರೌತಿ ಅನ್ನೋ ಹೆಸರು ಯಾಕೆ ಬಂತು ಅಂದರೆ ಶ್ರುತಿಯಿಂದ. ವೇದವನ್ನು ಯಾವತ್ತೂ ಕೂಡ ಬರೆದಿಡ್ತಾ ಇರಲಿಲ್ಲ. ಗುರುವಿನಿಂದ ಶಿಷ್ಯನಿಗೆ, ತಂದೆಯಿಂದ ಮಗನಿಗೆ ಪಾರಂಪರಿಕವಾಗಿ ಹೋಗ್ತಾ ಇತ್ತು ಆ ವೇದ ರಾಶಿ ಎಂಬತಕ್ಕಂಥದ್ದು. ಅನಂತ ವೈ ವೇದಾಹ, ಅದಕ್ಕೆ ಮಾತಿರತಕ್ಕಂಥದ್ದು. ವೇದ ಶಿವ, ಶಿವೋ ವೇದ, ವೇದಾಧ್ಯಾಯಿ ಸದಾ ಶಿವ, ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಪಠೇತ್. ಅದಕ್ಕೆ ನಮ್ಮಲ್ಲಿರೋದು ವೇದಾಧ್ಯಯನ ಮಾಡ್ತಕ್ಕಂಥವನು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ. ಒಂದೊಂದು ವೇದದಲ್ಲೂ ಕೂಡ ಎಷ್ಟಿದೆ ನಮಗೆ ಅಗಾಧವಾಗಿರೋಷ್ಟು ಮೆಟೀರಿಯಲ್ಲು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮತ್ತು ಒಂದೊಂದು ವೇದದಲ್ಲೂ ಕೂಡ ಬರ್ತಕ್ಕಂಥದ್ದು ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಮತ್ತು ಒಂದೊಂದು ವೇದದಲ್ಲೂ ಕೂಡ ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ. ಸೊ ಘನಪಾಠ ಯಾರು ಹೇಳ್ತಾರೋ ಅವರು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಇದು ಘನಪಾಠಿ ಅಂತ ಅವ್ರಿಗೆ ಟೈಟ್ಲ್ ಕೊಡ್ತಕ್ಕಂಥದ್ದು. ಇವತ್ತು ರೀಸೆಂಟ್ ಸೆನ್ಸಸ್ ಹೇಳುತ್ತೆ 54 ಜನ ಘನಪಾಠಿಗಳಿದ್ದಾರೆ ಸಮಸ್ತ ಇಂಡಿಯಾನಲ್ಲಿ ಅಂತ. ಇವ್ರ ತಲೆ ಉರುಳೋಗ್ಬಿಟ್ರೆ ಆಮೇಲೆ ಟೇಪ್ ರೆಕಾರ್ಡ್ರಲ್ಲಿ ನಾವು ವೇದ ಕೇಳ್ಕೋಬೇಕಷ್ಟೆ. ಈಗಲೇ ಆ ಸ್ಥಿತಿಗೆ ಬರ್ತಾಯಿದೆ. ವೇದ ಅಂದರೆ ಎದುರುಗಡೆ ಮನೆ ವೇದಾನೋ ಪಕ್ಕದ ಮನೆ ವೇದಾನೋ ಅಂತ ಕೇಳೋ ಸ್ಥಿತಿಗೆ ಬರ್ತಾಯಿದೆ. ವೇದಾವತಿ ಅಂತ ಹೆಸರು ಬಿಟ್ಟು ವೇದ ಬಾಮ್ಮ ಇಲ್ಲಿ ಅಂತ ನಾವು ಕರಿತೀವಲ್ಲ, ಆ ಸ್ಥಿತಿಗೆ ಬರ್ತಾಯಿದೆ. ಒಂದು ಋಗ್ವೇದ ನಾವು ಅದಕ್ಕೆ ನೋಡಿ ಪ್ರಾಮಾಣಿಕವಾಗಿ ನಾವು ಸಂಧ್ಯಾವಂದನೆ ಮಾಡುವಾಗ ಪ್ರವರ ಅದಕ್ಕೆ ಹೇಳ್ಕೊಳ್ಳೋದು. ಹಿಂದಿನ ಕಾಲದ ಮಕ್ಕಳಿಗೆ ಸಂಧ್ಯಾವಂದನೆ ಮಾಡ್ತಾ ಇದೆಯಾ ಇಲ್ವಾ ಅಂತ ದೊಡ್ಡವ್ರು ಕೇಳ್ತಾ ಇರಲಿಲ್ಲ. ಎಲ್ಲಪ್ಪ ಮಗು ಪ್ರವರ ಹೇಳು ಅನ್ನೋರು. ಪ್ರವರ ಅವ್ನು ಬೆಬ್ಬೆ ಅಂದರೆ ಸಂಧ್ಯಾವಂದನೆ ಬಿಟ್ಟಿದ್ದಾನೆ ಅಂತ.
ಅದ್ರಲ್ಲಿ ಯಾವ ಶಾಖೆ ಯಾವಿದು ಪ್ರತಿಯೊಂದು ಬರುತ್ತೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಕಾಶಪಾವತ್ಸಾರ ನೈದ್ರುವ ತ್ರಯಾರ್ಷಯ ಪ್ರವರಾನ್ವಿತ ಕಾಶಪಸ ಗೋತ್ರ ಆಶ್ವಲಾಯನ ಸೂತ್ರ ಋಕ್ ಶಾಕಲ ಶಾಖಾಧ್ಯಾಯಿ ರಂಗನಾಥ ಶರ್ಮಾ ಅಹಂಬೋ ಅಭಿವಾದಯೇ ಅಂತ ಹೇಳಿದ್ರೆ ಪೂರ್ತಿ ಶಾಕಲ ಶಾಖ ನನಗೆ ಕಂಠಸ್ಥವಾಗಿರಬೇಕು. ಋಗ್ವೇದದಲ್ಲಿ ಬರ್ತಕ್ಕಂಥ 10 ಮಂಡಲಗಳು, 8 ಅಷ್ಟಕಗಳು, 1028 ಸೂಕ್ತಗಳು, 10,552 ಮಂತ್ರಗಳು, 52 ಗಂಟೆ ಪಠಣ ನನ್ನ ಬಾಯಲ್ಲಿರಬೇಕು. ಶಾಕಲ ಶಾಖಾಧ್ಯಾಯ ಅಂತ ಹೇಳಿಬಿಟ್ರೆ ಆಗೋಯ್ತಾ? ಏನು ಹೇಳು ನೋಡೋಣ. ಮೊದಲನೇ ಮಂತ್ರದಿಂದ ಹಿಡಿದು ಅಗ್ನಿಮೇಳೆ ಪುರೋಹಿತಮಿಂದ ಸಂಗಚ್ಛದ್ವಂ ಸಂವದದ್ವಂ ಎಂಡಾಗೋ ತನಕ 10,552 ಮಂತ್ರಗಳು 52 ಗಂಟೆ ಪಠಣ ಆಗುತ್ತೆ. ತಾಳ್ಮೆ ಇದ್ದರೆ ಕೂತ್ಕೊಳ್ಳಿ, ಆಚೆ ನಾಡಿದ್ದು ಬೆಳಗ್ಗೆ ತನಕ ಹೇಳೋ ಪ್ರಯತ್ನ ಮಾಡ್ತೀನಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ಬಾಯಲ್ಲಿ ಹೇಳಬಾರ್ದು. ರುಕ್ ಶಾಕಲ ಶಾಖ ಏನು ಶಾಕಲ ಶಾಖೆ ಹೇಳು ನೋಡೋಣ. ಚಾಲೆಂಜ್ ಮಾಡಿದ್ರೆ ಹೇಳೋಂಗಿರಬೇಕು. ಸುಮ್ಮನೆ ಹೇಳಿ ಯಾವುದನ್ನು ತಪ್ಪಿಸ್ಕೋಬಾರ್ದು. ಯಾವುದೇ ಗ್ರಂಥ ಕೋಟ್ ಮಾಡಿದ್ರೆ ನನ್ನ ಮನೇಲಿ ಇರಬೇಕು. ಯಾವುದೇ ಮಂತ್ರ ಹೇಳಿದ್ರು ಕೂಡ ನನಗೆ ಬರಬೇಕು. ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಅದು ಪುಸ್ತಕಸ್ಥ ನಸಾ ವಿದ್ಯೆ ಮಸ್ತಕಸ್ಥಾತಿ ಯಾ ವಿದ್ಯಾ. ಅದಕ್ಕೆ ನಮ್ಮಲ್ಲಿರೋದು ಬುಕ್ಕಲ್ಲಿರೋದಲ್ಲ ವಿದ್ಯೆ, ತಲೆಯಲ್ಲಿ ಏನಿದೆಯೋ ಅದು ವಿದ್ಯೆ ಅಂತ. ಸೊ ಈ ದೃಷ್ಟಿಯಿಂದ ಸಾಮವೇದ ಅತ್ಯಂತ ಇಂಪಾಗಿರ್ತಕ್ಕಂಥ ವೇದ. ವೇದಾನಾಂ ಸಾಮವೇದೋಸ್ಮಿ. ಕೃಷ್ಣ ಪರಮಾತ್ಮೆ ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ಆ ಸಾಮವೇದವನ್ನು ಸಂಪೂರ್ಣ ಹತೋಟಿ ಇರ್ತಕ್ಕಂಥವರಿಗೆ ಶಾಸ್ತ್ರೀಯ ಸಂಗೀತ ಬಹಳ ಸುಲಭವಾಗಿ ಬರುತ್ತೆ. ಶಾಸ್ತ್ರೀಯ ಸಂಗೀತದ ಮೇಲೆ ಹತೋಟಿ ಇರ್ತಕ್ಕಂಥವರಿಗೆ ಸುಗಮ ಸಂಗೀತ ಆಟ ಆಡ್ದಂಗೆ ಅದು. ಹೇಗೆ ಅಂದರೆ ಸಂಸ್ಕೃತ ವ್ಯಾಕರಣ ಬರೋರಿಗೆ ಜರ್ಮನ್ ವ್ಯಾಕರಣ ಬರೋ ಹಾಗೆ. ಏಕಂದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವದಶ ಐನ್ ಝ್ವೈ ಡ್ರೈ ಫಿಯರ್ ಫಿನ್ ಝೆಗ್ ಝೀಬನ್ ಆಕ್ ನೈನ್ ಝೆನ್ ಅಂದರೆ 10 ಜರ್ಮನ್ ಭಾಷೆಯಲ್ಲಿ ಇರಲಿ. ಸೊ ಯಾತಕ್ಕೆ ಹೇಳಿದೆ ಅಂದರೆ ನಿಮಗೆ ಆ ಒಂದು ಹಿಡಿತ ಇದ್ದುಬಿಟ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸಂಸ್ಕೃತ ಅಧ್ಯಯನ ಯಾರಿಗಾದರೂ ಹಿಡಿತದಲ್ಲಿದ್ದರೆ ಯಾವುದನ್ನು ಬೇಕಾದರೂ ದಕ್ಕಿಸ್ಕೋಬೋದು. ಅವ್ರ ಮನಸ್ಸು ಆ ಕಡೆ ಹೋಗಬೇಕಷ್ಟೆ. ಅದು ಆ ತರಹ ಬ್ಯಾಕ್ಗ್ರೌಂಡ್ ಕೊಟ್ಬಿಡುತ್ತೆ. ಶ್ರುತ್ಯಂತೈಕ ನಿರೂಪಿತಂ ಅತುಲಂ. ನೋಡಿ, ಅತುಲ ಅದಕ್ಕೆ ನಿಮ್ಗೆ ಯಾವುದಕ್ಕೂ ಹೋಲಿಕೆ ಕೊಡೋಕ್ಕೆ ಬರಲ್ಲ. ಅದು ತುಲನೆಗೆ ಅತೀತವಾಗಿರೋದು. ಅದಕ್ಕೇ ಅತುಲ ಅಂತ. ಅತುಲ ಅಂತ ನನಗೊಂದು ನೆನಪಾಗತ್ತೆ. ತಾಯಿ ರಾಮಾಯಣ ಇದೆ. ತಾಯಿ ರಾಮಾಯಣದಲ್ಲಿ ಅತುಲ ಅಂತ ಒಬ್ಬಳು ರಾಕ್ಷಸಿ ಗುಪ್ತಚರಿ ರಾವಣಾಸುರಂದು. ರಾವಣಾಸುರ ಆ ಅತುಲ ಅನ್ನೋ ರಾಕ್ಷಸಿಯನ್ನು ರಾಮನ ಪಟದ ಹಿಂದ್ಗಡೆ ಹಿಂಗೆ ಸೇರಿಸ್ಬಿಟ್ಟಿರ್ತಾನೆ. ಆವಾಗ ಸೀತೆಗೆ ರಾಮ ಕಾಣಿಸ್ತಾ ಇದ್ದರೂ ಕೂಡ ರಾಮನಿಗೆ ಆ ಪಟ ನೋಡಿದ್ರೆ ಅತುಲ ಕಾಣಿಸ್ತಾಳೆ, ಸೀತೆ ಕಾಣಿಸೋದಿಲ್ಲ. ಸೊ ಅದರಿಂದ ರಾಮನಿಗೆ ಸೀತೆ ಬಗ್ಗೆ ಭಿನ್ನಾಭಿಪ್ರಾಯಗಳು, ವೈಮನಸ್ಯಗಳು ಶುರುವಾಗುತ್ತೆ ತಾಯಿ ರಾಮಾಯಣದಲ್ಲಿ. ನಮ್ಮ ರಾಮಾಯಣದಲ್ಲ, ಅಲ್ಲೇ ಇಂಥ ಕಥೆಗಳೆಲ್ಲನೂ. ಅಲ್ಲಿ ಹನುಮಂತನ 2 ಮದುವೆಗಳು ಒಪ್ತೀರಾ ನೀವು? ನಮ್ಮಲ್ಲಿ ಹನುಮಂತ ಆಜನ್ಮ ಬ್ರಹ್ಮಚಾರಿ, ಅವನಿಗೆ ಅಲ್ಲಿ 2 ಮದುವೆಗಳು, 2 ಮಕ್ಕಳು. ಒಬ್ಬ ಮಗ ಸಾಕ್ಷಾತ್ತಾಗಿ ವಿಭೀಷಣನ ಮಗಳು, ಇನ್ನೊಬ್ಬಳು ರಾವಣನ ತಂಗಿ. ಇಬ್ಬರನ್ನ ಸಮುದ್ರದಲ್ಲಿ ಮದುವೆ ಆಗ್ತಾನೆ ಹನುಮಂತ. ಮಚ್ಚಾನು ಮಂಕೂಟ ಅಂತ ಇಬ್ಬರು ಅವನಿಗೆ ಗಂಡು ಮಕ್ಕಳು ಹುಟ್ಟುತ್ತಾರೆ, ಎಲ್ಲ ಸಮುದ್ರದಲ್ಲೇ. ಆ ಮಕ್ಕಳು ರಾಮನನ್ನು ಕಟ್ಟಾಕ್ಬಿಟ್ಟು ಪಾತಾಳಕ್ಕೆ ಕೆಳ್ಕೊಂಡು ಹೋಗ್ತಾರೆ. ಪಾತಾಳದಲ್ಲಿ ತನ್ನ ಮಕ್ಕಳು ಅಂತಾನೆ ಗೊತ್ತಿಲ್ಲದೆ ಹನುಮಂತ ಅವ್ರ ಜೊತೆ ಯುದ್ಧ ಮಾಡಿ ವಾಪಸ್ ಕರ್ಕೊಂಬರ್ತಾನೆ ರಾಮನ್ನ. ವಿಚಿತ್ರವಾಗಿರೋ ಕಥೆಗಳು ತಾಯಿ ರಾಮಾಯಣದಲ್ಲಿ. ಸೊ ಇರಲಿ, ಈಗ ಏನು ಹೇಳಕ್ಕೆ ಬಂದೆ ಇಲ್ಲಿ ಅಂತ ಹೇಳಿದ್ರೆ, ಶ್ರುತ್ಯಂತೈಕ ನಿರೂಪಿತಂ ಅತುಲಂ ಸತ್ಯ ಸುಖಾಂಬುದಿ ರಸಂ ಅನಘಂ. ನೋಡಿ, ಸತ್ಯ ಸುಖ ಅಂಬುದಿ. ಸತ್ಯ ಅಂದರೆ ಏನಪ್ಪ? ಮೂಲಭೂತವಾಗಿರ್ತಕ್ಕಂಥ ಅಂಶ ಇದು. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅದಕ್ಕೆ ಮಾತು ಬಂದಿರೋದು. ಆ ಸತ್ಯ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ 3 ಕಾಲಗಳಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಸತ್ಯ. ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ. ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿರ್ತಕ್ಕಂಥದ್ದೇ ಸತ್ಯ. ಪೂತಿನ ಅವರು ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು ಅಂತ. ಎಲ್ಲ ಕಡೆ ಹತ್ಯೆ ಆಗ್ತಾ ಇರೋವಾಗ ಸತ್ಯವನ್ನು ಆಗ್ರಹಪೂರ್ವಕವಾಗಿ ನಾವು ಹೇಳಬೇಕು. ಹೇಳೋರು ಹೇಳದೆ ಹೋದರೆ ಇನ್ನು ಯಾರು ಹೇಳೋರು ಯಾರು? ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಖಂಡಿತವಾದಿ ಲೋಕ ವಿರೋಧಿ ಅಂತ. ಇದ್ದಿದ್ದ ಹಾಗೆ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ ಅವನು. ಬೇಕಾದ್ರೆ ಇಟ್ಕೊಳ್ಳಿ, ಸಾಕಾದರೆ ಬಿಟ್ಕೊಳ್ಳಿ ಅಷ್ಟೇ. ಏಕೆಂದರೆ ಅವ್ರನ್ನ ವ್ಯತ್ಯಾಸ ಮಾಡೋಕ್ಕಾಗಲ್ಲ. ಏಕೆಂದರೆ ಅವ್ರ ಮನಸ್ಸು ಒಪ್ಪಲ್ಲ, ಕೆಲವರಿಗೆ ಕಾನ್ಷಿಯನ್ಸ್ ಒಪ್ಪಲ್ಲ. ಯಾರ ತಗೊಳ್ಳಿ ಬಿಡಲಿ, ಹೇಳೋದು ಹೇಳಿಬಿಡ್ತಾರೆ ಅಷ್ಟೇ. ಈ ದೃಷ್ಟಿಯಿಂದ ಈ ಸತ್ಯ ಎಂಬತಕ್ಕಂಥದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮ್ಯಾನ್ ಡಸ್ ನಾಟ್ ಗೋ ಫ್ರಮ್ ಎರರ್ ಟು ಟ್ರೂತ್, ಬಟ್ he goes from lower truths to higher truth, and Atman is truth of truths, and that's what you are ಅಂತ. ಸೊ ಮನುಷ್ಯ ಕೆಳಮಟ್ಟದ ಸತ್ಯದಿಂದ ಮೇಲ್ಮಟ್ಟದ ಸತ್ಯಕ್ಕೆ ಹೋಗ್ತಾನೆ ಹೊರತು ಸುಳ್ಳಿಂದ ಅಲ್ಲ ಸತ್ಯದ ಕಡೆಗೆ ಹೋಗ್ತಾ ಇರೋದು ಅಂತ.
ಈ ದೃಷ್ಟಿಯಿಂದಲೇ ನಮ್ಮಲ್ಲಿ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಸತ್ಯ 3 ತರಹ ಇರತಕ್ಕಂಥದ್ದು. ಸತ್ಯ ಸುಖಾಂಬುದಿ ಸಮರಸಂ ಅನಘಂ. ನೋಡಿ, ಸಮರಸ ಎಲ್ಲರನ್ನೂ ಕೂಡ ಒಂದೇ ತರಹ ಕಾಣ್ತಕ್ಕಂಥದ್ದು ಮಹಾತ್ಮರ ಸ್ವಭಾವ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅದಕ್ಕೆ ಅಪ್ಪಣೆ ಕೊಡಿಸಿರೋದು ಪಂಡಿತಾ ಸಮದರ್ಶಿನಃ. ಒಬ್ಬರನ್ನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ, ಒಬ್ಬರನ್ನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ. ಅದನ್ನೇ ಬ್ರಹ್ಮಸೂತ್ರ ಹೇಳುತ್ತೆ, ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾದಿತರತ್. ಎಲ್ಲರನ್ನು ಒಂದೇ ತರಹ ಕಾಣ್ತಕ್ಕಂಥ ಪ್ರವೃತ್ತಿ, ಅದಕ್ಕೆ ಸರ್ವಾತ್ಮಭಾವ ಅಂತ ಕರೆಯೋದು. ಸರ್ವಾತ್ಮಭಾವ ಸಾಮ್ರಾಜ್ಯ ನಿರಂತರಿತ ಚೇತಸಾಂ ಪರಿಪಕ್ವ ಸಮಾಧೀನಾಂ ಕಿಂ ಕಿಂ ನಾಮನ ಸಿದ್ಧ್ಯತಿ. ಸುರೇಶ್ವರಾಚಾರ್ಯರು ಶಂಕರ ಭಗವತ್ಪಾದಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಮಾನಸೋಲ್ಲಾಸ ವ್ಯಾಖ್ಯಾನದ 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಪರಿಪಕ್ವ ಸಮಾಧೀನಾಂ ಕಿಂ ಕಿಂ ನಾಮನ ಸಿದ್ಧ್ಯತಿ. ಯಾರಿಗೆ ಸಮಾಧಿ ಅನ್ನೋದು ಪರಿಪಕ್ವವಾಗಿರುತ್ತೋ ಅವರಿಗೆ ಏನು ತಾನೇ ಸಿದ್ಧಿಸೋದಿಲ್ಲ. ಸಮಾಧಿ ಅನ್ನೋದೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅಂಶ. ಸಮ್ಯಕ್ ಆಧೀಯತೆ ಮನಃ. ಮನೋನಿಗ್ರಹ ಇಲ್ಲದೆ ಹೋದರೆ ಸಮಾಧಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನೋಡಿ, ಮೊದಲ 5 ಎಲ್ಲರೂ ಹೇಳ್ತಾರೆ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಗಳು. ಆದರೆ ಧಾರಣ ಧ್ಯಾನ ಸಮಾಧಿ ಇದೆಯಲ್ಲ, ಅದು ಆಂತರಿಕ ಯೋಗ. ಬಾಹ್ಯ ಯೋಗಕ್ಕಿಂತ ಆಂತರಿಕ ಯೋಗ ತುಂಬ ಮುಖ್ಯ. ಏಕೆಂದರೆ ಧಾರಣ ಧ್ಯಾನ ಇಲ್ಲದೆ ಹೋದರೆ ಸಮಾಧಿ ಮಟ್ಟಕ್ಕೆ ಹೋಗೋದಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿರವಧಿ ಸಪ್ತಾತ್ಮಂ ಅಜರಂ. ನೋಡಿ, ಜರ ಅಂದರೆ ಮುಪ್ಪು. ಮುಪ್ಪು ಬರೋದು ದೇಹಕ್ಕೆ ಹೊರತು ಆತ್ಮನಿಗಲ್ಲ. ಯಾವುದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವುದು ಬೆಳೆಯುತ್ತೋ ಅದು ದೊಡ್ಡದಾಗತ್ತೆ, ಯಾವುದು ದೊಡ್ಡದಾಗತ್ತೋ ಅದು ಕುಗ್ಗತ್ತೆ, ಯಾವುದು ಕುಗ್ಗತ್ತೋ ಅದು ಬೀಳುತ್ತೆ, ಯಾವುದು ಬೀಳುತ್ತೋ ಅದು ಸಾಯತ್ತೆ. ಇದು 6 ಕೂಡ ಭಾವ ವಿಕಾರಗಳು ದೇಹಕ್ಕೆ ಬರೋದು. ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಆದರೆ ಆತ್ಮವಸ್ತು ಏನು? ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಅದನ್ನೇ ಯಮ ನಚಿಕೇತನಿಗೆ ಕಠೋಪನಿಷತ್ತಲ್ಲಿ ಹೇಳಿದ್ದು. ಅದನ್ನೇ ಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ ಸ್ಥಿತಪ್ರಜ್ಞ ಲಕ್ಷಣವನ್ನು ಹೇಳ್ತಕ್ಕಂಥ ಸಮಯದಲ್ಲಿ ಅರ್ಜುನನ ನಿಮಿತ್ತವಾಗಿಟ್ಟುಕೊಂಡು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಸಂದೇಶ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ ಹಂತಾ ಚೈನ್ಮನ್ಯತೆ ಹಂತುಂ ಹತಶ್ಚೈನ್ಮನ್ಯತೆ ಹತಂ ಉಭೌ ತವ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಆ 2 ಶ್ಲೋಕ ಅದು ಶ್ರುತಿ, ಇದು ಸ್ಮೃತಿ. ಅದನ್ನೇ ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶದಲ್ಲಿ 2ನೇ ಸರ್ಗ 2ನೇ ಶ್ಲೋಕದಲ್ಲಿ ಸುಂದರವಾದ ಉಪಮಾ ಮುಖಾಂತರ ಅದನ್ನು ತಿಳಿಸ್ಕೊಟ್ಟಿದ್ದಾನೆ. ಪ್ರಾಯಶಃ ಶತಾವಧಾನಿ ಗಣೇಶ್ ಅವರು ಆ ಶ್ಲೋಕ ಹಂಚ್ಕೊಂಡಿರ್ತಾರೆ ನಿಮ್ಮ ಹತ್ರ ಅಂತ ಭಾವಿಸ್ಕೋತೀನಿ. ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್. ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗೋ ಹಾಗೆ ಪುತ್ರಾಪೇಕ್ಷೆಯಿಂದ ದಿಲೀಪ ಮಹಾರಾಜನ ಸುದಕ್ಷಿಣಾದೇವಿ ನಂದಿನಿ ಧೇನುವಿನ ಸೇವೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ಲು ಅನ್ನೋ ದೃಷ್ಟಿಯಿಂದ ನೋಡಿ, ಕಾಳಿದಾಸನಲ್ಲಿರ್ತಕ್ಕಂತಹ ವೇದಾಂತ ವೈದಿಕ ಪ್ರಜ್ಞೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಕಾಳಿದಾಸ ನಿಸರ್ಗ ಕವಿ, ಕಾಳಿದಾಸ ಶೃಂಗಾರ ಕವಿ ಅಂತ. ಕಾಳಿದಾಸ ವೈದಿಕ ಕವಿಯೂ ಹೌದು, ವೇದಾಂತ ಕವಿಯೂ ಹೌದು ಅನ್ನೋದಕ್ಕೆ ಇಂತಹ ಉದಾಹರಣೆಗಳು ಸಾಕಷ್ಟು ಸಿಗುತ್ತೆ. ಕುಮಾರ ಸಂಭವದಲ್ಲೂ ಅಷ್ಟೇ. 3ನೇ ಸರ್ಗ 40ನೇ ಶ್ಲೋಕ ತೆಗೆದು ನೋಡಿದ್ರೆ ಸಾಕು. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರ ವಿದೋ ವಿದುಹು ತಮ್ಮ ಆತ್ಮಾನಮಾತ್ಮನ್ಯವಲೋಕಯಂತಂ. ಯಾವ ಪದ ವೇದಾಂತ ಗರ್ಭಿತ ಅಲ್ಲ ಅನ್ನೋದನ್ನು ಹೇಳಿ. ಅಲ್ಲಿ ಯಾವುದು ವೇದಾಂತ ಗರ್ಭಿತ ಅಂತ ಅಲ್ಲ, ಯಾವುದು ವೇದಾಂತ ಅಲ್ಲ ಅಂತ ಹೇಳಿ ನೀವು ಅದು ಶ್ಲೋಕದಲ್ಲಿ. ಮನಸ್ಸು, ನವದ್ವಾರಗಳು, ನಿಷಿದ್ಧ ವೃತ್ತಿ, ಹೃದಯ, ಸಮಾಧಿ, ಅಕ್ಷರಂ, ಆತ್ಮ, ಆತ್ಮನಿ ಅವಲೋಕನ. ಒಳಮುಖವಾಗಿ ನಾವು ನೋಡ್ಕೋಬೇಕಾಗಿರೋದು. ನಮಗೆಲ್ಲ ಬಹಿರ್ಮುಖತ ಚೆನ್ನಾಗಿದೆ. ಅವ್ರು ಯಾರು ಇವ್ರು ಯಾರು ಅಂದರೆ ನಾವು ಗಂಟೆಗಟ್ಟಲೆ ಮಾತಾಡ್ತೀವಿ. ನಾನು ಯಾರು ಅಂದರೆ ಪ್ರಶ್ನೆನೇ ಇಲ್ಲ. ನಾನು ಅಂದರೆ ಮನಸ್ಸೇ, ಬುದ್ಧಿನೇ, ಚಿತ್ತಾನೇ, ಅಹಂಕಾರನೇ. ಯಾರು ನಾನು? ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನ ಕರ್ಣನ್ನ ಜಿಹ್ವಾನ ಚ ಗ್ರಾಣನೇತ್ರೆ ಶಿವೋಹಂ ಶಿವೋಹಂ. ಅಷ್ಟೇ ಕೊನೆಗೆ ನಿಲ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಆಶಾಪಾಶ ವಿನಾಶ ಚತುರಂ. ನೋಡಿ, ಆಸೆಯೇ ಮುಖ್ಯವಾಗಿ ನಮ್ಮನ್ನು ಬಂಧನಕ್ಕೆ ಒಳಮಾಡ್ತಾ ಇರೋದು. ಅಷ್ಟಾವಕ್ರ ಮುನಿಗಳು ಅದಕ್ಕೆ ಹೇಳ್ತಾರೆ, ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಈ ಆಸೆಗಳಿಗೆ ಕೊನೆಯೇ ಇಲ್ಲ. ಒಂದು ಆಸೆ ಮುಗಿದ ಕೂಡಲೇ ಮತ್ತೊಂದು ಆಸೆಗೆ ತಾನಾಗಿ ಎಡೆ ಮಾಡಿಕೊಟ್ಟಿರುತ್ತೆ. ಅದನ್ನೇ ನೋಡಿ, ಆ್ಯಡಮ್ ಸ್ಮಿತ್ತು
ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಹೇಳಿಬಿಟ್ಟು ನೊಬೆಲ್ ಪ್ರೈಸ್ ಬಂತು ಅವನಿಗೆ. ವಾಂಟ್ಸ್ ಆರ್ ಅನ್ಲಿಮಿಟೆಡ್, ದ ಮೀನ್ಸ್ ಟು ಸ್ಯಾಟಿಸ್ಫೈ ದೋಸ್ ವಾಂಟ್ಸ್ ಆರ್ ಲಿಮಿಟೆಡ್. With limited means you can't satisfy unlimited wants, therefore some wants go unsatisfied, for which he was given Nobel Prize. ನಮ್ಮಲ್ಲಿ ಬುದ್ಧ, ಶಂಕರ ಅವರೆಲ್ಲ ಅದೇ ತತ್ವವನ್ನೇ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದು. ದೇ ವರ್ ಸೋ ನೋಬಲ್, ದೇ ನೆವರ್ ವಾಂಟೆಡ್ ನೊಬೆಲ್. ಅಷ್ಟೇ ವ್ಯತ್ಯಾಸ ಅಲ್ಲಿರೋದು. ಸೊ ಅವ್ರಿಗೆ ಯಾಕೆ ಅದೆಲ್ಲ ಕಟ್ಕೊಂಡು ಎಲ್ಲಕ್ಕೂ ಅತೀತರಾಗಿರೋ ಈ ಪ್ರಶಸ್ತಿಗಳು, ಈ ಪುರಸ್ಕಾರಗಳು, ಅದು ಬಂಧನವೇ. ಸೊ ಆ ದೃಷ್ಟಿಯಿಂದ ಎಂತಹ ಮಾತನ್ನು ಹೇಳಿದ್ದು ನೋಡಿ, ಆಶಾಪಾಶ ವಿನಿರ್ಮುಕ್ತ. ಎಲ್ಲರಿಗೂ ಒಂದೇ ತರಹ ಆಸೆ ಇರಲ್ಲ. ಕೆಲವರಿಗೆ ನಾನು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ನಾನು ತುಂಬ ಹಣವಂತ ಅಂತ ಎಲ್ಲರೂ ಗೌರವಿಸಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ನನ್ನ ಅಧಿಕಾರ ಅದಕ್ಕೆ ಬೆಲೆ ಕೊಡಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ನನ್ನ ವಿದ್ಯೆಗೆ ಬೆಲೆ ಕೊಡಬೇಕು ಅಂತ ಆಸೆ. ನೋಡಿ, ಅದೇ ಬಂಧನಕ್ಕೆ ಕಾರಣ ಆಗೋದು. ಯಾಕೆ? ಅದು ಮಾನಸಿಕ ಧರ್ಮ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕಾಗಲಿ ನಮ್ಮ ಮೋಕ್ಷಕ್ಕಾಗಲಿ ನಮ್ಮ ಮನಸ್ಸೇ ಕಾರಣ. ಅದಕ್ಕೇನೆ ಅಮನಸ್ಕ ಸ್ಥಿತಿಯನ್ನು ಮುಟ್ಟಬೇಕು, ಮನೋಲಯಗೊಳಿಸ್ಕೋಬೇಕು, ಮನೋನಾಶವಾಗಬೇಕು, ಮನೋಮಯ ಕೋಶದಿಂದ ಮೇಲಕ್ಕೆ ಹೋಗಬೇಕು ಅಂತ ಅದಕ್ಕೆ ಹೇಳಿರೋದು. ಆ ದೃಷ್ಟಿಯಿಂದಲೇ ವೇರ್ ಫಿಸಿಕ್ಸ್ ಎಂಡ್ಸ್ ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್. ದ ಎಂಡ್ ಆಫ್ ಫಿಸಿಕ್ಸ್ ಇಸ್ ದಿ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್. ದ ಎಂಡ್ ಆಫ್ ಸೈಕಾಲಜಿ ಇಸ್ ದಿ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್. ಸೊ ಎಲ್ಲಿ ಮನಸ್ಸಿಗೆ ಅತೀತವಾಗ್ತಕ್ಕಂಥ ಸ್ಥಿತಿ ಹೋಗುತ್ತೋ ಅದು ಮುಖ್ಯವಾಗಿ ಬೇಕಾಗಿರೋದು. ಆ ಅಮನಸ್ಕ ಸ್ಥಿತಿಯನ್ನು ಸದಾಶಿವ ಬ್ರಹ್ಮೇಂದ್ರ ತಲುಪಿದ್ರು. ಯಾಕೆಂದರೆ ಅವರು ಆ ಮಟ್ಟದಲ್ಲಿದ್ದರು ಅವರ ಜೀವನದಲ್ಲಿ. ಕೋಶ ಪಂಚಕಾತೀತಮನಂತಂ ಕಾರಣ ಕಾರಣಮೇಕಮನೇಕಂ ಕಾಲ ಕಾಲ ಕಲಿದೋಷವಿಹೀನಂ. ಏಕಂ ಅನೇಕಂ. ನೋಡಿ, ಒಂದೂ ಹೌದು, ಅನೇಕವೂ ಹೌದು. ಯಾಕೆ? ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ನಮ್ಮಲ್ಲಿ ಅದಕ್ಕೆ ಋಗ್ವೇದದಲ್ಲಿ ಆ ಮಾತು ಬರೋದು. ಇರೋದು ಒಂದೇ ಸದ್ವಸ್ತು, ಅನೇಕರು ಅನೇಕ ಹೆಸರುಗಳಿಂದ ಕರೀತಾರೆ. ಪರಮಹಂಸರು ಅದನ್ನೇ ಹೇಳಿದ್ದು, ದೇವ ಒಬ್ಬ, ನಾಮ ಹಲವು. ಒಬ್ಬನೇ ದೇವರಿಗೆ ಅನೇಕರು ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಕರ್ಕೊಳ್ಳಿ, ನಮಗೇನು ಅದರಿಂದ. ಯಾರಿಗೆ ಯಾವ ಹೆಸರಿನಲ್ಲಿ ಶ್ರದ್ಧೆ ಇರುತ್ತೋ ಅವರು ಆ ಹೆಸರಲ್ಲಿ ಕರಿಬೋದು. ಉದಾಹರಣೆಗೆ ನೋಡಿ, ಶಂಕರ ಭಗವತ್ಪಾದಾಚಾರ್ಯರಿಗೆ ಗೋವಿಂದ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ, ಭಗವದ್ ರಾಮಾನುಜರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ, ಮಧ್ವಾಚಾರ್ಯರಿಗೆ ಹರಿ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ಅಷ್ಟೇ. ಗೋಖಲೆ ಇನ್ಸ್ಟಿಟ್ಯೂಟ್ಗೆ ನೀವು ಹೆಂಗಿಂದ ಬರ್ತೀರಾ? ಕೆಲವರು ಜಯನಗರದಿಂದ ಬರ್ತೀರಾ, ಕೆಲವರು ಹನುಮತ್ ನಗರದಿಂದ ಬರ್ತಾರೆ, ನಂತರ ಅವರು ಮಲ್ಲೇಶ್ವರದಿಂದ ಬರ್ತಾರೆ. ಕೊನೆಗೆ ಬಂದು ಸೇರೋದೆಲ್ಲಿ? ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ. ಅಷ್ಟೇ. ನೀವು ಯಾವ ಹೆಸರಿಂದ ಕರೆದ್ರೂ ಆ ಪರಮಾತ್ಮನಿಗೆ ಸೇರೋದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅಷ್ಟೇ. ಈ ದೃಷ್ಟಿಯಿಂದ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಶಂಕರ ಹೇಳ್ಬೋದು. ನಾರಾಯಣ ಪರೋ ವ್ಯಕ್ತ ದಂಡಂ ಅವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತಿ ಮೇ ಲೋಕ ಸಪ್ತದ್ವೀಪ ಚ ಮೇದಿನಿ ಅಂತ ರಾಮಾನುಜರು ಹೇಳ್ಬೋದು. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭಿನ್ನ ಜೀವಗಣ ಹರೇರನುಚರಾ ನೀಚೋಚ್ಚಭಾವಂಗತಾ ಮುಕ್ತಿ ನೈಜ ಸುಖಾನುಕಾರ್ಯರಮಲ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತೃತಯಂ ಪ್ರಮಾಣಮಖಿಲಂ ಆಮ್ನಾಯೈಕ ವೇದ್ಯೋ ಹರಿಹಿ ಅಂತ ಮಧ್ವಾಚಾರ್ಯರು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಹೇಳಿರ್ಬೋದು. ಆದರೆ ಮೂರೂ ಕೂಡ ಮೂರು ಮಾರ್ಗಗಳು. ಆ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಯಾವ ಆಚಾರ್ಯರೂ ಕೂಡ ನಿಕೃಷ್ಟರಲ್ಲ. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯಾರೂ ಉತ್ಕೃಷ್ಟರು, ಎಲ್ಲರೂ ಉತ್ಕೃಷ್ಟರೇ. ನೋ ಆರ್ಡಿನರಿ ಮೈಂಡ್ ಕ್ಯಾನ್ ಎವರ್ ಗ್ರಾಸ್ಪ್ ದಿ ಇಂಟೆಲೆಕ್ಟ್ ಆಫ್ ಎನ್ ಎಕ್ಸ್ಟ್ರಾರ್ಡಿನರಿ ಮೈಂಡ್. ಯಾವ ಸಾಮಾನ್ಯರೂ ಕೂಡ ಅಸಾಮಾನ್ಯರನ್ನು ತಮ್ಮ ವಿಶ್ಲೇಷಣೆಗೆ ತರೋದಕ್ಕೆ ಸಾಧ್ಯ ಇಲ್ಲ. ಅಪ್ರಮೇಯ ಪದಮಖಿಲಾಧಾರಂ. ನೋಡಿ, ಅಪ್ರಮೇಯ ಎಂತಹ ಮಾತನ್ನು ಹೇಳಿದ್ದಾರೆ. ಅಪ್ರಮೇಯವಾಗಿರ್ತಕ್ಕಂತಹ ನೆಲೆ, ಅದಕ್ಕೆ ಪ್ರಮೇ ಅನ್ನೋದೇ ಇಲ್ಲ, ಪ್ರಮೆಗೆ ಅತೀತವಾಗಿರ್ತಕ್ಕಂಥದ್ದು. ಚನ್ನಪಟ್ಟಣದ ಹತ್ರ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ಅಲ್ಲಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹಿಂದೆ ಎಮ್ ಎ ಕೃಷ್ಣಸ್ವಾಮಿ ಅಂತ ಸಮೃತ ಪ್ರೊಫೆಸರ್ ಇದ್ದರು, MA.K. ಇಲ್ಲಿ ನಮ್ಮ ಶಂಕರಪುರದಲ್ಲಿ KS ನಂಜುಂಡಯ್ಯ ಅಂತ ಎಕನಾಮಿಕ್ಸ್ ಪ್ರೊಫೆಸರ್. ಅವರಿಬ್ಬರು ಕೊಲೀಗ್ಸು. ಅವರು ಮಹಾ ಹಾಸ್ಯ ಪ್ರವೃತ್ತಿ, ಛೇಡಿಸೋದು, ಗೇಲಿ ಮಾಡೋದು ಎಲ್ಲನೂ. ಇದು ನನಗೆ ಗೊತ್ತಾಗಿದ್ದು ನಮ್ಮ ತಂದೆಯವರಿಂದ. ಅವ್ರು ಹೇಳಿದ ಮಾತನ್ನು ತಮಗೆ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. 50 ವರ್ಷದ ಹಿಂದೆ ನಡೆದಿದ್ದ ಮಾತು. MA ಕೃಷ್ಣಸ್ವಾಮಿಗೆ, ಕೃಷ್ಣಸ್ವಾಮಿ ಯು ಆರ್ ಟ್ರಿಪಲ್ MA ಐಸೆ ಅಂತ ಕಳೆಯೋರಂತೆ ನಂಜುಂಡಯ್ಯನವರು. ಯುವರ್ ಇನಿಷಿಯಲ್ ಈಸ್ MA, ಯುವರ್ ಕ್ವಾಲಿಫಿಕೇಷನ್ ಈಸ್ MA, ಯು ಆರ್ ಆಲ್ಸೋ ಎನ್ MA ಅಂತ. ಅದಕ್ಕೆ ಅವ್ರು ನಕ್ಬಿಟ್ಟು ಪಾಪ ಮುಂದಕ್ಕೆ ಹೋಗ್ಬಿಡ್ತಾ ಇದ್ದಂತೆ. ಇವತ್ತಿನ ಕಾಲದವರಾದರೆ
ಆ ಥರ ತಗೋತಾರಾ? ಸೆನ್ಸ್ ಆಫ್ ಹ್ಯೂಮರೇ ಇಲ್ಲ ನಮಗೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಕೂಡ ಅದು ಆಗಿನ ತಲೆಮಾರಿನವ್ರಿಗಿತ್ತು. ಅದನ್ನು ಅನುಭವಿಸಿರ್ತಕ್ಕಂಥವರೇ ಧನ್ಯರು. ಅದಕ್ಕೆ ನನಗೆ ಹೊಟ್ಟೆ ಕಿಚ್ಚು ಹಳೆ ತಲೆಮಾರಿನವ್ರನ್ನ ಕಂಡ್ರೆ. ಅಂಥವ್ರು ನೋಡೋಕ್ಕಾಗಲಿಲ್ವಲ್ಲ ಅಂತ ನನಗೆ ಇವತ್ತೂ ಕಾಡಿಸ್ತಾ ಇದೆ. ಡಿ ವಿ ಜಿಯವ್ರನ್ನ ನಾನು ನೋಡಲಿಲ್ಲ ಅಂತ. ಡಿ ವಿ ಜಿ ಸಭಾಂಗಣದಲ್ಲಿ ಮಾತಾಡ್ತಕ್ಕಂಥ ನಾನು ಒಂದು ಸಲ ಆದರೂ ದರ್ಶನ ಮಾಡದೆ ಹೋದ್ನಲ್ಲ ಅನ್ನೋದು ನನಗೆ ಇವತ್ತೂ ಕಾಡಿಸ್ತಾ ಇದೆ. ಅದಕ್ಕೆ ಬಂದ ಕೂಡಲೇ ಅವರ ಶ್ಲೋಕಗಳು ಅಲ್ಲಿ ಆಚೆ ಬರೆದಿರೋದನ್ನು ಹೋದ ಸಲ ನನ್ನ ಗೆಳೆಯ ರಾಮು ಅವ್ರಿಗೆ ಹೇಳಿಬಿಟ್ಟು ಜೆರಾಕ್ಸ್ ಕಾಪಿ ತೊಗೊಂಡೆ, ಅದನ್ನು ಶತಾವಧಾನಿ ಗಣೇಶ್ ಅವರ ಭಾಷಾಂತರ ಸಮೇತ. ಯಾಕೆಂದರೆ ಅಂಥ ಮಹನೀಯರನ್ನು ನೋಡದೆ ಹೋದರೆ ಅವ್ರ ಬರವಣಿಗೆ ಆದರೂ ನನ್ನ ಹತ್ರ ಇರಲಿ ಅನ್ನೋ ದೃಷ್ಟಿಯಿಂದ. ಅದೇ ಸುಕೃತಾನೋ ಅನ್ನೋ ಹಾಗೆ ಪೂಜ್ಯರಾಗಿರ್ತಕ್ಕಂಥ ರಾಮಸ್ವಾಮಿಯವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅಕ್ಟೋಬರಲ್ಲಿ ಡಿ ವಿ ಜಿಯವರನ್ನು ಸ್ಮರಣೆ ಮಾಡಿಕೊಳ್ಳೋದಕ್ಕೆ. ಇರಲಿ. ಸೊ ಅಪ್ರಮೇಯ ಪದಂ ಅಖಿಲಾಧಾರಂ, ನೋಡಿ ಎಲ್ಲಕ್ಕೂ ಆಧಾರವಾಗಿರೋದು ಇದು, ಮೂಲ ಅದು. ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಅದಕ್ಕೆ ನಾವು ಹೇಳೋದು ಎಲ್ಲಕ್ಕೂ ಮೂಲ ಆಧಾರ ಯಾವುದು? ಅದೇ ಆಧಾರ. ಆಧಾರ ಸರಿಯಾಗಿದ್ದರೆ ಮೇಲ್ಗಡೆ ಏನಿದ್ರೂ ಸರಿಯಾಗಿರುತ್ತೆ. ಆಧಾರವೇ ನೆಟ್ಟಿಗಿಲ್ಲದೆ ಹೋದರೆ ಏನು ಪ್ರಯೋಜನ? ವೆನ್ ದ ರೂಟ್ಸ್ ಆರ್ ಫರ್ಮ್, ಲೆಟ್ ದ ಶೂಟ್ಸ್ ಗೋ ಎನಿವೇರ್ ಆ್ಯಂಡ್ ಶೂಟ್ ಎನಿಬಡಿ ಡೌನ್. ಇಫ್ ದ ರೂಟ್ಸ್ ದೆಮ್ಸೆಲ್ಸ್ ಆರ್ ನಾಟ್ ಸ್ಟೇಬಲ್, ವಾಟ್ ಕ್ಯಾನ್ ದ ಶೂಟ್ಸ್ ಡೂ? ಸೊ ಯಾವಾಗ ಬುಡಾನೇ ನೆಟ್ಟಿಗಿಲ್ವೋ ಆವಾಗ ಕೊಂಬೆಗಳೇನು ಮಾಡೋಕ್ಕಾಗತ್ತೆ? ಸೊ ಬುಡ ಯಾವಾಗಲೂ ಇರಬೇಕು, ಬುಡ ಭದ್ರವಾಗಬೇಕು. ಸೊ ಈ ದೃಷ್ಟಿಯಿಂದ ಸ್ವಪ್ರಕಾಶ ಶಿವಮದ್ವಯಮಭಯಂ. ನೋಡಿ, ಸ್ವಪ್ರಕಾಶ ಈ ಆತ್ಮವಸ್ತುವಿಗೆ ಇನ್ನು ಯಾವುದರ ಪ್ರಕಾಶವೂ ಬೇಕಾಗಿಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅದಕ್ಕೆ ಮಾತು ಬಂದಿರೋದು ಕಠೋಪನಿಷತ್ನಲ್ಲಿ, ಈ ಆತ್ಮನ ಬೆಳಕಿಂದ ಮಿಕ್ಕೆಲ್ಲವೂ ಬೆಳಗತ್ತೆ ಹೊರತು ಆತ್ಮನಿಗಿನ್ನು ಯಾವುದರ ಬೆಳಕು ಬೇಕಾಗಿಲ್ಲ. ಏಕೆಂದರೆ ಸ್ವಯಂ ಪ್ರಕಾಶ ಚೈತನ್ಯ ಅದು. ಪ್ರಕಾಶಸ್ಯ ಪ್ರಕಾಶೋಯಂ ಸ್ವಯಮೇವ ಪ್ರಕಾಶ್ಯತಾಂ, ಸುರೇಶ್ವರಾಚಾರ್ಯರ ಮಾನಸೋಲ್ಲಾಸ. ಸೊ ಯಾವುದು ಪ್ರಕಾಶಕ್ಕೂ ಪ್ರಕಾಶ ಸ್ವರೂಪದಲ್ಲಿದೆಯೋ ಇನ್ನು ಅದಕ್ಕೆ ಪ್ರಕಾಶ ಕೊಡ್ತಕ್ಕಂಥದ್ದು ಯಾವುದು? ಅರವಿಂದೋ ಅವರು ಲೈಟ್ ಅಂತ ಒಂದು ಪೊಯಮ್ ಬರೆದಿದ್ದಾರೆ, ಭಾಳ ಚೆನ್ನಾಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ ತೆಗೆದು ನೋಡಿದ್ರೆ 3 ಪ್ಯಾರಾಗ್ರಾಫಲ್ಲಿ ವಾಟ್ ಈಸ್ ಲೈಟ್ ಅಂತ ರೆಫರೆನ್ಸ್ ಬರುತ್ತೆ. ಕಾರ್ಡಿನಲ್ ನ್ಯೂಮನ್ ಬರೆದಿರ್ತಕ್ಕಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಬುದ್ಧನ ಲೈಟ್ ಆಫ್ ಏಷ್ಯಾ ತಮಗೆಲ್ಲ ಗೊತ್ತಿದೆ. ಸೊ ಲೈಟ್ ಅಂದರೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಅಂದರೆ, ದಂಡಿ ಹೇಳ್ತಾನೆ ಕಾವ್ಯಾದರ್ಶದಲ್ಲಿ, ಈ ಪ್ರಪಂಚದಲ್ಲಿ ಬೆಳಕಿಲ್ಲದೆ ಹೋಗಿದ್ರೆ, ಜ್ಞಾನ ಎಂಬ ಬೆಳಕಿಲ್ಲದೆ ಹೋಗಿದ್ರೆ ಪ್ರಪಂಚವೇ ಅಜ್ಞಾನ ಅನ್ನೋ ಕತ್ತಲಲ್ಲಿ ಮುಳುಗು ಹೋಗ್ತಾ ಇತ್ತು ಅಂತ. ಇದಂ ಅಂಧತಮಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯ ಜ್ಯೋತಿ ಆಸಂಸಾರಾತ್ ನದೀಪ್ಯತೆ. ಅದಕ್ಕೆ 4 ರೀತಿ ವಾಕ್ಯಿರೋದು ಅಂತ ನಮ್ಮಲ್ಲಿ ಹೇಳೋದು. ಪರಾ ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಅದಕ್ಕೆ ಋಗ್ವೇದದಲ್ಲಿ ಹೇಳೋದು ವೈಖರಿ ವಾಕ್ ಮನುಷ್ಯನಿಗಿರೋದ್ರಿಂದನೇ ಸ್ಪಷ್ಟತೆ ಇರೋದು. ಇವನು ಸ್ಪಷ್ಟತೆ ಕಳ್ಕೊಂಡ್ಬಿಟ್ರೆ ಪ್ರಾಣಿಗೂ ಇವನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ದಶರಥನಿಗೆ ಇರುವೆ ಮಾತಾಡೋ ಭಾಷೆ ಗೊತ್ತಿತ್ತಂತೆ. ಚಂಪೂ ರಾಮಾಯಣದಲ್ಲಿ ಒಂದು ಕಡೆ ಉಲ್ಲೇಖ ಮಾಡ್ತಾನೆ ಭೋಜಕವಿ. ಒಂದು ಸಲ ಆ ಇರುವೆಗಳು ಹೋಗ್ತಾ ಇರುವಾಗ ದಶರಥ ನಕ್ಬಿಟ್ನಂತೆ. ಆಗ ಕೈಕೇಯಿ ಅವನಿಗೆ ಕೇಳಿದಂತೆ, ನೀನು ಯಾಕೆ ನಕ್ಕದೆ, ಕಾರಣ ಹೇಳು. ಅವಳಿಗೆ ಗೊತ್ತಿತ್ತು ನಕ್ಕಿದ್ದಕ್ಕೆ ಕಾರಣ ಕೇಳಿದ್ರೆ ಗಂಡನ ಸಾವಿಗೆ ತಾನು ಕಾರಣೀಭೂತಳಾಗ್ತಾಳೆ ಅಂತ. ಆದರೂ ಕ್ಯೂರಿಯಾಸಿಟಿ ಕಿಲ್ ದ ಕ್ಯಾಟ್ ಅನ್ನೋ ತರಹ ಕೇಳಿದ್ಲು, ನಾನು ತಿಳ್ಕೊಳ್ಳೇಬೇಕು, ನೀನು ಯಾಕೆ ನಕ್ಕದೆ. ಸೊ ಆ ದೃಷ್ಟಿಯಿಂದ ದಶರಥನಿಗೆ ಶಬ್ದವೇದಿ ವಿದ್ಯಾ ಬಂದಿತ್ತು. ನೋಡಿ, ಎಲ್ಲಿ ಶಬ್ದ ಬರುತ್ತೋ ಆ ಕಡೆ ಬಾಣ ಬಿಡ್ತಾರೆ. ಶಬ್ದವೇದಿ ಅಲ್ಪ ಪ್ರಾಣ ಅಷ್ಟೇ, ಮಹಾಪ್ರಾಣ ಆದರೆ ರಾಜ್ಕುಮಾರ್ ಶಬ್ದವೇದಿ ಆಗಿಬಿಡುತ್ತೆ. ಸೊ ಆ ದೃಷ್ಟಿಯಿಂದ ವೇದ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನೋಡಿ, ಸ್ವಪ್ರಕಾಶ ಶಿವಂ ಅದ್ವಯಂ. ಶಿವ ಅಂದರೆ ಏನಪ್ಪ? ಮಂಗಳ. ಅದಕ್ಕೆ ಶಂಕರ ಅಂದರೆ ಬೇರೆಯಲ್ಲ, ಶಿವ ಅಂದರೆ ಬೇರೆಯಲ್ಲ. ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರ. ಅದಕ್ಕೆ ಶಾಂತಿ ಮಂತ್ರದಲ್ಲಿ ನಾವು ಏನು ಹೇಳ್ತೀವಿ? ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿಯಾಗಿ ನಿಷ್ಕೃತಂ ಅನಪಾಯ ಕಾಯಂ. ಸೊ ಅದರಿಂದ ಕಾಯದಿಂದ, ಕಾಯ ಅಂದರೆ ದೇಹ,
ಸೊ ಕಾಯದಿಂದ ನಾವು ಆತ್ಮನ ಮಟ್ಟಕ್ಕೆ ಹತ್ತಬೇಕು ಅನ್ನೋದನ್ನು ಬ್ರಹ್ಮೈವ ಅಹಂ ಕಿಲ ಎಂಬತಕ್ಕಂಥ ಈ ಒಂದು ಮಾತ್ರ ತಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಇನ್ನು ಮುಂದೆ ಎರಡೇ ಎರಡು ಕೃತಿಗಳ ಪ್ರಸ್ತಾಪ ಮಾಡಲೇಬೇಕು ನಾನು. ಬ್ರಹ್ಮೇಂದ್ರರಿಂದ ಬಂದಿರತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಎರಡು ಕೃತಿಗಳಿದೆ ನೋಡಿ. ಒಂದು ಅದ್ವೈತ ರಸಮಂಜರಿ. ಇದರಲ್ಲಿ ಅದ್ವೈತವನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನುಭವ ವೇದ್ಯವಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾರೆ 28 ಶ್ಲೋಕದಲ್ಲಿ. ಇನ್ನೊಂದು ನವಮಣಿಮಾಲ, 9 ಶ್ಲೋಕಗಳು ಅದ್ವೈತ ವೇದಾಂತದ ಸ್ತುತಿಪರಕವಾಗಿರ್ತಕ್ಕಂಥದ್ದು. 9 ಶ್ಲೋಕಗಳಲ್ಲಿ ಅದ್ವೈತ ಅಂದರೆ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಮಾಡಿರ್ತಕ್ಕಂತಹ 3 ಶ್ಲೋಕದಿಂದ ನಾನು ಇವತ್ತಿನ ಉಪನ್ಯಾಸ ಪ್ರಾರಂಭಿಸಿದೆ. ಮತ್ತೆ ಅವರೇ ನಮಗೆ ಕೊಟ್ಟಿರ್ತಕ್ಕಂಥ 3 ಶ್ಲೋಕವನ್ನು ಧ್ಯಾನ ಮಾಡಿ ಮೊದಲನೇ ದಿನದ ಉಪನ್ಯಾಸವನ್ನು ನಿಲ್ಲಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಪರತತ್ವಲೀನ ಮನಸೆ ಪ್ರಣವದ್ಭವಬಂಧಮೋಷಯಾಶು ಪ್ರಕಟಿತ ಪರತತ್ವಾಯ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಪರತತ್ವಲೀನ ಮನಸ್ಸೇ, ನೋಡಿ ಯಾರ ಮನಸ್ಸು ಆ ಪರತತ್ವ ಅನ್ನೋದರಲ್ಲಿ ಲೀನವಾಗಿತ್ತೋ, ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತು ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ಮಾಂಡುಕ್ಯಕಾರಿಕ ಗೌಡಪಾದಾಚಾರ್ಯರು ಮಾಡಿರ್ತಕ್ಕಂತಹ ಆಗಮ ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕ ಇದು. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ, ಆಧ್ಯಾತ್ಮಿಕ ತತ್ವವನ್ನು ಅನುಭವಿಸಿ, ತತ್ವಂ ದೃಷ್ಟ್ವಾ ತು ಬಾಹ್ಯತಃ, ಬಾಹ್ಯ ಪ್ರಪಂಚದಲ್ಲೂ ಆ ತತ್ವವನ್ನು ಅರಿತುಕೊಂಡು, ತತ್ವೀಭೂತಃ ತತ್ವದೊಂದಿಗೆ ಒಂದಾಗಿ, ತದಾ ರಾಮಃ ತತ್ವದಲ್ಲಿ ರಮಿಸ್ತಾ, ತತ್ವಾದ್ ಅಪ್ರಚ್ಯುತೋ ಭವೇತ್. ತತ್ವಕ್ಕಿಂತ ಹೊರತಾಗಿ ಇನ್ನೇನು ಇನ್ನೋದೇ ಇಲ್ಲ, ಅದೇ ತತ್ವಮಸಿ, ಅದೇ ನೀನಾಗಿದ್ದೀಯಪ್ಪ. ನದಿಗಳ ನೀರು ಸಮುದ್ರವನ್ನು ಸೇರಿ ನಾಮಾರೂಪಗಳನ್ನು ಕಳ್ಕೊಂಡು ನೀರು ಒಂದಾಗೋ ಹಾಗೆ, ಯಥಾ ನದ್ಯಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಮುಂಡಕೋಪನಿಷತ್. ಆ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನೋಡಿ. ಪ್ರಣಮದ್ ಭವಬಂಧ ಮೋಷಯಾಶು. ಭವ ಅನ್ನೋದೇ ಒಂದು ಬಂಧ. ಭವ ಅಂದರೆ ಬೇರೆಯಲ್ಲ, ಸಂಸಾರ ಅಂದರೆ ಬೇರೆಯಲ್ಲ. ವೇದಾಂತದಲ್ಲಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತಲ್ಲ, ಹುಟ್ಟು ಸಾವುಗಳಿಗೆ ಸಂಸಾರ ಅಂತ ಕರೆಯೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾಪಾರೇ ಪಾಕಿ ಮುರಾರೆ. ಸೊ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದೇ ಮೋಕ್ಷ. ಮೋಕ್ಷ ಅಂದರೆ ಯಾವುದೋ ಲೋಕಕ್ಕೆ ಹೊಟ್ಟೋಗ್ತೀವಿ ಅಂತಲ್ಲ, ಅವಿದ್ಯಾ ನಿವೃತ್ತಿಯೇ ಮೋಕ್ಷ ಅಷ್ಟೇ ಮುಖ್ಯವಾಗಿ. ಪ್ರಕಟಿತ ಪರತತ್ವಾಯ ಪರಮಶಿವೇಂದ್ರ ಕರಾಂಬುಜ ಸಂಭೂತಾಯ ಪ್ರಣಮ್ಯ ವರದಾಯ ಪದಧೂತ ಪಂಕಜಾಲಾಯ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಪರಮಶಿವೇಂದ್ರ ಕರಾಂಬುಜ ಸಂಭೂತಾಯ, ನೋಡಿ ಅದಕ್ಕೆ ಕರಕಮಲ ಸಂಜಾತರು ಅಂತ ನಮ್ಮಲ್ಲಿ ಹೇಳೋದು. ಸಾಕ್ಷಾ ಶಿಷ್ಯರಿಗೆ ಸನ್ಯಾಸಿಗಳಿಗೆ ಆ ಪದವನ್ನೇ ನಮ್ಮಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದಿರೋದು. ಪರಮಶಿವೇಂದ್ರ ಕರಾಂಬುಜ, ಸಾಕ್ಷಾತ್ ಪರಮಶಿವೇಂದ್ರರ ಸತ್ಶಿಷ್ಯರಾಗಿದ್ದಂತಹ ಪ್ರಣಮ್ಯ ವರದಾಯ, ಸಮಸ್ತವಾಗಿರ್ತಕ್ಕಂತಹ ಮಂಗಳ ಸ್ವರೂಪರಾಗಿರ್ತಕ್ಕಂಥ ಪದಧೂತ ಪಂಕಜಾಲಾಯ ಕಮನೀಯ ಕವನಕರ್ತ್ರೇ ಶಮನೀಯ ಭಯಾಪಹಾರ ಚತುರಾಯ ತಪನೀಯ ಸದೃಶ ವಪುಷೇ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಕಮನೀಯ ಕವನಕರ್ತ್ರೆ, ಆ ಶಬ್ದಗಳು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಕಕಾರ ಪ್ರಾಸ. ಕಮನೀಯ ಕವನಕರ್ತ್ರೆ, ಅದು ನಿಜವಾಗಿರ್ತಕ್ಕಂಥ ಕವಿತ್ವ ಅಂದರೆ ಅದು. ರಂಗಪ್ರಿಯ ಸ್ವಾಮಿಗಳು 76ನೇ ಇಸ್ವಿ ಜುಲೈ 14ನೇ ತಾರೀಕು 10:15 11:15 ಕ್ಲಾಸಲ್ಲಿ ರೂಮ್ ನಂಬರ್ 8ರಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಒಂದು ಮಾತು ಹೇಳಿದರು. ಯಾವ ತರಹ ಕವಿತ್ವ ಬರೀಬಾರ್ದು ಅಂದರೆ ನೋಡಪ್ಪ, ಒಬ್ಬ ಹೇಳ ಅಗೋ ಚಂದ್ರಬಿಂಬ, ಈಗೋ ಲಾಂಧ್ರ ಕಂಬ, ತಗೋ ತಾಮ್ರ ಚಂಬ, ಈ ರೀತಿ ಬರಿಬೇಡ್ರಪ್ಪ ಕವಿತ್ವ ಅಂತ ರಂಗಪ್ರಿಯ ಸ್ವಾಮಿಗಳು ಪ್ರೊಫೆಸರ್ HS ವರದೇಶಕಾಚಾರ ಆಗಿ ನ್ಯಾಷನಲ್ ಕಾಲೇಜಲ್ಲಿ 76ನೇ ಇಸ್ವಿನಲ್ಲಿ ಹೇಳಿದ ಮಾತು. ಸೊ ಆ ದೃಷ್ಟಿಯಿಂದ ಕಮನೀಯ ಕವನಕರ್ತ್ರೆ, ಸುಂದರವಾಗಿರ್ತಕ್ಕಂಥ ಕವನವನ್ನು ಮಾಡ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು. ಕವಿತ್ವ ಯಾವತ್ತೂ ಕೂಡ ಹಾಸು ಹೊಸದಾಗಿ ತಾನೇ ನುಗ್ಗಿ ಬರಬೇಕೇ ಹೊರತು, ಈಗ ನಾನು ಕವಿತ್ವ ಮಾಡಬೇಕು ಅಂದರೆ ಒಂದು ವಾರ ತಗೊಂಡು ಒಂದು ಶ್ಲೋಕ ಮಾಡ್ತೀನಿ, ಪ್ರಯೋಜನ ಏನು? ಕವಿತ್ವ ಗಣೇಶಕ್ಕೆ ಬರೋ ಹಾಗೆ ಬರಬೇಕು ಸಹಜವಾಗಿ, ಇಲ್ಲದೆ ಹೋದರೆ ಬರೀಬಾರ್ದು. ಈ ಪೊಯಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆಸ್ ಅ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್. ಕೀಟ್ಸ್ ಹೇಳ್ತಾನೆ ಆ ಮಾತನ್ನು. ಅಷ್ಟು ಸಹಜವಾಗಿ ಬರಬೇಕು ಆ ಕವಿತ್ವ ಎಂಬತಕ್ಕಂಥದ್ದು. ಇಲ್ಲದೆ ಹೋದರೆ ಬರೀಬಾರ್ದು. ಎಲ್ಲರೂ ಕವಿಗಳಾಗ ಸಾಧ್ಯ ಇಲ್ಲ, ಆಗಲೂ ಬೇಕಾಗಿಲ್ಲ, ಯಾರಿಗೂ ಆಗಲ್ಲ.
ಶಮನೀಯ ಭಯಾಪಹಾರ ಚತುರಾಯ, ಸಮಸ್ತವಾಗಿರ್ತಕ್ಕಂಥ ಭಯವನ್ನು ಹೋಗಲಾಡಿಸ್ತಕ್ಕಂತಹ ತಪನೀಯ ಸದೃಶ ವಪುಷೆ, ಕಾಂತಿಯಿಂದ ಕೂಡಿಕೊಂಡಿರ್ತಕ್ಕಂತಹ ಬಂಗಾರದ ಬಣ್ಣದಿಂದ ಶೋಭಿಸ್ತಾ ಇರತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ, ಅಂತಹ ಸದಾಶಿವೇಂದ್ರರಿಗೆ ಪ್ರಣಾಮಗಳು. ಎರಡನೇ ದಿನವಾಗಿರ್ತಕ್ಕಂತಹ ನಾಳೆ ದಿವಸ ಮತ್ತೆ ಸದಾಶಿವ ಬ್ರಹ್ಮೇಂದ್ರರ ಕೆಲವು ಮಾತುಗಳನ್ನು ತಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಅನುಮತಿಯನ್ನು ಬೇಡಿ ಮೊದಲನೇ ದಿನದ ಉಪನ್ಯಾಸವನ್ನು ತಾವೆಲ್ಲರೂ ಕೂಡ ಸಕಾಲಕ್ಕೆ ಬಂದು ಕೇಳೋದಕ್ಕೆ ತಮಗೆ ಅಭಿನಂದಿಸಿ ಮತ್ತು ಅಭಿವಂದಿಸಿ, ಮೊಟ್ಟ ಮೊದಲನೇದಾಗಿ ನನ್ನನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡು ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿರ್ತಕ್ಕಂಥ ಹಿರಿಯರು ಪೂಜ್ಯರು ಆಗಿರ್ತಕ್ಕಂತಹ ಡಾಕ್ಟರ್ SR ರಾಮಸ್ವಾಮಿ ಅವರಿಗೆ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಮೊದಲನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ಉಪಶಮನಗೊಳಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸದಾಶಿವೇಂದ್ರ ಸಮರ್ಪಣಮಸ್ತು.